ಕಟ್ಟೆ ಧಾರವಾಡ ರಾಷ್ಟ್ರೀಯ ಸಾಹಿತ್ಯ ಸಾಂಸ್ಕೃತಿಕ ಸ್ವಾಯತ್ತ ಸಂಸ್ಥೆ. ಇದು 335ನೇ ಕಾರ್ಯಕ್ರಮ. ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಎಂಬ ಉಪನ್ಯಾಸ ಮಾಲಿಕೆ ಇಲ್ಲಿ ನಾವು ಇವತ್ತು ಇದ್ದೇವೆ. ಇದು ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಉಪನ್ಯಾಸ ಮಾಲಿಕೆಯಲ್ಲಿ 2ನೇ ಉಪನ್ಯಾಸ ಆಗಿದೆ. ಇವತ್ತಿನ 2ನೇ ಉಪನ್ಯಾಸದಲ್ಲಿ ನಮ್ ಜೊತೆಗೆ ಡಾಕ್ಟರ್ ಶಾಂತಿನಾಥ್ ದಿಬ್ಬದ್ ಸರ್, ಲೇಖಕರು, ಧಾರವಾಡ. ಅವರು ಇವತ್ತಿನ ಉಪನ್ಯಾಸ ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಮೊದಲಿಗೆ ಪ್ರೀತಿಯಿಂದ ಧಾರವಾಡ ಕಟ್ಟೆ ಪರವಾಗಿ ಮತ್ತು ಇಲ್ಲಿರುವ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಸರ್ ನಿಮಗೆ. ಹಾಗೆಯೇ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್, ಮುಖ್ಯಸ್ಥರು, ಇಂಗ್ಲಿಷ್ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಅವರು ಇದ್ದಾರೆ ನಮ್ಮ ಜೊತೆಗೆ. ಅವರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಸರ್ ನಿಮ್ಗೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಧಾರವಾಡ ಕಟ್ಟೆ ಧಾರವಾಡ ಅನೇಕ ವಿಶೇಷ ಉಪನ್ಯಾಸಗಳನ್ನ ನೆರವೇರಿಸ್ತಾ ಬಂದಿದೆ. ಕನ್ನಡ ಸಾಹಿತ್ಯ ಹಿಡ್ಕೊಂಡು ಇಂಗ್ಲಿಷ್ ಸಾಹಿತ್ಯ, ಜಾಗತಿಕ ಸಾಹಿತ್ಯ, ಜೊತೆಗೆ ಅನೇಕ ವಿಶೇಷ ಕಾರ್ಯಕ್ರಮಗಳು, ವಿಶೇಷ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ನೆರವೇರಿಸ್ತಾ ಬಂದಿದೆ. ಅದ್ರ ಜೊತೆಗೆ ಪರುಷಕಟ್ಟೆ ಎಂಬ ಪತ್ರಿಕೆಯನ್ನು ಕೂಡ ನಾವು ಹೊರತರ್ತಾ ಇದ್ದೀವಿ. ಅದೆಲ್ಲ ನಿಮ್ಗೆ ಗೊತ್ತಿರುವಂತ ಸಂಗತಿ. ಇಷ್ಟನ್ನ ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೇನೆ. ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಇವತ್ತಿನ ಉಪನ್ಯಾಸದಲ್ಲಿ ನಮ್ಮ ಜೊತೆ ಇರುವ ಡಾಕ್ಟರ್ ಶಾಂತಿನಾಥ್ ದಿಬ್ಬದ್ ಸರ್ ಅವರನ್ನ ನಾನು ಅವರ ಕಿರುಪರಿಚಯವನ್ನ ಮಾಡ್ಕೊಡೋದಕ್ಕೆ ಬಯಸ್ತೇನೆ. ಡಾಕ್ಟರ್ ಶಾಂತಿನಾಥ್ ದಿಬ್ಬದ್ ಸರ್ ಅವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸೋಮಾಪುರ ಗ್ರಾಮದವರು. ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA PhD ಪದವಿ ಪಡೆದುಕೊಂಡಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ, ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ, ನಂತರ ಕುಲಸಚಿವರಾಗಿ 2015ರಲ್ಲಿ ಸೇವೆಯಿಂದ ನಿವೃತ್ತರಾಗ್ತಾರೆ. ಸರ್ ಅವರು ಅನೇಕ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಸಂಶೋಧನೆ, ವಿಮರ್ಶೆ ಕೃತಿಗಳನ್ನ ನೀಡಿದ್ದಾರೆ. ಮಹಾಕವಿ ಪಂಪ ಮತ್ತು ಅವರ ಕೃತಿಗಳು, ಪಂಪ ಭಾರತ ಸಾಂಸ್ಕೃತಿಕ ಅಧ್ಯಯನ, ಇದು ಸರ್ ಅವರ PhD ಮಹಾಪ್ರಬಂಧವಾಗಿದೆ. ವಾಗ್ದೇವಿಯ ಭಂಡಾರದ ಮುದ್ರೆ, ಆಗಮಿಕ, ಜೀವಪರ, ಜನಪರ, ಜೈನ ಸಂಸ್ಕೃತಿ ಸಮೀಕ್ಷೆ, ದ್ವಾದೃಷ್ಣ ವಿರಚಿತ, ಆರಾಧನಾ, ಕರ್ನಾಟಕ ಟೀಕಾ, ಮುನಿ ವಂಶಾಭ್ಯುದಯ, ಸಮಸ್ತ ಭಾರತ, ಹೀಗೆ MM ಕಲಬುರ್ಗಿ ಅವರ ಜೈನ ಅಧ್ಯಯನಗಳು, ನಾಗಚಂದ್ರ ಸಂಪುಟ, ಸರ್ವಜ್ಞ ರಾಮಚಂದ್ರ ಚರಿತ ಪುರಾಣ ಸಂಗ್ರಹ, ಸುವರ್ಣ ಪದ್ಮ ಧವಲವಾಣಿ, ಶಾಂತಿ ಸಂದೇಶ, ಪಾರ್ಶ್ವಪ್ರಭೆ, ವೈಚಾರಿಕ ಲೇಖನಗಳು, ವೈಜ್ಞಾನಿಕ ಪ್ರಬಂಧಗಳು ಇತ್ಯಾದಿ, ಹೀಗೆ ಅನೇಕ ಕೃತಿಗಳನ್ನ ಸರ್ ಅವರು ಹೊರತಂದಿದ್ದಾರೆ. ಇದರ ಜೊತೆಗೆ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿವರೆಗೆ 11 ವಿದ್ಯಾರ್ಥಿಗಳು ಕೈಗೊಂಡು PhD ಪದವಿಯನ್ನ ಕೈಗೊಂಡು ಪದವಿಯನ್ನ ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಅನೇಕ 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸರ್ ಅವರ ಮಾರ್ಗದರ್ಶನದಲ್ಲಿ MPhil ಪದವಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಸರ್ ಅವರ ಸಾಹಿತ್ಯವನ್ನ ಗುರುತಿಸಿ ಕರ್ನಾಟಕದ ಅನೇಕ ಪ್ರಶಸ್ತಿಗಳು ಸಂದಿವೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ರಾಜ್ಯೋತ್ಸವ ಪ್ರಶಸ್ತಿ, ಶ್ರವಣಬೆಳಗೊಳ ಗೊಮ್ಮಟೇಶ್ವರ ವಿದ್ಯಾಪೀಠ ಪುರಸ್ಕಾರ, ಸಾಂಗ್ಲಿಯ ದಕ್ಷಿಣ ಭಾರತ ಜೈನ ಮಹಾಸಭಾ ಅವರ ಆಚಾರ್ಯ ಬಾಹುಬಲಿ ಕನ್ನಡ ಸಾಹಿತ್ಯ ಪ್ರಶಸ್ತಿ, ಹಾಗೂ ಡಾಕ್ಟರ್ ಆನೆ ಉಪಾಧ್ಯ ಸಂಶೋಧನಾ ಪ್ರಶಸ್ತಿ, ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ವಸ್ತಿಶ್ರೀ ದೇವೇಂದ್ರ ಕೀರ್ತಿ ದತ್ತಿ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು ಸರ್ ಅವರಿಗೆ ಲಭಿಸಿವೆ. ಇದ್ರ ಜೊತೆಗೆ ಸರ್ ಅವರು ಸಾಹಿತ್ಯ ಸಂಶೋಧನೆ, ಬೋಧನೆ ಜೊತೆಗೆ ಅನೇಕ ಮೌಲ್ಯಯುತವಾದಂತಹ ಪ್ರಮುಖವಾದ ಅಧಿಕಾರಗಳನ್ನ ಅಥವಾ ಕೆಲಸಗಳನ್ನ ನಿರ್ವಹಿಸಿದ್ದಾರೆ. UPSC ಹಾಗೂ KPSC ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ, KPSC KS ಹುದ್ದೆಗಳ ಸದಸ್ಯ ಸಮಿತಿಯ ವಿಷಯ ತಜ್ಞರು, ವಿವಿಧ ವಿಶ್ವವಿದ್ಯಾಲಯಗಳ ವಿವಿಧ ಸಮಿತಿಗಳ ಅಧ್ಯಕ್ಷರು, ಸದಸ್ಯರು, ಸ್ನಾತಕ ಕನ್ನಡ ಪಠ್ಯಪುಸ್ತಕಗಳ ಸಮಿತಿಯ ಸದಸ್ಯರು, ಹೀಗೆ ಅನೇಕ ಕೆಲಸಗಳನ್ನ ಸರ್ ಅವರು ನಿರ್ವಹಿಸಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಆದಿಕವಿ ಪಂಪ ಅಧ್ಯಯನ ಪೀಠದ ಸಂಯೋಜಕರಾಗಿಯೂ ಕೂಡ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಸರ್ ಅವರ ಇಷ್ಟು ಕಿರುಪರಿಚಯವನ್ನು ಮಾಡಿಕೊಡ್ತಾ ಸರ್ ಅವರಿಗೆ ನಾನು ವೇದಿಕೆ ಬಿಟ್ಕೊಡೋಕ್ ಮುಂಚೆ ಒಂದು ಎಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ. ನಾವೆಲ್ಲರೂ ನಮ್ಮ ಆಡಿಯೋ ವಿಡಿಯೋ ಮ್ಯೂಟ್ ಮಾಡಿಕೊಂಡು ಸರ್ ಅವರು ಉಪನ್ಯಾಸ 50ರಿಂದ 60 ನಿಮಿಷಗಳ ಕಾಲ ಉಪನ್ಯಾಸ ನೀಡ್ತಾರೆ. ನಾವು ಶಾಂತಚಿತ್ತರಿಂದ ಆಲಿಸಬೇಕು. ಮತ್ತು ಸರ್ ಅವರು ಇವತ್ತು ಪಂಪನ ಕೃತಿಗಳ ಪ್ರಸ್ತುತತೆ ಎಂಬ ವಿಷಯದ ಮೇಲೆ ಉಪನ್ಯಾಸವನ್ನ ನೀಡಲಿದ್ದಾರೆ. ಮತ್ತೊಮ್ಮೆ ಸರ್ ಅವರಿಗೆ ನಾನು ಸ್ವಾಗತ ಕೋರ್ತಾ ಈ ವೇದಿಕೆಯನ್ನ ಸರ್ ಅವರಿಗೆ ಬಿಟ್ಕೊಡ್ತೇನೆ. ಸರ್ ಮ್ಯೂಟ್ ಆಗಿದೆ ಸರ್, ಅನ್ಮ್ಯೂಟ್ ಮಾಡ್ಕೊಂಡು. ಎಲ್ಲ ಸಾಹಿತ್ಯಾಸಕ್ತರಿಗೆ ನಮಸ್ಕಾರಗಳು. ಮೊದಲಿಗೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ವ್ಯವಸ್ಥೆ ಮಾಡಿರುವುದಕ್ಕೆ ಧಾರವಾಡ ಕಟ್ಟೆಯ ಎಲ್ಲ ಸ್ನೇಹಿತರಿಗೆ
ಅಭಿನಂದನೆಗಳನ್ನು ತಿಳಿಸಬೇಕಾದದ್ದು ನನ್ನ ಕರ್ತವ್ಯ. ಆಮೇಲೆ ನನ್ನ ಮುಖ್ಯ ವಿಷಯದ ಕಡೆಗೆ ಬರ್ತೀನಿ. ಪಂಪನ ಕೃತಿಗಳ ಪ್ರಸ್ತುತತೆ ಅನ್ನುವಂಥದ್ದು ನನ್ನ ವಿಷಯ. ಪಂಪನ ಕೃತಿಗಳ ಪ್ರಸ್ತುತತೆ. ಒಂದು ಕೃತಿಯ ಪ್ರಸ್ತುತತೆಯ ಬಗ್ಗೆ ವಿಚಾರ ಮಾಡುವಾಗ ಕೆಲವು ಸಂಗತಿಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ನನಗೆ ಅನಿಸ್ತದೆ. ಏನು ಅಂದ್ರೆ, ಯಾವ ಕವಿ ಯಾವ ಕಾಲದಲ್ಲಿ ಯಾವ ಕೃತಿಯನ್ನು ರಚಿಸಿದ್ದಾನೆ, ಅವನ ಕಥಾವಸ್ತು ಯಾವುದು, ಅವನ ಉದ್ದೇಶ ಏನಾಗಿತ್ತು, ಅವನು ಬಳಸಿದ ಭಾಷೆ ಯಾವ ರೀತಿಯದಾಗಿತ್ತು, ಈ ಎಲ್ಲ ಸಂಗತಿಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ವಿಚಾರ ಮಾಡಬೇಕು. ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತಿನ ಬೇಕು ಬೇಡಿಕೆಗಳನ್ನ 10ನೇ ಶತಮಾನದ ಒಂದು ಕಾವ್ಯದಲ್ಲಿ ನಿರೀಕ್ಷೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಮೊದಲನೇ ಪ್ರಶ್ನೆ. ಹಾಗಂತೇಳಿ ಆ ರೀತಿ ಪರೀಕ್ಷೆ ಮಾಡಲೇಬಾರದು ಅಂತಲ್ಲ. ಉತ್ತಮ ಸಾಹಿತ್ಯ ಯಾವಾಗಲೂ ದೇಶ ಕಾಲಾತೀತವಾಗಿರ್ತದೆ. ಉತ್ತಮ ಸಾಹಿತ್ಯ ಯಾವಾಗಲೂ ದೇಶ ಕಾಲಾತೀತವಾಗಿರ್ತದೆ. ಒಂದು ಒಳ್ಳೆಯ ಕೃತಿ ಎಲ್ಲ ಕಾಲಕ್ಕೂ ಅನ್ವಯವಾಗಬಹುದಾದ ಕೆಲವು ಸಂಗತಿಗಳನ್ನ, ಕೆಲವು ಸಾರ್ವಕಾಲಿಕ ಸತ್ಯಗಳನ್ನ ಹೇಳಿರ್ತದೆ. ಆ ಅರ್ಥದಲ್ಲಿ ಪಂಪನ 2 ಕೃತಿಗಳು ಇವತ್ತಿಗೂ ಕೂಡ ನಮಗೆ ಹೇಗೆ ಸಂಗತ ಅನ್ನಿಸ್ತವೆ, ಸಮಕಾಲೀನ ಅನ್ನಿಸ್ತವೆ, ಪ್ರಸ್ತುತ ಅನ್ನಿಸ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ನನ್ನ ಮಾತುಗಳು. ಒಂದು ನಾನು ಬಹಳ ಸ್ಪಷ್ಟವಾಗಿ ತಲೆಯಲ್ಲಿ ಇಟ್ಕೊಂಡದ್ದೇನು ಅಂದ್ರೆ, ಇವತ್ತಿನ ಬೇಕು ಬೇಡಿಕೆಗಳನ್ನ ಪಂಪನ ಕೃತಿಗಳ ಮೇಲೆ ಆರೋಪ ಮಾಡಿ, ಪಂಪನಲ್ಲಿ ಇಂಥದ್ದಿರ್ಲಿಲ್ಲ, ಇಂಥದ್ದಿಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳಿ ಆರೋಪ ಮಾಡುವುದು, ಆಕ್ಷೇಪ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಅದರ ಅರ್ಥ ಇಷ್ಟೇ, ಅವನು ತನ್ನ ಕಾಲದಲ್ಲಿ ತನಗೆ ಇಷ್ಟವಾದ ಒಂದು ಕೃತಿಯನ್ನ, ಒಂದು ಕಥಾವಸ್ತುವನ್ನ ಒಂದು ಚಂದು ರೂಪದಲ್ಲಿ ಯಾವುದೋ ಒಂದು ವಿಶಿಷ್ಟ ಉದ್ದೇಶವನ್ನು ಇಟ್ಟುಕೊಂಡು ರಚನೆ ಮಾಡಿರ್ತಾನೆ. ಹಾಗಿದ್ದಾಗ ನಮ್ಮ ಇವತ್ತಿನ ಎಲ್ಲ ಬೇಡಿಕೆಗಳು ಅವನ ಕೃತಿಯಲ್ಲಿ ಈಡೇರಬೇಕು ಅಂತ ಬಯಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಹಾಗಿದ್ದು ಸಹಿತ ನಾನು ಆರಂಭದಲ್ಲಿ ಅದಕ್ಕೆ ಒಂದು ಮಾತು ಹೇಳಿದೆ, ಉತ್ತಮ ಸಾಹಿತ್ಯ ಕೃತಿಗಳು ದೇಶ ಕಾಲಾತೀತವಾಗಿರ್ತವೆ. ಪಂಪನ 2 ಕೃತಿಗಳು ಇವತ್ತಿಗೂ ಸಹಿತ ಸಲ್ಲಬಹುದಾದ, ಇವತ್ತಿನ ಸಂದರ್ಭದಲ್ಲೂ ಕಾಣಬಹುದಾದ ಅನೇಕ ವಿಚಾರಗಳನ್ನ ನಮಗೆ ತಿಳಿಸಿಕೊಡ್ತವೆ. ಅದು ರಾಜಕೀಯ ಕ್ಷೇತ್ರದ್ದಾಗಿರಬಹುದು, ಸಾಮಾಜಿಕ ಕ್ಷೇತ್ರದ್ದಾಗಿರಬಹುದು, ಒಟ್ಟು ಇಡೀ ಸಾಹಿತ್ಯಿಕ ಕ್ಷೇತ್ರದ್ದಾಗಿರಬಹುದು. ಪಂಪ ಅವತ್ತು ಮಾತಾಡಿದ ಹಲವಾರು ವಿಚಾರಗಳು ಇವತ್ತಿಗೂ ಸಹಿತ ನಮ್ಮ ಬದುಕಿನಲ್ಲೂ ನಮ್ಮ ಕಣ್ಣೆದುರಿನಲ್ಲೂ ಇವೆ ಇಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರವಾಗ್ತದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚು ಸಮಯವನ್ನು ವ್ಯಯ ಮಾಡದೆ ಒಂದು 3-4 ಮಾತುಗಳಲ್ಲಿ ಪಂಪನ ಬಗ್ಗೆ ವೈಯಕ್ತಿಕವಾದ ಒಂದಿಷ್ಟು ಪರಿಚಯದ ಮಾತುಗಳನ್ನು ಹೇಳಿ ನಾನು ಮುಖ್ಯ ವಿಷಯದ ಕಡೆಗೆ ಬರ್ತೇನೆ. ಪಂಪನ ಕುಟುಂಬದವರು ಮೂಲತಃ ಆಂಧ್ರ ಪ್ರದೇಶಕ್ಕೆ ಸೇರಿದವರು. ವೆಂಗಿಪಳು ಅನ್ನುವಂಥದ್ದು ಅವರ ಗ್ರಾಮ. ಅದು ಒಂದು ಅಗ್ರಹಾರ. 10ನೇ ಶತಮಾನದ ಸಂದರ್ಭದಲ್ಲಿ ಅದೊಂದು ಅಗ್ರಹಾರ. ಪಂಪ ತನ್ನ ಕೃತಿಗಳಲ್ಲಿ ತನ್ನ ಕುಟುಂಬದ 4 ತಲೆಮಾರುಗಳ ಬಗ್ಗೆ ಮಾತಾಡ್ತಾನೆ. ಅವರು ವೈದಿಕ ಶ್ರೇಷ್ಠರಾಗಿದ್ದರು, ಯಜ್ಞಯಾಗಾದಿಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ರು, ಇತ್ಯಾದಿ ಇತ್ಯಾದಿ. ತನ್ನ ತಂದೆ ಭೀಮಪ್ಪಯ್ಯ, ಪಂಪನ ತಂದೆ ಭೀಮಪ್ಪಯ್ಯ ವೈದಿಕದಿಂದ ಜೈನಕ್ಕೆ ಮತಾಂತರವಾಗ್ತಾನೆ. ದಯವಿಟ್ಟು ಇನ್ನೊಮ್ಮೆ ಗಮನಿಸಬೇಕು, ಪಂಪನ ತಂದೆ ಭೀಮಪ್ಪಯ್ಯ ವೈದಿಕವನ್ನು ಬಿಟ್ಟು ಜೈನಕ್ಕೆ ಮತಾಂತರವಾಗ್ತಾನೆ. ಇದು ಸಹಿತ ಪಂಪನ ಬರವಣಿಗೆಯ ಮೇಲೆ ಒಂದಿಷ್ಟು ಪ್ರಭಾವ ಬೀರಿರಬಹುದು ಅನ್ನೋ ಕಾರಣಕ್ಕೆ ಈ ಮಾತನ್ನು ನಾನು ಇಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಒಂದು ನನಗನ್ಸೋದು, ಪಂಪ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕೆಲಸ ನಿರ್ವಹಿಸಿರಬಹುದು ಏನೋ, ಧಾರ್ಮಿಕ ವಿಷಯದಲ್ಲಿ ಒಂದು ಇಕ್ಕಟ್ಟಿನ ಸಂದರ್ಭದಲ್ಲಿ ತನ್ನ ಕೃತಿಗಳನ್ನು ರಚನೆ ಮಾಡಿರಬಹುದು ಏನೋ ಅಂತ ನನಗನ್ನಿಸ್ತದೆ. ಹೇಗೆ ಅಂದ್ರೆ, ನಮ್ಮ ಧರ್ಮವನ್ನ ಬಿಟ್ಟು ಹೋದ ಅನ್ನೋ ಕಾರಣಕ್ಕೆ ಬ್ರಾಹ್ಮಣರು ಇವನನ್ನು ಸ್ವಲ್ಪ ದೂರಕ್ಕೆ ಸರಿಸಿರುವ ಸಾಧ್ಯತೆ ಇದೆ. ಇವನು ಹೊರಗಿನಿಂದ ಬಂದವನು ಅನ್ನೋ ಕಾರಣಕ್ಕೆ ಜೈನರು ಇವನನ್ನು ಎಷ್ಟರ ಮಟ್ಟಿಗೆ ಸ್ವೀಕರಿಸಿದ್ರು ಅನ್ನುವಂಥದ್ದು ಸಂದೇಹಕ್ಕೆ ಅವಕಾಶ ಕೊಡುವಂಥದ್ದು. ಅಷ್ಟಾದರೂ ಸಹಿತ ಪಂಪ ಒಂದು ಸಮಚಿತ್ತದಿಂದ ತನ್ನ 2 ಕಾವ್ಯಗಳನ್ನ ರಚನೆ ಮಾಡ್ತಾನೆ. ಸಮಚಿತ್ತ ಅನ್ನೋ ಶಬ್ದವನ್ನ ವಿಶೇಷವಾಗಿ ಬಳಸ್ತಾ ಇದ್ದೇನೆ. ಅತ್ತ ಅವನಿಗೆ ವೈದಿಕ ಸೆಳೆತವೂ ಹೆಚ್ಚಾಗಿಲ್ಲ, ಇತ್ತ ಜೈನದ ಸೆಳೆತವೂ ಹೆಚ್ಚಾಗಿಲ್ಲ. ಇವೆರಡನ್ನು ಬ್ಯಾಲೆನ್ಸ್ ಮಾಡುವ ಸಲುವಾಗಿ ಅವನು ಏನ್ ಮಾಡ್ತಾನೆ, ಒಂದು ಲೌಕಿಕ ಕೃತಿಯನ್ನ ರಚನೆ ಮಾಡ್ತಾನೆ, ಇನ್ನೊಂದು ಆಗಮಿಕ ಅಂದ್ರೆ ಧಾರ್ಮಿಕ. ಆಗಮಿಕ ಅಂದ್ರೆ ಲೌಕಿಕೇತರ, ಧಾರ್ಮಿಕ. ಪಂಪನ ಸಂದರ್ಭದಲ್ಲಿ ಅದು ಜೈನ ಕೃತಿ. ಒಂದು ಲೌಕಿಕ, ಇನ್ನೊಂದು ಆಗಮಿಕ.
2 ಕೃತಿಗಳನ್ನು ರಚನೆ ಮಾಡ್ತಾನೆ ಪಂಪ. ಲೌಕಿಕ ಕೃತಿ ಬಹುಶಃ ತಮಗೆಲ್ಲ ಗೊತ್ತಿರುವಂತೆ ವಿಕ್ರಮಾರ್ಜುನ ವಿಜಯ, ಅದರ ಹೆಸರು, ಜನಪ್ರಿಯ ಹೆಸರು ಪಂಪ ಭಾರತ. ಇನ್ನೊಂದು ಆಗಮಿಕ ಕೃತಿ, ಅದು ಆದಿಪುರಾಣ. ಪಂಪ ಭಾರತದಲ್ಲಿ ಪಂಪ ಏನ್ ಮಾಡ್ತಾನೆ ಅಂದ್ರೆ, ಎಂದೋ ನಡೆದು ಹೋದಂತಹ ಮಹಾಭಾರತದ ಕಥೆ ತನ್ನ ನೆಲದಲ್ಲಿ, ತನ್ನ ಕಾಲದಲ್ಲಿ, ತನ್ನ ಕಣ್ಣೆದುರಿಗೆ ನಡೆಯಿತು ಅನ್ನೋ ಹಾಗೆ ಚಿತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಲೌಕಿಕ ಕೃತಿ. ಇನ್ನೊಂದು ವಿಷಯ ತಾವಿಲ್ಲಿ ದಯವಿಟ್ಟು ಗಮನಿಸಬೇಕು. ಪಂಪ ರಾಜಸತ್ತೆಯ ಸಂದರ್ಭದಲ್ಲಿ ಕೆಲಸ ಮಾಡಿದವನು. ರಾಜಸತ್ತೆಯ ಸಂದರ್ಭದಲ್ಲಿ ರಾಜಾಶ್ರಯದಲ್ಲಿ ತನ್ನ ಪಂಪ ಭಾರತವನ್ನು ಬರೆದವನು. ಪಂಡಿತ ಮಂಡಲಿಯ ಒತ್ತಾಸೆಯ ಮೇರೆಗೆ ತಾನು ತನ್ನ ಭಾರತ ಕೃತಿಯನ್ನು ಬರೆದುದಾಗಿ ಪಂಪ ಸ್ಪಷ್ಟವಾಗಿ ಹೇಳ್ಕೊಳ್ತಾನೆ. ಪಂಡಿತರ ಒಂದು ನಿಯೋಗ ಪಂಪನ ಆಶ್ರಯದಾತನಾದ ಅರಿಕೇಸರಿಯ ಬಳಿಗೆ ಹೋಯ್ತಂತೆ. ಅರಿಕೇಸರಿ ಚಾಲುಕ್ಯ ಮನೆತನದ 2ನೇ ಅರಿಕೇಸರಿ, ರಾಷ್ಟ್ರಕೂಟ ಮನೆತನದ ಸಾಮಂತನಾಗಿದ್ದವನು. ಅವನ ಬಳಿ ಒಂದು ಪಂಡಿತ ಮಂಡಲಿ ಹೋಗಿ ಒಂದು ಬೇಡಿಕೆ ಇರುತ್ತದೆ ಅಂತೆ. ಕತೆ ಪಿರಿದಾದೊಡಂ ಕತೆಯ ಮೈ ಕಿಡಲ್ ಈಯದೆ ಮೂನ್ ಸಮಸ್ತ ಭಾರತಮನ್ ಅಪೂರ್ವವಾಗಿ ಸಲೆ ಪೇಳ್ದ ಕವೀಶ್ವರರ್ ಇಲ್ಲ, ಪೇಳುವಡೆ ಪಂಪನೆ ಪೇಳ್ಗುಂ. ಇನ್ನೊಮ್ಮೆ ಹೇಳ್ತೇನೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಪಂಡಿತರ ಒತ್ತಾಸಿಗನಾಗಿತ್ತು ಅರಿಕೇಸರಿ ಎದುರಿಗೆ ಅಂದ್ರೆ, ಕತೆ ಪಿರಿದಾದೊಡಂ ಕತೆಯ ಮೈ ಕಿಡಲ್ ಈಯದೆ ಮೂನ್ ಸಮಸ್ತ ಭಾರತಮನ್ ಅಪೂರ್ವವಾಗಿ ಸಲಿ ಪೇಳ್ದ ಕವೀಶ್ವರರ್ ಇಲ್ಲ. ಸ್ಪಷ್ಟವಾಗಿ ಪಂಡಿತರು ಅರಿಕೇಸರಿ ಹತ್ರ ಒಂದು ವಿನಂತಿಯನ್ನು ಮಾಡಿದರು, ಪೇಳುವಡೆ ಪಂಪನೆ ಪೇಳ್ಗುಂ. ವಿಸ್ತಾರವಾದ ಮಹಾಭಾರತದ ಕಥೆಯನ್ನ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮರ್ಪಕವಾಗಿ ಪರಿಚಯಿಸಿಕೊಡುವಂತಹ ಯೋಗ್ಯತೆ ಯಾರಿಗಾದ್ರೂ ಇದೆ ಅನ್ನೋದಾದ್ರೆ ಅದು ಪಂಪನಲ್ಲಿ ಮಾತ್ರ. ಈ ಒತ್ತಾಸೆಯ ಕಾರಣವಾಗಿ ಪಂಪ ತನ್ನ ಭಾರತವನ್ನು ರಚನೆ ಮಾಡ್ತಾನೆ. ರಾಜನ ಆಶ್ರಯ, ರಾಜನ ಪೋಷಣೆಯಲ್ಲಿ. ಈ ಪೋಷಣೆಗೆ ಪ್ರತಿಯಾಗಿ ಪಂಪ ಏನ್ ಮಾಡಿದ, ತನ್ನ ಪೋಷಕನಾದ ಅರಿಕೇಸರಿಯನ್ನ ಪುರಾಣ ಪುರುಷನಾದ ಅರ್ಜುನನ ಜೊತೆಗೆ ಸಮೀಕರಣ ಮಾಡ್ತಾನೆ. ಸಮೀಕರಣ, ಹೋಲಿಕೆ, ಹೊಂದಾಣಿಕೆ. ಇತಿಹಾಸ ಮತ್ತು ಪುರಾಣಗಳ ಬೆಸುಗೆ ನಾನು ಆರಂಭದಲ್ಲಿ ಇನ್ನೊಂದು ಮಾತನ್ನು ಹೇಳ್ಬೋದಾಗಿತ್ತು. ಪಂಪ ಒಂದು ಹೊಸ ಪರಂಪರೆಯನ್ನೇ ಹುಟ್ಟುಹಾಕಿದ ಕನ್ನಡದಲ್ಲಿ. ಪರಂಪರೆ ಏನು ಅಂದ್ರೆ, ಮಾರ್ಗದೇಶಿಗಳ ಮಿಶ್ರಣ, ಲೌಕಿಕ ಆಗಮಿಕದ ಮಿಶ್ರಣ, ಸಂಸ್ಕೃತ ಕನ್ನಡದ ಮಿಶ್ರಣ, ಧರ್ಮ ಮತ್ತು ಕಾವ್ಯ ಧರ್ಮದ ಮಿಶ್ರಣ, ಇವೆಲ್ಲವನ್ನು ಸಮತೂಕವಾಗಿ ಬೆರಕೆ ಕೂಡಿಸಿಕೊಂಡು ತನ್ನ 2 ಕೃತಿಗಳನ್ನು ರಚನೆ ಮಾಡ್ತಾನೆ ಪಂಪ. ಹಾಗಾಗಿ ಅರಿಕೇಸರಿಯನ್ನ ಅರ್ಜುನನ ಜೊತೆಗೆ ಸಮೀಕರಣ ಮಾಡ್ತಾನೆ. ನಮ್ಮ ಹಳೆಯ ತಲೆಮಾರಿನ ಕೆಲವು ವಿದ್ವಾಂಸರು ಸಮಸ್ತ ಭಾರತ ಅನ್ನೋ ಶಬ್ದ ಬಳಸ್ತಾನೆ ಪಂಪ. ಸಮಸ್ತ ಅಂದ್ರೆ ಇಡೀ ಭಾರತ ಅಂತ ಕೆಲವರು ಭಾವಿಸಿದ್ದುಂಟು. ಆದರೆ ಪಂಪ ಭಾರತವನ್ನು ಸೂಕ್ಷ್ಮವಾಗಿ ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಪಂಪ ಬರೆದದ್ದು ಇಡೀ ಭಾರತ ಅಲ್ಲ. ಆಯ್ದ ಕೆಲವು ಪ್ರಸಂಗಗಳನ್ನು ಮಾತ್ರ ಎತ್ತಿಕೊಂಡು ತನ್ನ ಭಾರತವನ್ನು ರಚನೆ ಮಾಡಿದ್ದಾನೆ. ಸಮಸ್ತ ಭಾರತ ಅಂದ್ರೆ ಸಮೀಕೃತ ಭಾರತ ಅಂತ ತಗೋಬೇಕು ನಾವು ಅದನ್ನು. ಅರ್ಜುನನ ಜೊತೆಗೆ ಅರಿಕೇಸರಿಯನ್ನು ಸಮೀಕರಣ ಮಾಡಿ ರಚಿಸಲಾದಂತ ಕೃತಿ ಸಮಸ್ತ ಭಾರತ. 6 ಕಡೆಗೆ ಪಂಪ ಅದನ್ನು ಒತ್ತು ಕೊಟ್ಟು ಹೇಳ್ತಾನೆ, ನನ್ನ ಕೃತಿ ಸಮಸ್ತ ಭಾರತ. ಸಮಸ್ತ ಅಂದ್ರೆ ಹೊಂದಾಣಿಕೆ, ಹೋಲಿಕೆ ಮಾಡಿದ್ದು. ಅರ್ಜುನ ಮತ್ತು ಅರಿಕೇಸರ ನಡುವೆ ಹೋಲಿಕೆ ಮಾಡಿ ಬರೆದಿರುವಂತ ಕೃತಿ ಸಮೀಕೃತ. ಇದನ್ನು ಮಾಡುವಾಗ ಪಂಪ ಏನು ಮಾಡಿದ ಅಂದ್ರೆ, ಮೂಲದ ಮಹಾಭಾರತದ ಬಗ್ಗೆ ಬಹಳ ದೊಡ್ಡ ಗೌರವನಿಗೆ. ವ್ಯಾಸ ಮುನೀಂದ್ರ ರುದ್ರ ವಚನಾಮೃತ ವಾರ್ತಿಯನ್ ಈಸುವೆಂ ಕವಿ ವ್ಯಾಸನೆನ್ ಎಂಬ ಗರ್ವಂ ಎನಗಿಲ್ಲ. ಪಂಪ ಹೇಳಿದ ಮಾತು ಅವನ ಪ್ರಾಮಾಣಿಕತೆಗೆ ಸಾಕ್ಷಿ. ವ್ಯಾಸ ಮುನೀಂದ್ರ ರುದ್ರ ವಚನಾಮೃತ ವಾರ್ತಿಯನ್ ಈಸುವೆಂ ಕವಿ ವ್ಯಾಸನೆನ್ ಎಂಬ ಗರ್ವಂ ಎನಗಿಲ್ಲ. ಒಬ್ಬ ಕವಿಗೆ ಪ್ರಾಮಾಣಿಕತೆ ಹೇಗಿರ್ಬೇಕು ಅನ್ನೋದಕ್ಕೆ ಪಂಪನ ಈ ಮಾತು ಬಹಳ ಒಳ್ಳೆಯ ಉದಾಹರಣೆ. ಆ ಕೃತಿಯ ಬಗ್ಗೆ, ವ್ಯಾಸನ ಕೃತಿಯ ಬಗ್ಗೆ ಅವನ ಗೌರವ ಹೇಗಿದೆ ನೋಡಿ. ವ್ಯಾಸ ಮುನೀಂದ್ರ ರುದ್ರ ವಚನಾಮೃತ ವಾರ್ತಿಯಂತೆ. ವ್ಯಾಸರ ಮಹಾಭಾರತ ಸಮುದ್ರ ಸಮಾನವಾದದ್ದು. ಅದನ್ನ ನಾನೇನೋ ಈಸಲಿಕ್ಕೆ ಹೊರಟಿದ್ದೇನೆ, ಆದ್ರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತೇನೋ ಅನ್ನುವಂಥ ಒಂದು ಅಳುಕಿನೊಂದಿಗೆ, ಅಷ್ಟೇ ಒಂದು ಧೈರ್ಯದೊಂದಿಗೆ ಪಂಪ ತನ್ನ ಕೃತಿಯನ್ನ ರಚನೆ ಮಾಡಿದ್ದನ್ನ ನಾವು ಗುರುತಿಸ್ತೇವೆ. ಅದೇ ರೀತಿ ಇನ್ನೊಂದು ಕೃತಿ ಅವನು ಆದಿಪುರಾಣ. ಆದಿಪುರಾಣ ಮೊದಲನೇ ತೀರ್ಥಂಕರ, ಜೈನ ಸರಣಿಯಲ್ಲಿ ಜೈನ ನಂಬಿಕೆಯ ಪ್ರಕಾರ ಮೊದಲನೇ ತೀರ್ಥಂಕರನಾದ ಆದಿನಾಥನ ಚರಿತ್ರೆ. ಅದು ನಾವು ಆಗಲೇ ನೋಡಿದ ಹಾಗೆ ಆಗಮಿಕ ಕೃತಿ, ಧಾರ್ಮಿಕ ಕೃತಿ.
ಒಂದು ಮಾತು ಬರ್ತದೆ ನಮ್ಮಲ್ಲಿ, ನಿಂತರೆ ಪುರಾಣ ಚಲಿಸಿದರೆ ಇತಿಹಾಸ. ನಿಂತರೆ ಪುರಾಣ ಚಲಿಸಿದರೆ ಇತಿಹಾಸ. ಈ ಮಾತನ್ನು ನಾನು ಯಾಕೆ ಇಲ್ಲಿ ಬಳಸಿಕೊಳ್ತಾ ಇದ್ದೇನೆ ಅಂದ್ರೆ, ಪಂಪ ಬರೆದಿರುವಂತಹ ಎರಡೂ ಕೃತಿಗಳು ಪುರಾಣಗಳೇನೋ ಹೌದು, ಆದ್ರೆ ಬರೀ ಪುರಾಣದ ಚೌಕಟ್ಟಿಗೆ ಮಾತ್ರ ಅವನು ಸೀಮಿತನಾಗಿ ನಿಲ್ಲಲಿಲ್ಲ. ಅದರಲ್ಲಿ ಇತಿಹಾಸವನ್ನು ಬೆರೆಸಲಿಕ್ಕೆ ಪ್ರಯತ್ನ ಮಾಡಿದ. ತನ್ನ ಕಾಲದ ರಾಜಕೀಯ ಸ್ಥಿತಿಗತಿಗಳನ್ನ ಬೆರೆಸಲಿಕ್ಕೆ ಪ್ರಯತ್ನ ಮಾಡಿದ. ತನ್ನ ಕಾಲದ ಸಾಮಾಜಿಕ ಸ್ಥಿತಿಗತಿಗಳನ್ನ ಆ ಮೂಲಕ ಸಂದರ್ಭೋಚಿತವಾಗಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ. ತನ್ನ ಕಾಲದ ಸಂಸ್ಕೃತಿಯ ಒಳ ಸುಳಿಗಳನ್ನ ತನ್ನ ಕೃತಿಗಳಲ್ಲಿ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿದ. ಇವೆಲ್ಲ ಸಂಗತಿಗಳು ಅವತ್ತು ಹೇಳಿದ ಸಂಗತಿಗಳಾದರೂ ಕೂಡ ಇವತ್ತಿಗೂ ನಮಗೆ ನೋಡ್ಲಿಕ್ಕೆ ಸಿಕ್ತು ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ. ನಾನು ಪ್ರಸ್ತುತತೆ ಅಥವಾ ಸಮಕಾಲೀನತೆ ಅನ್ನೋದನ್ನು ಈ ಅರ್ಥದಲ್ಲಿ ನೋಡ್ತಾ ಇದ್ದೇನೆ. ಅವತ್ತು ಪಂಪ ಮಾತಾಡಿದ ಕೆಲವು ಮಾತುಗಳು ಇವತ್ತಿಗೂ ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಪಂಪನ ಕೃತಿಗಳು ಇವತ್ತಿನ ಸಮಾಜಕ್ಕೂ ಮಾರ್ಗದರ್ಶನ ಮಾಡಬಲ್ಲಂತಹ ಕೆಲವು ಗುಣಲಕ್ಷಣಗಳನ್ನು ಹೊಂದಿದೆ. ಆ ಅರ್ಥದಲ್ಲಿ ನನ್ನ ಮಾತುಗಳಿಗೆ ಒಂದು ಚೌಕಟ್ಟನ್ನು ಹಾಕೊಂಡಿದ್ದೀನಿ. ಪಂಪನ ಕಾವ್ಯಗಳನ್ನ ಕಾವ್ಯ ಸೌಂದರ್ಯದ ದೃಷ್ಟಿಯಿಂದ ನೋಡ್ಲಿಕ್ಕೆ ನಾನು ಹೋಗ್ತಾ ಇಲ್ಲ. ಪಂಪನ ಕೃತಿಗಳ ಬಗ್ಗೆ ಕಾವ್ಯ ಸೌಂದರ್ಯದ ದೃಷ್ಟಿಯಿಂದ ನಾನು ಮಾತಾಡ್ಲಿಕ್ಕೆ ಹೊರಟಿಲ್ಲ. ಪಂಪನ ಕೃತಿಗಳ ಕಥೆಯನ್ನು ಪರಿಚಯಿಸ್ಲಿಕ್ಕೂ ನಾನು ಹೊರಟಿಲ್ಲ. ಅದರ ಬದಲು ಎರಡೂ ಕೃತಿಗಳಿಂದ ಆಯ್ದ ಕೆಲವು ಪ್ರಸಂಗಗಳನ್ನು ಎದುರಿಗೆ ಇಟ್ಟುಕೊಂಡು ಆ ಎರಡೂ ಕೃತಿಗಳ ಕೆಲವು ಸಂಗತಿಗಳು ಇವತ್ತಿಗೂ ಕೂಡ ಹೇಗೆ ನೋಡ್ಲಿಕ್ಕೆ ಸಿಗ್ತವೆ ಅನ್ನುವಂಥದ್ದು ನನ್ನ ಮುಂದಿರುವಂತಹ ವಿಚಾರ. ಹಿಸ್ಟರಿ ರಿಪೀಟ್ಸ್ ಅನ್ನುವಂಥದ್ದು ಒಂದು ಮಾತು ಬರ್ತದೆ. ಹಿಸ್ಟರಿ ರಿಪೀಟ್ಸ್, ಇತಿಹಾಸ ಮತ್ತೆ ಪುನರಾವರ್ತನೆ ಆಗ್ತದೆ ಅನ್ನುವ ಅರ್ಥದಲ್ಲಿ ಅವತ್ತು ಪಂಪ ಹೇಳಿದ ಕೆಲವು ಸಂಗತಿಗಳು ಇವತ್ತು ನೋಡ್ಲಿಕ್ಕೆ ಸಿಗ್ತವೆ. ಎರಡೂ ಕೃತಿಗಳಿಂದ ಕೆಲವು ಪ್ರಸಂಗಗಳನ್ನು ಎತ್ತಿಕೊಂಡು ನನ್ನ ವಿಷಯಕ್ಕೆ ಸಮರ್ಥನೆ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ, ಒಬ್ಬ ಕವಿಯಲ್ಲಿ ರಾಷ್ಟ್ರೀಯತೆಯ ಬಗ್ಗೆ ಗೌರವ ಇರಬೇಕು. ತಾನು ಎಲ್ಲಿ ನೆಲೆ ನಿಂತಿದ್ದಾನೋ ಆ ನೆಲದ ಬಗ್ಗೆ, ಆ ಸಂಸ್ಕೃತಿಯ ಬಗ್ಗೆ, ಆ ಭಾಷೆಯ ಬಗ್ಗೆ, ಆ ನಾಡು ನುಡಿಯ ಬಗ್ಗೆ ಗೌರವ ಇರಬೇಕು ಅನ್ನುವಂಥದ್ದು ಮೊದಲನೇ ಲಕ್ಷಣ. ಪಂಪ ಅದರಲ್ಲಿ 100ಕ್ಕೆ 100ರಷ್ಟು ಯಶಸ್ವಿಯಾಗಿದ್ದಾನೆ. ಇವತ್ತಿನ ನಮ್ಮ ಕವಿಗಳಿಗೂ ಕೂಡ ಇದೊಂದು ಮಾರ್ಗದರ್ಶನ ಮಾಡಬಲ್ಲಂತಹ ವಿಚಾರ. ಆ ಸಂದರ್ಭಕ್ಕೆ 1 ಅಥವಾ 2 ಪದ್ಯಗಳನ್ನು ಮಾತ್ರ ನಾನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಕನ್ನಡ ನೆಲದ ಬಗ್ಗೆ ಪಂಪನಿಗೆ ಎಷ್ಟು ಅಗಾಧವಾದ ಪ್ರೀತಿ ಇತ್ತು ಅಂದ್ರೆ, ಅವನು ಸ್ಪಷ್ಟವಾಗಿ ಹೇಳ್ತಾನೆ. ಒಂದು ಪದ್ಯವನ್ನೇ ಉಲ್ಲೇಖ ಮಾಡಿಬಿಡ್ತೇನೆ, ದಯವಿಟ್ಟು ಹಳೆಗನ್ನಡ ಕ್ಲಿಷ್ಟ ಅನಿಸಿದ್ರೆ ಕ್ಷಮಿಸಬೇಕು. ಒಮ್ಮೆ ಬಿಟ್ಟು ಮತ್ತೊಮ್ಮೆ ಆ ಪದ್ಯವನ್ನ ಬೇಕಾದ್ರೆ ಪುನರುಚ್ಚಾರ ಮಾಡ್ತೇನೆ. ಆದಷ್ಟು ಪದವಿಚ್ಛೇದ ಮಾಡಿ ತಮಗೆ ತಿಳಿಯೋ ಹಾಗೆ ಅದನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ತ್ಯಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ, ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಸರೇ ಮಾನಸರು. ಇಷ್ಟು ಮಾತುಗಳ ಮೂಲಕ ಪಂಪ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ರಿಯಲ್ ಪರ್ಸನಾಲಿಟಿ ಯಾವುದು, ಪರಿಪೂರ್ಣ ವ್ಯಕ್ತಿತ್ವ ಯಾವುದು ಅನ್ನೋದನ್ನ ಲಿಸ್ಟ್ ಮಾಡಿ, ಪಟ್ಟಿ ಮಾಡಿ ಕೊಡ್ತಾ ಇದ್ದಾನೆ ಗುಣಗಳು. ತ್ಯಾಗದ, ಭೋಗದ, ಅಕ್ಕರದ, ಅಕ್ಕರ ಮೀನ್ಸ್ ವಿದ್ಯೆ, ತ್ಯಾಗದ, ಭೋಗದ, ಅಕ್ಕರದ, ಗೇಯ, ಗೇಯ ಅಂದ್ರೆ ಸಂಗೀತ, ಗೊಟ್ಟಿ, ಗೋಷ್ಠಿ. ಇವತ್ತು ನೀವು ಸೇರಿ ಏನು ಇವತ್ತು ಚರ್ಚೆ ಮಾಡ್ತಾ ಇದ್ದೇವಲ್ಲ, ಇದು ಗೋಷ್ಠಿ. ತ್ಯಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ, ಅಲಂಪಿನ ಇಂಪುಗಳಿಗೆ ಆಗರವಾದ ಮಾನಸರೇ ಮಾನಸರ. ಇಷ್ಟಕ್ಕೆ ನಿಲ್ಲೋದಿಲ್ಲ, ಪಂಪ ಮುಂದುವರಿತಾನೆ. ಅದು ಬಹಳ ಮಹತ್ವದ್ದು ನಮಗೆ ಈ ಸಂದರ್ಭದಲ್ಲಿ, ರಾಷ್ಟ್ರೀಯ ಅವನ ಕಲ್ಪನೆಯ ಬಗ್ಗೆ. ಅಂತೂ ಅವರಾಗಿ ಪುಟ್ಟಲು ಏನಾಗಿಯೂ ಏನೋ ತೀರ್ದಪುದೇ ತೀರದೊಡಂ ಬರಿದುಂಬಿಯಾಗಿ ಮೇನ್ ಕೋಗಿಲಿಯಾಗಿ ಪುಟ್ಟುವುದು ನಂದನದೋಳ್ ಬನವಾಸಿ ದೇಶದವು. ಪಂಪ ಮರುಜನ್ಮವನ್ನು ಬಯಸ್ತಾನೆ. ಅದು ಎಲ್ಲಿ? ಕನ್ನಡ ನೆಲದಲ್ಲಿ. ಅದು ಎಲ್ಲಿ? ಬನವಾಸಿ ಪ್ರಾಂತದಲ್ಲಿ. ಅದು ಹೇಗೆ? ಮನುಷ್ಯನಾಗಿ ಹುಟ್ಟುವಷ್ಟು ಪುಣ್ಯವನ್ನ ನಾನು ಮಾಡಿಲ್ಲ ಅನ್ನೋದಾದ್ರೆ, ಕನಿಷ್ಠ ಪಕ್ಷ ಮರಿದುಂಬಿಯಾಗಿಯೋ ಕೋಗಿಲಿಯಾಗಿಯೋ ಈ ನೆಲದಲ್ಲಿ ನಾನು ಮತ್ತೊಮ್ಮೆ ಜನ್ಮ ತಾಳಬೇಕು ಅನ್ನುವಂತ ಒಂದು ಒತ್ತಾಸೆ ಪಂಪನಿಂದ ಪುಟ್ಟದು ಬರ್ತದೆ. ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್. ಇಂಥ ಮಾತು ಸುಮ್ಮನೆ ಬರುವುದಿಲ್ಲ. ಒಳಗಿನ ಒತ್ತಡ. ಹೇಳಿದರೆ ಹಾಳಾಗುವುದು ಅನುಭವದ ಸವಿಯು, ಹೇಳದಿರೆ ತಾಳಲಾರನೋ ಕವಿಯು. ಕುವೆಂಪು ಅವರ ಮಾತನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಹೇಳಿದರೆ ಹಾಳಾಗುವುದು ಅನುಭವದ ಸವಿಯು, ಹೇಳದಿರೆ ತಾಳಲಾರನೋ ಕವಿಯು. ಈ ತಾಳಲಾರದೆ ಹುಟ್ಟಿದು ಬಂದಿರುವಂತಹ ದೇಶ ಪ್ರೇಮದ ಮಾತುಗಳು, ನಾಡು ನುಡಿಯ ಮಾತುಗಳು ಇವು.
ಜಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಬಿನ ಇಂಪುಗಳಿಗೆ ಆಗರವಾದ ಮಾನಸರೇ ಮಾನಸರ. ಇಂಥ ಮನುಷ್ಯನಾಗಿ ನಾನು ಇನ್ನೊಮ್ಮೆ ಹುಟ್ಟು ಬರಬೇಕು. ಮನುಷ್ಯನಾಗಿ ಹುಟ್ಟುವಷ್ಟು ಪುಣ್ಯವನ್ನ ಮಾಡಿಲ್ಲ ಅನ್ನೋದಾದ್ರೆ ಕನಿಷ್ಠ ಪಕ್ಷ ಮರಿದುಂಬಿಯಾಗಿಯೋ ಕೂಗಿಲಿಯಾಗಿಯೋ ಹುಟ್ಟು ಬರಬೇಕು ಅನ್ನುವಂಥದ್ದು ಅವನ ಹಂಬಲ. ಇಂಗ್ಲಿಷ್ ನಲ್ಲಿ ಒಂದು ಮಾತು ಬರ್ತದೆ, ವೆನ್ ಯು ಆರ್ ಇನ್ ರೋಮ್ ಬಿ ಎ ರೋಮನ್, ವೆನ್ ಯು ಆರ್ ಇನ್ ರೋಮ್ ಬಿ ಎ ರೋಮನ್. ಕನ್ನಡ ನೆಲದಲ್ಲಿ ಅಥವಾ ಭಾರತದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಅಂದ್ರೆ ಖಂಡಿತವಾಗಿ ನಾವು ಭಾರತೀಯ ಮನಸ್ಥಿತಿಯನ್ನು ಹೊಂದಬೇಕು, ಕರ್ನಾಟಕದ ಮನಸ್ಥಿತಿಯನ್ನು ಹೊಂದಬೇಕು. ಆ ಹಿನ್ನೆಲೆಯಲ್ಲಿ ಪಂಪನ ಈ ಮಾತುಗಳನ್ನ ನಾನು ಎತ್ಕೊಳ್ತಾ ಇದ್ದೆ. ಇನ್ನೊಂದು ಮಾತು ಹೇಳ್ತಾನೆ ಅವನು, ಚಂಕಣ ಗಾಳಿ ಸೋಂಕಿದೊಡಂ. ನೆನಪಿರ್ಲಿ ದಯವಿಟ್ಟು ತಮಗೆ, ಆಂಧ್ರ ಪ್ರದೇಶದಲ್ಲಿ ಅರಿಕೇಸರಿ ಆಸ್ಥಾನದಲ್ಲಿ ನಿಂತು ತನ್ನ ಕಾವ್ಯವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಪಂಪನಿಗೆ ಕನ್ನಡದ ನೆಲ ಮತ್ತೆ ಮತ್ತೆ ನೆನಪಿಗೆ ಬರ್ತದೆ. ಇಂಗ್ಲಿಷ್ ನಲ್ಲಿ ಹೋಮ್ ಸಿಕ್ ಅನ್ನುವಂತ ಒಂದು ಶಬ್ದ ಬರ್ತದೆ, ಹೋಮ್ ಸಿಕ್. ಈಗ PUC ಹೈಸ್ಕೂಲ್ ಲೆವೆಲ್ ಓದೋ ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಟು ಹೊರಗಡೆ ಬೇರೆ ಊರಿಗೆ ಹೋದಾಗ ಪದೇ ಪದೇ ತಂದೆ ತಾಯಿಗಳ ನೆನಪಾಗ ಆಗ್ತದಲ್ಲ, ಆ ಅರ್ಥದಲ್ಲಿ ಆ ರೀತಿಯಲ್ಲಿ ಪಂಪನಿಗೆ ಬಹುಶಃ ಆಂಧ್ರದಲ್ಲಿ ನೆಲೆ ನಿಂತ ಕಾರಣವಾಗಿ ಕನ್ನಡದ ನೆಲ ಮತ್ತೆ ಮತ್ತೆ ನೆನಪಿಗೆ ಬಂದಿರೋ ಹಾಗೆ ಕಾಣ್ತದೆ. ಅದಕ್ಕೆ ನಾನು ಆ ಶಬ್ದವನ್ನು ಬಳಸಿದ್ದು, ಹೋಮ್ ಸಿಕ್. ಚಂಕಣ ಗಾಳಿ ಸೋಂಕಿದೊಡಂ, ಒಳ್ನುಡಿ ಗೇಳ್ದೊಡಂ, ಇಂಪನಾಳ್ದ ಗೇಯಂ ಕಿವಿ ಒಕ್ಕೊಡಂ, ಬಿರಿದ ಮಲ್ಲಿಗೆ ಕಂಡೊಡಂ, ಆದ ಕೆಂದಲಂಪಂ ಗೆಡೆಗೊಂಡಡಂ, ಮಧು ಮಹೋತ್ಸವ ಮಾಡೋಡಂ, ಏನನೆಂಬೆನ್ ಆರಂಕುಶ ಬೆಟ್ಟೊಡಂ, ನೆನೆವುದೆನ್ನ ಮನಂ ಬನವಾಸಿ ದೇಶಂ. ಬಹಳ ಜನಪ್ರಿಯವಾಗಿರುವಂತಹ ಪದ್ಯ. ಖಂಡಿತವಾಗಿ ತಾವೆಲ್ಲ ಇದನ್ನು 10 ಸಲ ಕೇಳಿರ್ತೀರಿ. ಅದರಲ್ಲಿ ಹೆಚ್ಚಿನ ಅರ್ಥ ವಿವರಣೆಗೆ ನಾನು ಹೋಗೋದಿಲ್ಲ. ಒಂದೊಂದು ನನ್ನ ಪ್ರಕಾರ ಪಂಚೇಂದ್ರಿಯಗಳಿಗೆ ಹಿತ ನೀಡಬಲ್ಲಂತ 5 ಸಂಗತಿಗಳನ್ನ ಪಟ್ಟಿ ಮಾಡಿಕೊಡ್ತಾನೆ ಪಂಪ ಇಲ್ಲಿ. ಚಂಕಣ ಗಾಳಿ ಸೋಂಕಿದೊಡಂ, ಒಳ್ನುಡಿ ಕೇಳ್ದೊಡಂ, ಇಂಪನಾಳ್ದ ಗೇಯಂ ಕಿವಿ ಒಕ್ಕೊಡಂ, ಬಿರಿದ ಮಲ್ಲಿಗೆ ಕಂಡೊಡಂ. 5 ಪಂಚೇಂದ್ರಿಯಗಳಿಗೆ ಹಿತ ನೀಡಬಲ್ಲಂತ 5 ಸಂಗತಿಗಳು ಈ ನೆಲದಲ್ಲಿ ಇದ್ದಾವೆ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಗೌರವದಿಂದ ಸ್ಮರಿಸಿಕೊಳ್ತಾನೆ ಪಂಪ. ಇಲ್ಲಿ ನನಗೆ ಮುಖ್ಯವಾದ ಸಂಗತಿ ಒಂದು ಏನು ಅಂದ್ರೆ, ಆರಂಕುಶ ಬಿಟ್ಟೊಡಂ, ನೆನೆವುದೆನ್ನ ಮನಂ ಬನವಾಸಿ ದೇಶ. ಈ ಶಬ್ದದ ಬಗ್ಗೆ ಬಹಳ ಚರ್ಚೆಗಳಾಗಿವೆ. ಆರಂಕುಶ 2 ಪಾಠಗಳನ್ನು ಗಮನದಲ್ಲಿ ಇಟ್ಟುಕೊಂಡು 2 ರೀತಿಯ ವಿದ್ವಾಂಸರು ಚರ್ಚೆ ಮಾಡಿದ್ದು ಉಂಟು. ಒಂದು, ಯಾರೇ ಬಂದು ಅಂಕುಶದಿಂದ ನನ್ನನ್ನ ನಿಗ್ರಹಿಸಿದರೂ ಕೂಡ ನಾನು ಕನ್ನಡ ನೆಲದಲ್ಲೇ ಯಾರೇ ಅಂಕುಶದಿಂದ ನನ್ನನ್ನ ನಿಗ್ರಹ ಮಾಡಿದರೂ ಕೂಡ, ನನ್ನನ್ನು ಹಿರಿದರೂ ಈ ನೆಲದಲ್ಲಿ ನಾನು ಮತ್ತೊಮ್ಮೆ ಹುಟ್ಟುತ್ತೇನೆ ಅನ್ನುವಂಥದ್ದು ಒಂದರ್ಥ. ಇನ್ನು ಕೆಲವರು ಇನ್ನೂ 6 ಅಂಕುಶಗಳನ್ನ ತೆಗೆದುಕೊಂಡು ಇರಿದ್ರು ಸಹಿತ ನಾನು ಈ ನೆಲದಲ್ಲಿಯೇ ಹುಟ್ಟುತ್ತೇನೆ ಅನ್ನುವಂಥದ್ದು ಇನ್ನೊಂದು ಗುಂಪಿನ ಅರ್ಥ. ನನಗನ್ನಿಸ್ತದೆ ಇದಕ್ಕೆ ನನಗೆ ಬೆಂಬಲವಾಗಿ ಸುಮಾರು 60 ವರ್ಷಗಳ ಹಿಂದೆ ಒಬ್ಬ ವಿದ್ವಾಂಸರು ಬರೆದಿರುವಂತಹ ಒಂದು ಲೇಖನ, ಅದನ್ನ ನಾನು ನೆನಪಿಸಿಕೊಳ್ತೀನಿ ಈ ಸಂದರ್ಭದಲ್ಲಿ. ಅಂಕುಶ ಮಿಟ್ಟೊಡಂ. ಕೊಂಕಣಿ ಭಾಷೆಯಲ್ಲಿ ಅಂದ್ರೆ ಹಲಸಿನ ಮರ ಅಂತೆ. ಅಂಕುಶ ಮೆಟ್ಟೊಡಂ. ಅಂಕುಶ ಬಿಡೋದು ಅಂದ್ರೆ ಚಿಗುರು ಒಡೆಯೋರು, ಮುಗುಳು ಒಡೆಯೋರು. ಪಂಪ ನಿಸರ್ಗವನ್ನ ಪ್ರೀತಿಸುವಂತ ಕವಿ. ಮಲ್ಲಿಗೆ ಕೆರತಾವುದು ಸಂಸಾರ ಸಾರ ಸರ್ವಸ್ವ ಫಲಂ. ಮಾವು ಮಲ್ಲಿಗೆ 2 ಇದ್ರೆ ಸಾಕಂತ ಅವನಿಗೆ. ಮಾವು ಮಲ್ಲಿಗೆ, ಇಮ್ಮಾವು ಮಾವು ಮಲ್ಲಿಗೆ 2 ಇದ್ರೆ ಬೆರತಾವುದು ಸಂಸಾರ ಸಾರ ಸರ್ವಸ್ವ ಫಲಂ. ಅವೆರಡು ಇದ್ರೆ ನನಗೆ ಇನ್ನೇನು ಬೇಡ ಅಂತ ಹೇಳೋ ಮಟ್ಟಿಗೆ ನಿಸರ್ಗವನ್ನು ಪ್ರೀತಿಸಿದಂತಹ ಕವಿ ಪಂಪ. ಅಂಕುಶ ಬಿಟ್ಟೊಡಂ. ಹಲಸಿನ ಮರ ಚಿಗುರು ಬಿಟ್ಟಾಗ, ಮುಗುಳು ಬಿಟ್ಟಾಗ ಕಪ್ಪು ಮಿಶ್ರಿತ ಕೆಂಪು ಬಣ್ಣದ ಎಲೆಗಳನ್ನ ನಾವು ನೋಡ್ತೀವಿ. ಕಪ್ಪು ಮಿಶ್ರಿತ ಕೆಂಪು ಬಣ್ಣದ ಎಲೆಗಳು, ಮುಗುಳು, ಚಿಗುರು. ಅದನ್ನ ನೋಡಿದ ತಕ್ಷಣ ಪಂಪ ಹೇಳ್ತಾನೆ, ನನಗೆ ಮತ್ತೆ ನನ್ನ ಕನ್ನಡದ ನೆಲ, ಕನ್ನಡದ ಉದ್ಯಾನವನಗಳು, ಕನ್ನಡದ ಗದ್ದೆಗಳು, ತೋಟಗಳು, ಅಡಿಕೆ, ತೆಂಗು, ಭತ್ತ, ಮಾವು, ಮಲ್ಲಿಗೆ ಇವೆಲ್ಲ ನೆನಪಾಗ್ತವೆ ಅಂತ ಹೇಳಿ ಮನಸ್ಸಿನಲ್ಲಿ ಆ ಭಾವನೆಯನ್ನ ತಂದುಕೊಂಡು ಆನಂದ ಪಡ್ತಾನೆ. ಇದು ಸುಮಾರು 60 ವರ್ಷಗಳ ಹಿಂದೆ ನನಗೆ ನೆನಪು ಸರಿ ಇದೆ ಅನ್ನೋದಾದ್ರೆ, ಪಾರಿಶ್ವಾಡ್ ಅನ್ನುವಂಥ ಒಬ್ಬ ವಿದ್ವಾಂಸರು ಬಹುಶಃ ಅವತ್ತಿನ ಜಯ ಕರ್ನಾಟಕ ಅಥವಾ ಪ್ರಬುದ್ಧ ಕರ್ನಾಟಕ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬರೆದಿದ್ರು. ನನಗೆ ನೆನಪಿರುವ ಪ್ರಕಾರ ಸುಮಾರು 60 ವರ್ಷಗಳ ಹಿಂದೆ ಅವರು ಇದನ್ನು ಉಲ್ಲೇಖ ಮಾಡಿದ್ರು. ಅಂಕುಶ ಬಿಟ್ಟೊಡಂ ಅಂದ್ರೆ ಹಲಸಿನ ಮರ ಚಿಗುರು ಹೊಡೆದದ್ದನ್ನು ನೋಡಿದ್ರೆ ಪಂಪನಿಗೆ ತನ್ನ ನೆಲ ನೆನಪಾಗ್ತಿತ್ತಂತೆ.
ಇಷ್ಟೇ. ಆರಂಕುಶ ಅನ್ನುವಂಥದ್ದು ಅಂಕುಶ ಇಲ್ಲ ಟೆಕ್ಸ್ಟ್ ನಲ್ಲಿ, ಮೂಲದ ಪಾಠಕ್ಕೆ ಹೋಗ್ಬೇಕಾಗ್ತದೆ ನಾವು. ಮತ್ತು ಅಂಕುಶ ಇದ್ರೆ ನಾವು ಬೇರೆ ರೀತಿ ಭಾವಿಸಿಕೊಂಡಿರುವ ಅರ್ಥ ಹೊಂದಿಸಿಕೊಳ್ಬಹುದು. ಅಂಕುಶ ಇದ್ದರೆ ಈಗ ನಾನು ಹೇಳಿದ ಅರ್ಥಕ್ಕೆ ಹೊಂದಾಣಿಕೆ ಮಾಡಿಕೊಳ್ಬಹುದು. ಈ ಪದ್ಯದ ವಿಷಯದಲ್ಲಿ ನಾನು ಹೇಳ್ಬೇಕು ಅನ್ಕೊಂಡಿರುವಂತದ್ದು ವಿಚಾರ ಇಷ್ಟೇ. ನಿಸರ್ಗ ಪ್ರೀತಿಗೆ ಸಂಬಂಧಂಕಣ ಗಾಳಿ, ಒಳ್ನುಡಿ, ಇಂಪಾದ ಗೇಯ, ಮಧು ಮಹೋತ್ಸವ ಇವೆಲ್ಲ ಆ ದಿನದ ಕರ್ನಾಟಕದ ಸಿರಿ ಸಂಪತ್ತುಗಳು, ಸಾಂಸ್ಕೃತಿಕ ಸಂಪತ್ತುಗಳು. ಅದನ್ನ ಗಮನದಲ್ಲಿಟ್ಕೊಂಡು ಪಂಪ ಈ ಪದ್ಯವನ್ನ ಕಟ್ಟಿಕೊಡ್ತಾನೆ. ಇನ್ನು ಅವನ ನಾಡು ನುಡಿಯ ಪ್ರೀತಿಗೆ ಇನ್ನು ಒಂದು ಅಥವಾ ಎರಡು ಉದಾಹರಣೆಗಳನ್ನು ಹೇಳಿ ಮುಂದಕ್ಕೆ ಹೋಗ್ಬಿಡ್ತೀನಿ ನಾನು. ನಿಮ್ಗೆ ಆಶ್ಚರ್ಯ ಆಗಬಹುದು. ಅರ್ಜುನ ವಿಹಾರ ಮಾಡ್ಲಿಕ್ಕೆ ಬರ್ತಾನೆ. ಆ ಕಥೆಗೆಲ್ಲ ನಾನು ಹೋಗೋದಿಲ್ಲ. ಅರ್ಜುನ ವಿಹಾರ ಮಾಡ್ಲಿಕ್ಕೆ ಬರ್ತಾನೆ. ನೀವು ಗೊತ್ತಿರಲಿ, ಮಹಾಭಾರತ ಪ್ರಸಂಗ ನಡೆದದ್ದು ಇವತ್ತಿನ ದಿಲ್ಲಿ, ಹಸ್ತನಾಪುರ ಇತ್ಯಾದಿ ಇತ್ಯಾದಿ ಆ ಕಡೆ ಉತ್ತರ ಭಾರತದಲ್ಲಿ. ಪಂಪ ಏನ್ ಅಂದ್ಕೊಂಡಿದ್ದಾನೆ, ಈ ಕಥಾ ವಸ್ತು ನನ್ನ ಕಣ್ಣೆದುರಿಗೆ ನನ್ನ ನೆಲದಲ್ಲಿ ನಡೀತು ಅನ್ನೋ ಹಾಗೆ ಕಲ್ಪಿಸಿಕೊಂಡು ಬರಿತಾ ಇದ್ದಾನೆ. ಹಾಗಾಗಿ ಅರ್ಜುನ ವಿಹಾರ ಮಾಡೋ ಸಂದರ್ಭದಲ್ಲಿ ಪಂಪ ಏನ್ ಮಾಡ್ತಾನೆ, ಅರ್ಜುನನನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ, ಉತ್ತರ ಕನ್ನಡ ಜಿಲ್ಲೆಗೆ ಕರ್ಕೊಂಡು ಬರ್ತಾನೆ. ನಾಡು ನುಡಿಯ ಕುರಿತಾದ ಅದಮ್ಯವಾದ ಪ್ರೀತಿ ಇದ್ದರೆ ಮಾತ್ರ ಹೀಗೆ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಏನ್ ಅಗತ್ಯ ಇತ್ತು? ಅರ್ಜುನನನ್ನ ವಿಹಾರ ಮಾಡಿಸುವ ನೆಪದಲ್ಲಿ ಕರ್ನಾಟಕಕ್ಕೆ ಕರ್ಕೊಂಡು ಬರ್ಬೇಕು ಅನ್ನುವಂಥದ್ದು ಪಂಪನಿಗೆ ಅನಿವಾರ್ಯ ಇತ್ತ? ಖಂಡಿತವಾಗಿ ಇಲ್ಲ. ಅಲ್ಲೇ ಎಲ್ಲೋ ಪಂಪ ವಿಹಾರ ಮಾಡ್ದ ಅಂತ ಹೇಳ್ಬೋದಿತ್ತಲ್ಲ. ಅದರ ಹಿಂದೆ 3 ಕಾರಣಗಳನ್ನ ಗುರುತಿಸಬಹುದು ಅಂತ ನನಗೆ ಅನಿಸ್ತದೆ. ಒಂದು, ಪಂಪನ ಮಲಯ ನಿತ್ಯ ಹರಿದ್ವರ್ಣದ ಪರ್ವತ ಶ್ರೇಣಿ, ಹಸಿರು ವನಸಿರಿ, ಅದು ಒಂದು ನಿಸರ್ಗ ಪ್ರೀತಿಯ ಕಾರಣದಿಂದ ಆ ಬನವಾಸಿ ಪ್ರಾಂತ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅದು ತಿರುಮಕೂಟ, ಟಿ ನರಸೀಪುರದಿಂದ ಹಿಡಿದು ಹೆಗ್ಗಡದೇವನ ಕೋಟೆ, ಉಡುಪಿ, ಮಲ್ಪೆ, ಸಾಗರ, ಭಟ್ಕಳ, ಗೋಕರ್ಣ, ಬನವಾಸಿ, ಅದೊಂದು ಸಮುದ್ರದಕ್ಕಂತ ಒಂದು ಬೆಲ್ಟ್. ಇದನ್ನ ಮೊಟ್ಟ ಮೊದಲ ಬಾರಿಗೆ ಸಮರ್ಪಕವಾಗಿ ಗುರುತಿಸಿದವರು ಡಾಕ್ಟರ್ ಸೀತಾರಾಮ್ ಜಹಗೀರ್ದಾರ್ ಅವರು, ಮೈಸೂರಿನ ವಿದ್ವಾಂಸರು. ಪಂಪ ಎಲ್ಲೆಲ್ಲಿ ಭೌಗೋಳಿಕವಾಗಿ ವಿಹಾರ ಮಾಡಿದ ಅನ್ನೋದನ್ನ ಒಂದು ಮ್ಯಾಪೇ ಮಾಡ್ತಾರೆ ಅವರು, ಒಂದು ನಕ್ಷೆಯ ಮೂಲಕ ತೋರಿಸ್ತಾರೆ. ಅದಕ್ಕೆ ಪ್ರಬಲವಾದ ಇನ್ನೊಂದು ಕಾರಣ ಜಹಗೀರ್ದಾರ್ ಅವರು ಹೇಳೋದೇನು ಅಂದ್ರೆ, ಬಹಳ ಕುತೂಹಲದ ಸಂಗತಿ, ಪಂಪ ಒಬ್ಬ ಜೈನ. ಈ ಎಲ್ಲ ಸ್ಥಳಗಳಲ್ಲಿ ಆ ದಿನಗಳಲ್ಲಿ ಒಬ್ಬೊಬ್ಬ ಜೈನ ಯತಿಗಳು ವಾಸವಾಗಿದ್ದರು. ಪಂಪನಿಗಿಂತ ಸ್ವಲ್ಪ ಮುಂಚೆ ಅಥವಾ ಪಂಪನ ಸಮಕಾಲೀನ ಸಂದರ್ಭದಲ್ಲಿ ಈ ಎಲ್ಲಾ ಊರುಗಳಲ್ಲಿ ಒಬ್ಬೊಬ್ಬ ಪ್ರಸಿದ್ಧ ಜೈನ ಯತಿಗಳು ನೆಲೆಸಿದ್ದರು. ತನ್ನ ಜೈನ ಭಕ್ತಿಯನ್ನ ಪ್ರತಿಪಾದಿಸುವುದನ್ನ ನೆಪವಾಗಿಟ್ಕೊಂಡು ಪಂಪ ಏನ್ ಮಾಡ್ತಾನೆ, ಅರ್ಜುನನನ್ನ ಮಲ್ಪೆ, ಸಾಗರ, ಭಟ್ಕಳ, ಗೋಕರ್ಣ, ಉಡುಪಿ ಇತ್ಯಾದಿ, ಬನವಾಸಿ ಇತ್ಯಾದಿ ಇತ್ಯಾದಿ ಕರ್ಕೊಂಡು ಬರ್ತಾನೆ. ಅಗತ್ಯ ಇರಲಿಲ್ಲ. ನನಗನ್ಸೋದು ಧಾರ್ಮಿಕ ಹಿನ್ನೆಲೆಯಿಂದಲೇ ಪಂಪ ಈ ಸಂದರ್ಭವನ್ನು ಕಲ್ಪನೆ ಮಾಡಿಕೊಂಡಿರೋದು ಹೆಚ್ಚು ಸಾಧ್ಯ. ನಿಸರ್ಗ ಪ್ರೀತಿ ಅಂತೂ ಇದ್ದೇ ಇದೆ. ನಿಸರ್ಗ ಪ್ರೀತಿ 16 ಕಡೆ ಬರ್ತದೆ. ಕುರುಚಾಂಗಣ ವರ್ಣನೆ, ಹಸ್ತಿನಾಪುರದ ವರ್ಣನೆ, ಕರ್ನಾಟಕದ ಗದ್ದೆಗಳ, ತೋಟಗಳ ವರ್ಣನೆ ಅದ್ಭುತವಾಗಿ ಬರ್ತದೆ ಪಂಪನಲ್ಲಿ. ಹೂವು, ಗಿಡ, ಬಳ್ಳಿ ಅವೆಲ್ಲದರ ವರ್ಣನೆ ಅದ್ಭುತವಾಗಿ ಬರ್ತದೆ. ನಿಸರ್ಗ ಪ್ರೀತಿಗೆ ಹಿನ್ನೆಲೆ ಒಂದು ಕಾರಣ. ಬಹಳ ಮುಖ್ಯವಾಗಿ ಧಾರ್ಮಿಕ ಹಿನ್ನೆಲೆಯನ್ನು ಇಟ್ಕೊಂಡು ಪಂಪ ಬಹುಶಃ ಅರ್ಜುನನನ್ನ ಈ ಪ್ರಾಂತಗಳಿಗೆ, ಪ್ರದೇಶಗಳಿಗೆ ಕರ್ಕೊಂಡು ಬಂದಿರಬಹುದು ಅನ್ನುವಂಥದ್ದು ಒಂದು ಸತರ್ಕವಾದ ವಿಚಾರ ಅಂತ ನನಗನ್ನಿಸ್ತದೆ. ಅದಕ್ಕೆ ಸಮರ್ಥನೆ ಕೊಡುವ ರೀತಿಯಲ್ಲಿ ಜಹಗೀರ್ದಾರ್ ಅವರು ಒಂದು ಪಟ್ಟಿಯನ್ನೇ ಕೊಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ವರಾಂಗದಲ್ಲಿ ಜಟಾಚಾರ್ಯ ಅನ್ನುವಂತಹ ಯತಿಗಳಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ವರಾಂಗದಲ್ಲಿ ಜಟಾಚಾರ್ಯ ಅನ್ನುವಂತಹ ಪ್ರಸಿದ್ಧ ಜೈನ ಮುನಿಗಳಿದ್ರು. ಮಲಯ ಪರ್ವತದಲ್ಲಿ ಪೂಜ್ಯಪಾದ ಅನ್ನುವರಿದ್ರು. ಭಟ್ಕಳದಲ್ಲಿ ಅಕಳಂಕ ಅನ್ನುವಂಥ ಮುನಿಗಳಿದ್ರು. ಅಂಕೋಲಿಯಲ್ಲಿ ಭೂತಬಲಿ ಅನ್ನುವಂಥ ಜೈನ ಆಚಾರ್ಯರಿದ್ರು. ಬನವಾಸಿಯಲ್ಲಿ ಬಹುಶಃ ಚಂದ್ರನಾಥ ಬಸದಿ ಅಂತ ಒಂದು ಪ್ರಾಚೀನ ಬಸದಿ ಇದ್ದ ಹಾಗೆ ನನಗೂ ನೆನಪು. ಈ ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ಸೀತಾರಾಮ್ ಜಹಗೀರ್ದಾರ್ ಅವರು ಏನು ಅಭಿಪ್ರಾಯ ಪಟ್ಟರು ಅಂದ್ರೆ, ಪಂಪ ಅರ್ಜುನನನ್ನ ಕನ್ನಡದ ನೆಲಕ್ಕೆ ಕರೆದುಕೊಂಡು ಬಂದಿರುವುದರ ಹಿಂದಿನ ಉದ್ದೇಶ ಒಂದು ನಿಸರ್ಗ ಪ್ರೀತಿಯಾದರೆ ಇನ್ನೊಂದು ಧಾರ್ಮಿಕ ಹಿನ್ನೆಲೆ, ಧಾರ್ಮಿಕ ಪ್ರೀತಿ ಕೂಡ ಆಗಿರಬಹುದು ಅನ್ನುವಂಥದ್ದು ಅವರ ಸ್ಪಷ್ಟವಾದ ಅಭಿಪ್ರಾಯ. ಅದು ಸತ್ಯಕ್ಕೆ ಬಹಳ ಸಮೀಪ ಅಂತ ಕೂಡ ನನಗೆ ಅನಿಸ್ತದೆ. ಇನ್ನು ಮತ್ತೆ ಮುಂದಿನ ವಿಚಾರಕ್ಕೆ ಹೋಗೋದಾದರೆ, ಇನ್ನೊಂದು ಕುತೂಹಲ ಸಂಗತಿ ನಿಮಗೆ ಹೇಳಲೇಬೇಕು. ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡುವ ಸಂದರ್ಭದಲ್ಲಿ ವ್ಯಾಸ ಮಹರ್ಷಿಗಳು ಏನ್ ಮಾಡಿದ್ರು ಅಂದ್ರೆ,
ಉತ್ತರ ಭಾರತದ ಕೆಲವು ಪ್ರಮುಖ ನದಿಗಳ ಪವಿತ್ರ ಉದಕವನ್ನು ತಂದಿದ್ರು ಅಂತ ಹೇಳಿದರು. ಉದಾಹರಣೆಗೆ ಯಮುನಾ, ಗಂಗಾ, ಸಿಂಧು, ಸರಸ್ವತಿ ಇತ್ಯಾದಿ ಇತ್ಯಾದಿ ಪವಿತ್ರವಾದ ನದಿಗಳ ನೀರನ್ನು ತಂದು ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡಿಸಿದ್ರು ಅಂತ ಹೇಳಿ ವ್ಯಾಸರಲ್ಲಿ ಬರ್ತದೆ. ಪಂಪನು ಇದನ್ನೇ ಹೇಳಿ ಕೈ ತೊಳ್ಕೋಬಹುದಾಗಿತ್ತಲ್ಲ. ಇಲ್ಲ, ಪಂಪನಿಗೆ ಸಮಾಧಾನ ಇಲ್ಲ. ಅವನೇನ್ ಮಾಡ್ತಾನೆ, ಹರಿಹರದ ಪಕ್ಕದಲ್ಲಿರುವಂತ ಹಾವೇರಿ ಹರಿಹರದ ಪಕ್ಕದಲ್ಲಿರುವಂತ ವರದಾ ನದಿಯ ನೀರನ್ನು ಅಭಿಷೇಕಕ್ಕೆ ತಂದಿದ್ರು ಅಂತ ಜೋಡಿಸ್ತಾನೆ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ನಾವು ಸಾಂಸ್ಕೃತಿಕ ಹಿನ್ನೆಲೆಯಿಂದ ಪ್ರಸ್ತುತ ದೃಷ್ಟಿಯಿಂದ ಕಾವ್ಯಗಳನ್ನು ಪರಿಶೀಲನೆ ಮಾಡ್ತಾ ಇರುವ ನಾವು ಇಂಥ ಸೂಕ್ಷ್ಮ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಲೇಬೇಕು. ವರದಾ ನದಿಯ ನೀರನ್ನು ತಂದು ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡಿದ್ರು ಅಂತೆ. ಇನ್ನೊಂದು ಪ್ರಸಂಗ ನೆನಪಿಗೆ ಬರ್ತದೆ, ನನಗೆ ವಿಸ್ತಾರಕ್ಕೆ ಹೋಗೋದಿಲ್ಲ. ಅರ್ಜುನ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆಯಲಿಕ್ಕೆ ತಪಸ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ರಂಭೆ, ಊರ್ವಶಿ, ಮೇನಕೆಯರು ನರ್ತನ ಮಾಡಿದ್ರಂತೆ. ಪಂಪನ ದೃಷ್ಟಿಯಲ್ಲಿ ಬಹುಶಃ ನರ್ತನ ಹೇಗಿತ್ತು ಅಂದ್ರೆ ಕರ್ನಾಟಕ ಸಂಗೀತ, ಕರ್ನಾಟಕ ನರ್ತನ, ಕರ್ನಾಟಕ ಸಂಗೀತ, ಕರ್ನಾಟಕ ನರ್ತನ ಅನ್ನೋ ದೃಷ್ಟಿಯಲ್ಲಿ ಪಂಪ ಆ ಪ್ರಸಂಗವನ್ನು ಚಿತ್ರಣ ಮಾಡ್ತಾನೆ. ಇಡಿಯಾಗಿ ಒಂದು ಮಾತನ್ನು ಹೇಳಿ ಈ ಘಟಕವನ್ನು ಮುಗಿಸಬಹುದು ಅನ್ನೋದಾದ್ರೆ, ಪಂಪನಲ್ಲಿದ್ದಂಥ ರಾಷ್ಟ್ರ ಪ್ರೇಮ, ನಾಡು ನುಡಿಯ ಕುರಿತಾದ ಅಭಿಮಾನ, ಹೆಮ್ಮೆ, ಇದು ನಮಗೆಲ್ಲ ಆದರ್ಶ, ಇವತ್ತಿಗೂ ಕೂಡ ಆದರ್ಶ ಅನ್ನೋದನ್ನು ಒತ್ತು ಕೊಟ್ಟಿರುವ ಸಲುವಾಗಿ ಈ ಪ್ರಸಂಗವನ್ನು ಇಷ್ಟು ಬೆಳೆಸಿದ್ದಾಯಿತು. ಇನ್ನು ಪಂಪ ಮಹಾಸ್ವಾಭಿಮಾನಿ. ಬಹಳ ಜನ ಒಂದು ತಪ್ಪ ಅಭಿಪ್ರಾಯ ಇಟ್ಕೊಂಡಿದ್ರು ಪಂಪನ ಬಗ್ಗೆ. ಏನು, ಅವನು ರಾಜಸತ್ತೆಯಲ್ಲಿದ್ದವನು, ರಾಜರಿಗೆ ತನ್ನನ್ನು ಮಾರಿಕೊಂಡಿದ್ದ. ನೋ, ಸ್ಪಷ್ಟವಾಗಿ ಇದನ್ನು ತಿರಸ್ಕಾರ ಮಾಡಬಹುದು. ಪಂಪ ತನ್ನನ್ನು ತಾನು ಮಾರಿಕೊಂಡಿರಲಿಲ್ಲ. ಅವನು ಮಹಾನ್ ಸ್ವಾಭಿಮಾನಿ. ಅವನ ಕೃತಿಯಲ್ಲಿ ಬರುವಂತಹ 2-3 ಸಂಗತಿಗಳನ್ನು ಎತ್ತಿ ಹೇಳುವ ಮೂಲಕ ನನ್ನ ಅಭಿಪ್ರಾಯವನ್ನು ನಾನು ಸಮರ್ಥನೆ ಮಾಡ್ಕೊಳ್ತೇನೆ. ಪಂಪ ಒಂದ್ ಕಡೆಗೆ ಬರೀತಾನೆ, ಪೆರರಿಯುವುದೇಂ, ಪೆರರಿಂದ ಮಪ್ಪುದೇಂ, ಪೆರರ ಮಾಳ್ಪುದೇ. ಪೆರರಂದ್ರೆ ಅನ್ಯರು, ಬೇರೆಯವರು ಏನ್ ಕೊಟ್ಟಾರೋ ಅದರಿಂದ ಏನಾದೀತು, ಅವ್ರು ನನಗೆ ಏನ್ ಮಾಡ್ಯಾರ ಅನ್ನುವಂಥದ್ದು ಈ ಧೈರ್ಯದ ಮಾತು ಪಂಪಂದು. ಪೆರರಿಯುವುದೇಂ, ಪೆರರಿಂದ ಮಪ್ಪುದೇಂ, ಪೆರರ ಮಾಳ್ಪುದೇ. ಬಹುಶಃ ಈ ಮಾತು ಹೇಳ್ಬೇಕಂದ್ರೆ ಬಹಳ ಧಾಷ್ಟ್ಯ ಬೇಕು. ಪಂಪ ಮಹಾ ಸ್ವಾಭಿಮಾನಿ. ಹಿಂದೆ ಒಂದು ಕಾಲಕ್ಕೆ ಪ್ರಸಿದ್ಧ ವಿದ್ವಾಂಸರಾಗಿದ್ದ ತೀನಂ ಶ್ರೀಕಂಠಯ್ಯನವರು ಕೂಡ ಒಂದು ಅಭಿಪ್ರಾಯಕ್ಕೆ ಬಂದಿದ್ರು. ಏನು ಅಂದ್ರೆ, ಪಂಪ ರಾಜಸತ್ತೆಯಲ್ಲಿದ್ದ ಕಾರಣ ಕೈಕಾಲು ಕಟ್ಟಿಸಿಕೊಂಡು ಕುಸ್ತಿ ಆಡುವ ಕುಸ್ತಿ ಪಟುವಿನಂತೆ ವರ್ತಿಸಿದ್ದಾನೆ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ತೀನಂ ಶ್ರೀಕಂಠಯ್ಯ ಅನ್ನುವಂತಹ ಶ್ರೇಷ್ಠ ವಿದ್ವಾಂಸರು ಆ ಕಾಲದಲ್ಲಿ ಅವರು ಒಂದು ಅಭಿಪ್ರಾಯಕ್ಕೆ ಬಂದಿದ್ರು. ಕೈ ಕಟ್ಟಿಸಿಕೊಂಡು ಕುಸ್ತಿ ಆಡುವ ಪಟುವಿನಂತೆ ಪಂಪ ಕಾಣ್ತಾನೆ ಅಂತ ಬರೆದಿದ್ರು. ನನಗಂತೂ ಇದು ಸರ್ವತಾ ಒಪ್ಪಿಗೆ ಇಲ್ಲ. ಯಾಕೆಂದ್ರೆ ಅವನ ಒಳಗಿನ ಆ ಸ್ವಾಭಿಮಾನ, ಸ್ವತಂತ್ರದ ಹಂಬಲ ಎಷ್ಟು ತೀವ್ರವಾಗಿತ್ತು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಬೇಕಾದ್ರೆ ಹೇಳ್ತೀನಿ ನಾನು. ಆದಿಪುರಾಣದಲ್ಲಿ ಒಂದ್ ಕಡೆಗೆ ಬರಿತಾನೋ, ಅವನು ದೇವರನ್ನ ಸ್ತುತಿ ಮಾಡ್ತಾನೆ, ಸರಸ್ವತಿಯನ್ನ ಸ್ತುತಿ ಮಾಡ್ತಾನೆ, ಜೊತೆಗೆ ಒಂದು ವಿನಂತಿಯನ್ನು ಇಡ್ತಾನೆ. ಅಲ್ಲಿ ಏನದು ಅಂದ್ರೆ, ದೇವರೇ, ಸರಸ್ವತಿಯೇ, ನನಗೆ ಸ್ವಕೀಯ ಪ್ರಭುತೆಯನ್ನ ದಯಪಾಲಿಸು. ಒಂದು ಮಾತನ್ನ ದಯವಿಟ್ಟು ಗಮನಿಸಬೇಕು. ನಮ್ಮ ಹಿಂದಿನ ತಲೆಮಾರಿನ ವಿದ್ವಾಂಸರು ಈ ಅಭಿಪ್ರಾಯವನ್ನು ಅಷ್ಟಾಗಿ ಗಮನಿಸಿದ ಹಾಗೆ ಕಾಣೋದಿಲ್ಲ. ಅದರ ಅರ್ಥ ನಾನೇ ಗ್ರೇಟು, ನಾನೇ ಇದನ್ನು ಮೊದಲ ಸಲ ಹೇಳ್ತಾ ಇದ್ದೇನೆ ಅಂತ ಅಲ್ಲ. ಸೂಕ್ಷ್ಮ ಸಂಗತಿಗಳನ್ನ ಗುರುತಿಸುವ ಮೂಲಕ ಕವಿಯ ಮನೋಭಾವವನ್ನು ನಾವು ಪತ್ತೆ ಹಚ್ಚಬೇಕು. ಅವನಲ್ಲಿ ಏನ್ ಹೇಳಿದ ಅದನ್ನ ಗಮನಿಸಬೇಕು ನಾವು. ಸ್ವಕೀಯ ಪ್ರಭುತೆ, ಸೆಲ್ಫ್ ಡಿಸಿಷನ್ ತಗೊಳ್ಳುವಂತ ಒಂದು ಯೋಗ್ಯತೆ, ಒಂದು ಅಧಿಕಾರ, ಸ್ವಾಯತ್ತತೆ, ಸ್ವಾತಂತ್ರ್ಯ. ಒಬ್ಬ ಕವಿ ಈ ಮಾತನ್ನು ಹೇಳಬೇಕು ಅಂದ್ರೆ ಎಷ್ಟು ಧೈರ್ಯ ಬೇಕು ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಸ್ವಕೀಯ ಪ್ರಭುತೆ, ಈ ಶಬ್ದವನ್ನ ಹಿಂದಿನವರು ಅಷ್ಟಾಗಿ ಗಮನಿಸೇ ಇಲ್ಲ. ನನಗೆ ಸ್ವಂತ. ಇನ್ನೊಂದ್ ಕಡೆ ಹೇಳ್ತಾನೆ ಅವನು, ಮಹಾಭಾರತವನ್ನ ಪ್ರೀತಿಯಿಂದ ಹೇಳಿದೆ, ಆದಿಪುರಾಣವನ್ನು ಪ್ರೀತಿಯಿಂದ ಹೇಳಿದೆ ನಿಜ, ಆದರೆ ಎನ್ನರಿವ ಮಾಳ್ಕೆಯೋಳ್ ಪೇಳ್ದೆಂ. ದಯವಿಟ್ಟು ಮಾತನ್ನ ಅರ್ಥ ಮಾಡ್ಕೊಳ್ಬೇಕು. ಎನ್ನರಿವ ಮಾಳ್ಕೆಯೋಳ್ ಪೇಳ್ದೆಂ, ನನಗೆ ಸರಿಕಂಡ ರೀತಿಯಲ್ಲಿ ಹೇಳಿದ್ದೇನೆ, ನನಗೆ ಇಷ್ಟವಾಗುವ ರೀತಿಯಲ್ಲಿ ಹೇಳಿದ್ದೇನೆ. ಈ 3 ಮಾತುಗಳು ಸಾಕು ಪಂಪನ ಸ್ವಾಭಿಮಾನ ಎಷ್ಟು ದಟ್ಟವಾಗಿತ್ತು. ಮುಂದೆ ಕೆಲವು ಪ್ರಸಂಗಗಳು ಬರ್ತವೆ, ಬೇರೆ ಸಂದರ್ಭದಲ್ಲಿ ನಾನು ಅದನ್ನ ಸೂಕ್ಷ್ಮವಾಗಿ ತಗೊಳ್ತೇನೆ. ಈ ಮಾತುಗಳ ಮೂಲಕ ಪಂಪ ಎಷ್ಟು ಮಟ್ಟಿಗೆ ಸ್ವಾಭಿಮಾನಿಯಾಗಿದ್ದ ಅನ್ನೋದನ್ನ ಗಮನಿಸಬೇಕು ನಾವು. ಆಮೇಲೆ ಅದನ್ನು ಇಲ್ಲೇ ಜೋಡಿಸ್ಕೊಂಡ್ ಬಿಡ್ತೀನಿ ನಾನು ಬೇಕಾದ್ರೆ.
ಕರ್ಣನಿಗೆ ಶಲ್ಯ ಸಾರಥಿ ಆಗ್ಬೇಕಾದಂತ ಸಂದರ್ಭ ಬರ್ತದೆ. ಕಥೆಯಲ್ಲಿ ಒಂದು ಪ್ರಸಂಗವನ್ನು ನೆನಪಿಸಿಕೊಳ್ಳಿ ದಯವಿಟ್ಟು. ಕರ್ಣನಿಗೆ ಶಲ್ಯ, ಮದ್ರ ದೇಶದ ದೊರೆ ಶಲ್ಯ ಸಾರಥಿ ಆಗ್ಬೇಕಾದಂತ ಪ್ರಸಂಗ ಬರ್ತದೆ. ದುರ್ಯೋಧನ ಬಂದು ಶಲ್ಯನ ಹತ್ರ ಕೇಳ್ಕೊಳ್ತಾನೆ, ನೀನು ಕರ್ಣನಿಗೆ ಸಾರಥಿ ಆಗ್ಬೇಕು. ಶಲ್ಯನಿಗೆ ಸಿಟ್ಟು ಬಂದ್ಬಿಡ್ತದೆ, ನಾನು ಎಲ್ಲಿ, ಕರ್ಣ ಎಲ್ಲಿ? ಅಂಥವನಿಗೆ, ಅಂಬಿಕನಿಗೆ, ಸೂತಕುಲಾಧಮನಿಗೆ ನಾನು ಸಾರಥಿ ಆಗಬೇಕೆ? ನಿನಗೆ ರಾಜನಿಗೆ ದುರ್ಯೋಧನ, ನಿನಗೆ ಬುದ್ಧಿನೇ ಇಲ್ಲ. ಅವಿವೇಕಿಗಳು ನೀವಂತ ಕರೀತಾನೆ ಶಲ್ಯ. ಶಲ್ಯನ ಬಾಯಲ್ಲಿ ಪಂಪ ಕರೆಸಿದಾನೆ ಅನ್ನೋದನ್ನ ನಾವು ಗುರುತಿಸಬೇಕು. ಓಲಗಿಸಿ ಬಾಳುವುದೇ ಕಷ್ಟಂ ಇಳಾಧಿನಾಥರಂ. ಇನ್ನೊಮ್ಮೆ ಹೇಳ್ತೇನೆ, ದಯವಿಟ್ಟು ಕೇಳಿಸಿಕೊಳ್ಳಿ. ಓಲಗಿಸಿ ಬಾಳುವುದೇ ಕಷ್ಟಂ ಇಳಾಧಿನಾಥರಂ. ಶಲ್ಯನ ಬಾಯಲ್ಲಿ ಪಂಪ ಹೇಳಿಸಿದ ಮಾತು. ಸಂದರ್ಭ ಮಹಾಭಾರತದ್ದೇ ಹೌದು, ಶಲ್ಯನೇ ದುರ್ಯೋಧನಿಗೆ ಹೇಳಿದ್ದು ಹೌದು. ಆದ್ರೆ ಅದರ ಒಳಗೆ ಪಂಪನ ಒಂದು ಧ್ವನಿಯೂ ಕೂಡ ಸೇರಿಕೊಂಡಿದೆ ಅನ್ನೋದನ್ನ ನಾವು ಗುರುತಿಸಬೇಕು. ಇನ್ನೂ ಮುಂದುವರೆದ ಪಂಪ ಏನ್ ಹೇಳ್ತಾನೆ ಗೊತ್ತಾ? ನೃಪಚಿತ್ತ ವೃತ್ತಿ ಚಂಚಲಂ. ನೃಪಚಿತ್ತ ವೃತ್ತಿ ಚಂಚಲಂ. ಎಲ್ಲಿ ದುರ್ಯೋಧನ ಎದುರಿಗೆ 11 ಅಕ್ಷೋಹಿಣಿ ಸೈನ್ಯದ ಒಡೆಯನ ಎದುರಿಗೆ ಶಲ್ಯ ಮಾತಾಡ್ತಾ ಇದ್ದಾನೆ ಈ ಮಾತುಗಳನ್ನ. ರಾಜನಾದವರಿಗೆ ನಿಮಗೆ ಮದ ಇರ್ತದೆ, ನಿಮಗೆ ಅವಿವೇಕ ಇರ್ತದೆ, ನೀವು ಅಯೋಗ್ಯರನ್ನ ತಗೊಂಡು ಹೋಗಿ ಯೋಗ್ಯರನ್ನ ಮಾಡ್ತೀರಿ, ಯೋಗ್ಯರನ್ನ ತಗೊಂಡು ಹೋಗಿ ಅಯೋಗ್ಯರನ್ನ ಮಾಡ್ತೀರಿ ಅಂತ ಒಂದು ಪರಿಸ್ಥಿತಿಯನ್ನು ಇವತ್ತು ನನಗೆ ತಂದಿದ್ದೀರಿ ಅನ್ನೋ ಭಾಗದಲ್ಲಿ ಮುಂದುವರೆದ ಶಲ್ಯ ಇನ್ನೊಂದು ಮಾತನ್ನು ಹೇಳ್ತಾನೆ. ನಾವೆಲ್ಲ ಅದನ್ನು ನೋಡ್ಬೇಕು. ನೀವು ತೊತ್ತಿನ ಮೊಲೆವಾಲ ನುಂಡವರು. ದಯವಿಟ್ಟು ಒಂದು ಕ್ಷಣ ನಿಂತು ಆಲೋಚನೆ ಮಾಡಿ. ಪಂಪ ಈ ಮಾತನ್ನ ಶಲ್ಯನ ಬಾಯಲ್ಲಿ ಬೆಳೆಸಬೇಕು ಅಂದ್ರೆ, ನೀವು ತೊತ್ತಿನ ಮೊಲೆವಾಲ ನುಂಡು ಬೆಳೆದವರು ಯಾರು? ರಾಜರಾದವರು. ದಾಸಿಯರ ಮೊಲೆ ಹಾಲನ್ನು, ಇಲ್ಲಿ ದಾಸಿಯರ ಬಗ್ಗೆ ಕನಿಷ್ಠವಾಗಿ ಪಂಪ ಮಾತಾಡದ ಇತ್ಯಾದಿ ಇತ್ಯಾದಿ, ಅದು ಇಲ್ಲಿ ಬೇಕಾಗಿಲ್ಲ. ನನಗೆ ಏನ್ ಬೇಕಾಗಿದೆ ಅಂದ್ರೆ, ಪಂಪ ಪ್ರಸಂಗ ಬಂದರೆ ರಾಜರನ್ನು ಪ್ರಶ್ನೆ ಮಾಡಬಲ್ಲ, ಮಾಡಿಸಬಲ್ಲ. ಆ ಪಾಯಿಂಟ್ಗೆ ಒತ್ತು ಕೊಡಬೇಕಾದದ್ದು ನನ್ನ ಉದ್ದೇಶ. ನೀವು ತೊತ್ತಿನ ಮೊಲೆವಾಲ ನುಂಡವರು, ನೀವು ಅವಿವೇಕಿಗಳು, ನೀವು ಅಯೋಗ್ಯರನ್ನ ಯೋಗ್ಯರನ್ನಾಗಿ ಮಾಡ್ತೀರಿ ಇತ್ಯಾದಿ ಇತ್ಯಾದಿ ಹೇಳುವ ಭಾಗದಲ್ಲಿ ಒಂದು ಮಾತು ಜೋಡಿಸ್ತಾನೆ ಪಂಪ. ಪಟ್ಟ ಕಟ್ಟಿದ ನೊಸಲೋಳ್ ಲಕ್ಷಣವನ್ನು ಅರಸಬೇಡ. ಹೌಸ್ ಆಫ್ ಪ್ಯಾಲೇಸ್ ಈಸ್ ಲಾಲೆಸ್. ಇಂಗ್ಲಿಷ್ ನಲ್ಲಿ ಒಂದು ಮಾತು ಬರ್ತದೆ, ಹೌಸ್ ಆಫ್ ಪ್ಯಾಲೇಸ್ ಈಸ್ ಲಾಲೆಸ್. ಅರಮನೆಯಲ್ಲಿ, ಅರಸನ ಮನೆಯಲ್ಲಿ ಕಾನೂನುಗಳಿಗೆ ಜಾಗ ಇರೋದಿಲ್ಲ ಅನ್ನುವಂಥದ್ದು ಆ ಮಾತಿನ ಅರ್ಥ. ಅದೇ ಧಾಟಿಯ ಒಂದು ಮಾತನ್ನ ಅವತ್ತೇ ಪಂಪ ಹೇಳಿದ್ದಾನೆ. 1000 ವರ್ಷಗಳ ಹಿಂದೆ, 1100 ವರ್ಷಗಳ ಹಿಂದೆ ಪಂಪ ಹೇಳಿದ್ದಾನೆ, ಪಟ್ಟ ಕಟ್ಟಿದ ನೊಸಲೋಳ್ ಲಕ್ಷಣವನ್ ಅರಸಬೇಡ. ಒನ್ಸ್ ಯು ಆರ್ ಎಲೆಕ್ಟೆಡ್ ಆಸ್ ಎ ಮಿನಿಸ್ಟರ್ ಆರ್ ಸಮಥಿಂಗ್, ಅವನು ಯೋಗ್ಯನೋ ಅಯೋಗ್ಯನೋ ಡೋಂಟ್ ಸಿ, ಅದನ್ನು ನೋಡ್ಬೇಡ ಅನ್ನೋ ಅರ್ಥದಲ್ಲಿ ಪಟ್ಟ ಕಟ್ಟಿದ ನೊಸಲೋಳ್ ಲಕ್ಷಣವನ್ ಅರಸಬೇಡ ಅನ್ನುವಂಥ ಮಾತು. ನನಗೆ ಮುಖ್ಯವಾದದ್ದು ಏನು ಅಂದ್ರೆ, ಪಂಪ ಅರಸೊತ್ತಿಗೆಯಲ್ಲಿ ನಿಂತು ಕಾವ್ಯ ರಚನೆ ಮಾಡಿದವನು ಈ ಕಾವ್ಯವನ್ನು ಬರೆದ ಮೇಲೆ ಅರಿಕೇಸರಿ ಎದುರಿಗೆ ಅದನ್ನು ಒಂದು ಸಲ ಆದರೂ ವಾಚನ ಮಾಡಿರಬಹುದಲ್ಲ. ಈ ಕಾವ್ಯವನ್ನ ಬರೆದು ಮುಗಿಸಿದ ಮೇಲೆ ಪಂಪ ಅರಿಕೇಸರಿ ಎದುರಿಗೆ ಒಂದ್ಸಲ ಆದರೂ ವಾಚನ ಮಾಡಿರಬಹುದಲ್ಲ. ರಾಜರ ಬಗ್ಗೆ ಬಂದಿರುವಂತಹ ಈ ಟೀಕೆಗಳನ್ನು ಅರಿಕೇಸರಿ ಕೇಳಿಸಿಕೊಂಡಿರಬಹುದಲ್ಲ. ಅರಿಕೇಸರಿಗೆ ಹೇಗೆ ಅನಿಸಿರಬಹುದಾಗ ಜಸ್ಟ್ ಇಮ್ಯಾಜಿನ್, ಒಂದು ಕಲ್ಪನೆ ಮಾಡಿಕೊಳ್ಳಿ. ಇದರ ಹಿಂದೆ ನನಗೆ ಕೊಟ್ಟು ಹೇಳಬೇಕಾದ ವಿಷಯ ಇಷ್ಟೇ. ಪಂಪ ನಿರ್ಭಿಡೆಯ ಸ್ವಭಾವದವನು. ಅವನು ಸರಿ ಇದ್ದದ್ದನ್ನು ಸರಿ ಅಂತ ಹೇಳ್ತಾನೆ, ತಪ್ಪಿರೋದನ್ನು ತಪ್ಪು ಅಂತ ಹೇಳ್ತಾನೆ. ಅಂತ ಅನೇಕ ನಿದರ್ಶನಗಳು ಮುಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರ್ತವೆ. ಇದನ್ನು ಇಷ್ಟಕ್ಕೆ ಬಿಟ್ಟು ಮತ್ತೊಂದು ಘಟಕದ ಕಡೆಗೆ ಹೋಗ್ತೇನೆ. ಬಿದ್ದವರನ್ನು ಬೆಂಬಲಿಸುವ ಗುಣ. ಕುಲದ ವಿಚಾರವಾಗಿ, ವಿಶೇಷವಾಗಿ ಧರ್ಮ, ಜಾತಿ, ಕುಲ ಇತ್ಯಾದಿಗಳ ಸಂಘರ್ಷ ಇವತ್ತಿಗೂ ಇರೋದನ್ನ ನಾವು ಕಣ್ಣಾರೆ ನೋಡ್ತೀವಿ. ಅವತ್ತು ಇನ್ನೂ ತೀವ್ರವಾಗಿದೆ. ವಿಶೇಷವಾಗಿ ಕ್ಷತ್ರಿಯ ವರ್ಸಸ್ ಬ್ರಾಹ್ಮಣ, ಕ್ಷತ್ರಿಯ ವರ್ಸಸ್ ಶೂದ್ರ, ಆಮೇಲೆ ಬ್ರಾಹ್ಮಣ ವರ್ಸಸ್ ಶೂದ್ರ, ಈ ರೀತಿ ಸಂಘರ್ಷ, ಕುಲ ವಿರಸ ಅವತ್ತು ಬಹಳ ತೀವ್ರವಾಗಿತ್ತು. ಮಹಾಭಾರತದಲ್ಲಿ ಅದು ಹೆಜ್ಜೆ ಹೆಜ್ಜೆಗೂ ನೋಡ್ಲಿಕ್ಕೆ ಸಿಗ್ತದೆ. 1 ಅಥವಾ 2 ಪ್ರಸಂಗಗಳನ್ನು ನೆನಪಿಸಿಕೊಳ್ಳುವ ಮೂಲಕ ಅದನ್ನು ಮನದಟ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕರ್ಣನ ಪಾತ್ರಕ್ಕೆ ಪಂಪ ವಿಶೇಷವಾದ ಒತ್ತು ಕೊಡ್ತಾನೆ, ಪ್ರಾಮುಖ್ಯವನ್ನ ಕೊಡ್ತಾನೆ. ನೆನೆಯದಿರಣ್ಣ ಭಾರತದೋಳ್ ಇಂ ಪೆರರೊಮ್ಮನ್ ಒಂದೇ ಚಿತ್ತದಿಂ ನೆನೆ ಒಡೆ ಕರ್ಣನಂ ನೆನೆಯ. ಇನ್ನೊಮ್ಮೆ ಹೇಳ್ತೀನಿ, ಆಮೇಲೆ ಅದರ ಜೊತೆಗೆ ಇನ್ನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಗಮನಿಸಬೇಕು. ನೆನೆಯದಿರಣ್ಣ ಭಾರತದೋಳ್ ಇಂ ಪೆರರೊಮ್ಮನ್
ಭಾರತದಲ್ಲಿ ಯಾರನ್ನು ನೆನೆಯಬೇಡಿ, ನೆನೆಯುವುದಾದರೆ ಕರ್ಣನನ್ನು ಮಾತ್ರ ನೆನೆಯಿರಿ. ಈ ಮಾತನ್ನು ಹೇಳುವಾಗ ನೆನಪಿಟ್ಕೊಳ್ಳಿ, ಪಂಪನ ಕಥಾನಾಯಕ ಯಾರು? ಅರ್ಜುನ. ಪಂಪನ ಕಥಾನಾಯಕ ಅರ್ಜುನ. ಈ ಮಾತು ಅರ್ಜುನನಿಗೆ ಹೇಗೆ ಅನಿಸಿರ್ಬೇಕು, ಅಥವಾ ಅರ್ಜುನನ ಹಿಂದೆ ಇರುವಂತ ರಿಕೇಸರಿಗೆ ಹೇಗೆ ಅನಿಸಿರ್ಬೇಕು, ದಯವಿಟ್ಟು ಆಲೋಚನೆ ಮಾಡಿ. ಇದೇ ಸೂಕ್ಷ್ಮವಾಗಿ ಗ್ರಹಿಸಬೇಕು ಅನ್ನುವಂಥದ್ದು ಇಂಥ ಸಂಗತಿಗಳ. ಆಮೇಲೆ ಇನ್ನೊಂದು ಹೇಳ್ತಾನೆ, ಕರ್ಣರಸಾಯನ ಮಲ್ತೆ ಭಾರತಂ. ನನಗೇನ್ ಹೇಳಬೇಕಾಗಿದೆ, ಬಿದ್ದವರನ್ನ, ತೊಂದರೆಗೆ ಸಿಲುಕಿದವರನ್ನ ಕೈ ಹಿಡಿದು ಎಬ್ಬಿಸುವಂಥದ್ದು ಪಂಪನ ಮನೋಧರ್ಮ. ಅದನ್ನು ಒತ್ತು ಕೊಟ್ಟು ಬರಿತಾ ಇದ್ದಾನೆ. ವಿಶೇಷ ಕಾಳಜಿ ತಗೊಂಡು ಪಂಪನ ಪಾತ್ರವನ್ನ ಪೋಷಣೆ ಮಾಡಿದ್ದಾನೆ. ದುರ್ಯೋಧನ ರಣನಲ್ಲೂ ಆ ಸಮಸ್ಯೆ ಇದೆ. ಗದಾ ಯುದ್ಧದಲ್ಲಿ ಪಂಪನಲ್ಲಿಯೂ ಕೂಡ ಅದು ಅನೇಕ ಸಲ ನೋಡಿ ಸಿಗ್ತದೆ. ಇಲ್ಲಿ ಅರ್ಜುನ ಎಷ್ಟೋ ಸಲ ಹಿಂದಕ್ಕೆ ಹೋಗ್ಬಿಡ್ತಾನೆ, ಅರ್ಜುನ ಎಷ್ಟೋ ಸಲ ಕಥಾನಾಯಕ ಹಿಂದಕ್ಕೆ ಹೋಗ್ಬಿಡ್ತಾನೆ, ದುರ್ಯೋಧನವನ್ನು ಎದ್ದು ಬರ್ತಾನೆ, ಕರ್ಣ ಅಂತೂ ನಿರಂತರವಾಗಿ ಎದ್ದು ಬಂದ್ಬಿಡ್ತಾನೆ ನಮ್ಮ ಎದುರಿಗೆ. ನೆನೆಯದಿರಣ್ಣ ಆಯ್ತು. ಆಮೇಲೆ ಕರ್ಣರಸಾಯನ ಮಲ್ತೆ ಭಾರತಂ. ಇನ್ನೊಂದು ಮಾತು ಹೇಳ್ತಾನೆ, ಕರ್ಣನ್ ಒಡ್ಡಿತ್ತು ದಲ್ ಭಾರತಂ. ಈ ಭಾರತ ಇದ್ದದ್ದೇ ನಡೆದದ್ದೇ ಕರ್ಣನ ಸಲುವಾಗಿ, ಕರ್ಣನಿಂದ ಅನ್ನುವಂತಹ ಮಾತು ಇದು. ಕರ್ಣನ್ ಒಡ್ಡಿತ್ತು ದಲ್ ಭಾರತಂ. ಇಲ್ಲಿ ಇಷ್ಟೇ, ದೊಡ್ಡ ಜಾತಿಯವರನ್ನ ಬೆಂಬಲಿಸುವ ಬದಲು ಕೀಳು ಜಾತಿಯವರನ್ನ ಕೈ ಹಿಡಿದು ಎಬ್ಬಿಸಬೇಕು ಅನ್ನುವಂಥ ಒಂದು ಮನೋಧರ್ಮ ಪಂಪನ ಈ ಕೃತಿಯಲ್ಲಿ ಮತ್ತೆ ಮತ್ತೆ ವ್ಯಕ್ತವಾಗಿದೆ. ಇದಕ್ಕೆ ಸಮರ್ಥನೆ ಇನ್ನೂ ಒಂದೆರಡು ಪದ್ಯಗಳನ್ನ ಕೊಡಬಲ್ಲೆ ನಾನು. ಪಾಂಡವರಿಗೆ ದ್ರೋಣರು ಬಿಲ್ ವಿದ್ಯೆಯನ್ನು ಕಲಿಸಿರ್ತಾರೆ, ಅದರ ಪ್ರದರ್ಶನವನ್ನು ಏರ್ಪಾಡು ಮಾಡಿರ್ತಾರೆ. ಅವತ್ತು ಕರ್ಣ ಕೂಡ ಅಲ್ಲಿ ಬರ್ತಾನೆ. ಕರ್ಣ ಕೂಡ ಅಲ್ಲಿ ಬಂದಾಗ ಅರ್ಜುನನಿಗೂ ಕರ್ಣನಿಗೂ ಸಂವಾದ ನಡೀತದೆ. ಆ ಸಂದರ್ಭದಲ್ಲಿ ದ್ರೋಣರು ಮಧ್ಯಪ್ರವೇಶ ಮಾಡಿ ಕರ್ಣನ ಜಾತಿಯನ್ನು ಎತ್ತಿ ಅವಹೇಳನ ಮಾಡುತ್ತಾರೆ. ನಾಳೆಗೆ ಕುಲಮಂ ತಪ್ಪುವವರು ಮಾತಾಡಿಬಿಟ್ಟೆ ನೀನು ಕರ್ಣ, ಅರ್ಜುನನ ಬಗ್ಗೆ ಮಾತಾಡುವ ಯೋಗ್ಯತೆ ನಿನಗೆಲ್ಲಿದೆ, ನೀನು ಕೀಳು ಕುಲದವನು ಅಂತ ಒಂದು ಹೀಯಾಳಿಸುವ ಮಾತು ದ್ರೋಣರ ಬಾಯಲ್ಲಿ ಬಂದು ಬಿಡುತ್ತದೆ. ಕರ್ಣನ ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣಿಸ್ತದೆ. ತಕ್ಷಣ ದುರ್ಯೋಧನ ಮಧ್ಯಪ್ರವೇಶ ಮಾಡ್ತಾನೆ. ದುರ್ಯೋಧನ ಮಧ್ಯಪ್ರವೇಶ ಮಾಡಿ, ಬಹುಶಃ ಇವನು ರಾಜನ ಅಲ್ಲ ಅನ್ನೋ ಕಾರಣಕ್ಕೆ ನೀವು ಟೀಕೆ ಮಾಡ್ತಾ ಇದ್ದೀರಿ ಅಂತ ಕಾಣಿಸ್ತದೆ. ಇವತ್ತೇ ನಾನು ಇವನನ್ನ ರಾಜನನ್ನಾಗಿ ಮಾಡ್ತೇನೆ, ಅಂಗ ಅನ್ನುವಂಥ ಒಂದು ರಾಜ್ಯವನ್ನು ಇವನಿಗೆ ಕೊಟ್ಟು ಅಂಗ ದೇಶದ ದೊರೆಯನ್ನಾಗಿ ಕರ್ಣನನ್ನ ಮಾಡ್ತೇನೆ ಅನ್ನುವಂಥ ಒಂದು ಬೆಂಬಲವನ್ನು, ಮಾನಸಿಕ ಸ್ಥೈರ್ಯವನ್ನು ದುರ್ಯೋಧನ ತುಂಬುತ್ತಾನೆ. ದುರ್ಯೋಧನ ಉದ್ದೇಶ ಏನಿತ್ತು, ದಟ್ ಈಸ್ ಡಿಫರೆಂಟ್. ಅದು ಮತ್ತೆ ಬೇರೆ ವಿಚಾರಕ್ಕೆ ವಸ್ತು. ಆ ಸಂದರ್ಭದಲ್ಲಿ ಒಂದು ಮಾತು ಬರುತ್ತದೆ, ಕುಲಂ ಕುಲಮಲ್ತು ಚಲಂ ಕುಲಂ ಗುಣಂ ಕುಲಂ ಅಣ್ಣು ಕುಲಂ ಅಭಿಮಾನ ಒಂದೇ ಕುಲಂ. ದೊಡ್ಡ ಮಾತು. ಬಹುಶಃ ಎಲ್ಲ ಕಾಲದ ಎಲ್ಲ ಸಮಾಜದವರು ಗಮನಿಸಲೇಬೇಕಾಗಿರುವಂತಹ ಮಾತು. ಕುಲ 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 ಕುಲವೆಂದು ಪಡೆದಾಡಿದಿರಿ, ನಿಮ್ಮ ಕುಲದ ಏನಾದರೂ ಬಲ್ಲಿರ ಬಲ್ಲಿರ. ಕನಕದಾಸರು ಕೇಳಿತ್ತು ಅದನ್ನೇ. ಕುಲಂ ಕುಲಮಲ್ತು ಚಲಂ ಕುಲಂ ಗುಣಂ ಕುಲಂ ಅಣ್ಣು ಕುಲಂ. ಹಣ್ಣು ಅಂದ್ರೆ ಕಾಲಕ್ಕೆ, ಆ ಕಾಲಕ್ಕೆ ಯೋಗ್ಯವಾದ ಮಾತು. ಅಣ್ಣು ಕುಲಂ ಅಭಿಮಾನ ಒಂದೇ ಕುಲಂ. ಕೊನೆಗೆ ಮುಂದುವರೆದು ಕರ್ಣನ ಬಾಯಲ್ಲಿ ಇನ್ನೊಂದು ಸಂದರ್ಭದಲ್ಲಿ ಪಂಪ ಒಂದು ಮಾತು ಹೇಳಿಸಿಬಿಡ್ತಾನೆ, ಯಾವ ಕುಲ ಇಟ್ಟುಕೊಂಡು ನೀವು ಮೇಲ್ಮೆಯನ್ನು ಮೆರಿತಾ ಇದ್ದೀರಲ್ಲ, ಆ ಕುಲದಿಂದಲೇ ನೀವು ಒಂದಿನ ಸರ್ವನಾಶ ಆಗಿರ್ತೀರಿ. ಮಹಾಭಾರತದ ಭವಿಷ್ಯವನ್ನ ಅವತ್ತೇ ಕರ್ಣನ ಬಾಯಲ್ಲಿ ಬರೆಸಿಬಿಡ್ತಾನೆ ಪಂಪ. ನಿಮ್ಮ ಕುಲವೇ ನಿಮಗೆ ಆಕುಲವನ್ನು ಉಂಟು ಮಾಡುವು. ಆಕುಲ ಅಂದ್ರೆ ತೊಂದರೆ, ಆತಂಕ. ನಿಮ್ಮ ಕುಲವೇ ನಿಮಗೆ ಆಕುಲವನ್ನು ಉಂಟು ಮಾಡುತ್ತದೆ. ಕುಲ ಅಂದ್ರೆ ಯಾವುದು? ನಿಮ್ಮ ಗುಣ ಕುಲ, ನಿಮ್ಮ ವರ್ತನೆ ಕುಲ, ನಿಮ್ಮ ಮಾತು ಕುಲ, ನಿಮ್ಮ ನೀತಿ ಕುಲ ಅನ್ನೋದನ್ನ ಪಂಪ ಇಲ್ಲಿ ಒತ್ತು ಕೊಟ್ಟು ಹೇಳಿರೋದನ್ನ ನಾವು ಗಮನಿಸಬೇಕು. ಆಮೇಲೆ ಇನ್ನೊಂದು ವಿಷಯಕ್ಕೆ ನೇರವಾಗಿ ಹೋಗ್ಬಿಡ್ತೀನಿ, ಸಮಯದ ಚೌಕಟ್ಟಿಗೆ ಹೊಂದಿಕೊಳ್ಳುವ ದೃಷ್ಟಿಯಿಂದ. ರಾಜಕೀಯದಲ್ಲಿ ತಂತ್ರಗಾರಿಕೆ ಹೇಗಿತ್ತು ಅನ್ನೋದಕ್ಕೆ ಒಂದು ಮಹತ್ವದ ಪ್ರಸಂಗ. ಅವತ್ತು ತಂತ್ರಗಾರಿಕೆ ಇತ್ತು, ಇವತ್ತಿನ ಸಮಕಾಲೀನ ಸಂದರ್ಭದಲ್ಲೂ ಇಂಥ ರಾಜಕೀಯ ತಂತ್ರಗಾರಿಕೆಯನ್ನ, ನೈಪುಣ್ಯವನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ. ನಾನಿಲ್ಲಿ ಯಾವುದೇ ವ್ಯಕ್ತಿಯ, ಯಾವುದೇ ರಾಜಕೀಯ ಪಕ್ಷದ ಹೆಸರನ್ನು ತಗೊಂಡು ವಿವಾದಕ್ಕೆ ಗುರಿಯಾಗಲಿಕ್ಕೆ ಇಷ್ಟಪಡೋದಿಲ್ಲ. ಸೂಚ್ಯವಾಗಿ ಹೇಳ್ತೇನೆ, ದಯವಿಟ್ಟು ಒಂದು ವಿನಂತಿ ನಿಮ್ಮಲ್ಲಿ, ಈ ವಿಷಯಗಳನ್ನ ಗಮನಿಸುವ ಸಂದರ್ಭದಲ್ಲಿ ನಾನು ಹೇಳುವುದಕ್ಕಿಂತ ಹೆಚ್ಚಾಗಿ ನೀವು ತಿಳ್ಕೊಳ್ಬೇಕಾದದ್ದು ಮಹತ್ವದ ಸಂಗತಿ ಇದಾವೆ. ರಾಜಕೀಯ ನೈಪುಣ್ಯ. ಒಂದು ಉದಾಹರಣೆ ಕೊಡ್ತೀನಿ. ಕೃಷ್ಣ ಸಂಧಿ ಮಾಡ್ಲಿಕ್ಕೆ ಬರ್ತಾನೆ ಕೌರವನ ಕಡೆ.
ಕೃಷ್ಣ ಸಂಧಿ ಮಾಡ್ಲಿಕ್ಕೆ ಬರ್ತಾನೆ. ಸಂಧಿ ಮಾಡ್ಲಿಕ್ಕೆ ಬಂದವನು ನೇರವಾಗಿ ದುರ್ಯೋಧನ ಹತ್ರ ಹೋಗ್ಬೇಕಾಗಿತ್ತಲ್ಲ. ಕೃಷ್ಣ ಕುಶಲ, ಜಾಣ್ಮೆ, ರಾಜನೀತಿ, ಚಾಣಾಕ್ಷ ವಿದುರನ ಮನೆಗೆ ಹೋಗಿ ವಸ್ತಿ ಮಾಡ್ತಾನೆ. ಒಂದು ಕಲ್ಲಿನಲ್ಲಿ 2 ಹಕ್ಕಿ, 2 ಅಲ್ಲ 2-3 ಹಕ್ಕಿನ ಹೊಡೆದು ಬಿಟ್ಟ ಅವನು. ವಿದುರನ ಮನೆಗೆ ಹೋಗಿ ವಸ್ತಿ ಮಾಡ್ತಾನೆ. ಮಾರನೇ ದಿನ ಒಡ್ಡೋಲಗಕ್ಕೆ ಬರುವ ಹೊತ್ತಿಗೆ ದುರ್ಯೋಧನಿಗೆ ಗೊತ್ತಾಗ್ತದೆ ಕೃಷ್ಣ ಇವನು ವಿದುರನ ಮನೆಯಲ್ಲಿ ವಸ್ತಿ ಮಾಡಿದ್ದ. ಸಂಧಿಗೆ ಬಂದವನು ನೇರವಾಗಿ ನನ್ನ ಬಳಿಗೆ ಬರಬೇಕಾಗಿತ್ತು. ಕುಮಾರವ್ಯಾಸನಲ್ಲಿ ಆ ಪ್ರಸಂಗ ಬಹಳ ಸೊಗಸಾಗಿ ಬರ್ತದೆ. ಅದರ ವಿಸ್ತಾರಕ್ಕೆ ನಾನು ಹೋಗೋದಿಲ್ಲ. ರಾಜಕೀಯ ತಂತ್ರಗಾರಿಕೆಯ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಅವತ್ತಿನ ತಂತ್ರಗಾರಿಕೆಯ ಪ್ರಸಂಗಗಳು ಇವತ್ತಿಗೂ ನೋಡ್ಲಿಕ್ಕೆ ಸಿಗ್ತವೆ ಎನ್ನುವಂಥದ್ದು ನನ್ನ ಮುಖ್ಯ ಪಾಯಿಂಟ್. ಸರಿ, ವಿದುರನ ಮನೆಗೆ ಹೋದ. ದುರ್ಯೋಧನಿಗೆ ಸಿಟ್ಟು ಬಂತು. ಮಾರನೇ ದಿನ ಒಡ್ಡೋಲಗ, ವಿದುರ ಬಂದ, ಕೃಷ್ಣ ಬಂದ. ಕೃಷ್ಣನನ್ನ ಉಚಿತವಾದ ರೀತಿಯನ್ನು ಅವನು ಬರಮಾಡಿಕೊಳ್ಳಲಿಲ್ಲ. ಅದು ಬೇರೆ ಬೇರೆ ಬಿಟ್ಬಿಡುವ. ಸಿಟ್ಟಿನ ಭರದಲ್ಲಿ ದುರ್ಯೋಧನ ಏನ್ ಮಾಡ್ತಾನೆ, ದಾಸಿ ಪುತ್ರನ ಮನೆಯಲ್ಲಿ ಹೋಗಿ ವಾಸ ಮಾಡಿದ್ದೀಯಲ್ಲ ನೀನು. ಕೃಷ್ಣನನ್ನ ಕೇಳ್ತಾನೆ, ದಾಸಿ ಪುತ್ರನ ಮನೆಯಲ್ಲಿ ವಾಸ ಮಾಡಿದ್ದೆ, ನೀವಿಬ್ರು ಒಂದೇ ತರಗತಿಯವರು, ಒಂದೇ ಗುಂಪಿನವರು ಅನ್ನೋ ಅರ್ಥದಲ್ಲಿ ಹೀಯಾಳಿಸಿ ಬಿಡ್ತಾನೆ. ಅದರ ಪರಿಣಾಮ ಏನಾಗ್ತದೆ ಅಂದ್ರೆ ಸಿಟ್ಟಿನ ಬಲದಲ್ಲಿ ವಿದುರ ಕೂಡ ತನ್ನ ಬಿಲ್ಲನ್ನು ಮುರಿದು ಹಾಕಿಬಿಡ್ತಾನೆ. ಸಿಟ್ಟಿನ ಅದು ಜಾತಿ ಕಲಹ, ಕುಲ ವಿರಸ. ನೀನು ಗೊಲ್ಲ, ಅವನು ನೀಚ ಕುಲದವನು, ನೀನು ಹೋಗಿ ಅವನಲ್ಲಿ ವಸ್ತಿ ಮಾಡಿದೆ ಇತ್ಯಾದಿ ಇತ್ಯಾದಿ ಹೇಳುವ ಮೂಲಕ ಆ ಪ್ರಸಂಗದಲ್ಲೂ ಈ ಸಂಘರ್ಷದ ಸೂಕ್ಷ್ಮಗಳನ್ನ ಪಪ್ಪ ತಿಳಿಸ್ತಾ ಇದ್ದಾನೆ. ಆಮೇಲೆ ಸಂಧಿ ಮಾಡ್ಬೇಕಲ್ಲ. ಕೃಷ್ಣನಿಗೆ ಬೇಕಾಗಿರೋದು ಸಂಧಿ ಅಲ್ಲ, ಸಂಧಿ ಮುರ್ಕೊಳ್ಳೋದು ಬೇಕಾಗಿತ್ತು. ಸಂಧಿ ಮುರ್ಕೊಳ್ಳಿಕ್ಕೆ ಬಂದಿದ್ದ, ದ್ರೌಪದಿಗೆ ಮಾತು ಕೊಟ್ಟು ಬಂದಿದ್ದ. ಸಂಧಿಯ ನೆಪದಲ್ಲಿ ಸಂಧಿಯನ್ನು ಮುರಿದು ಬರ್ತೇನೆ ಅಂತೇಳಿ ಮಾತು ಕೊಟ್ಟು ಬಂದಿದ್ದ. ಅದಕ್ಕೆ ಕೃಷ್ಣ ಏನು ಉಪಾಯ ಮಾಡ್ತಾನೆ, ಸಭೆಯೆಲ್ಲ ಮುಗಿದ ಮೇಲೆ ಕರ್ಣನ ಹೆಗಲ ಮೇಲೆ ಕೈ ಹಾಕಿ, ಬಾರಯ್ಯ ಕರ್ಣ, ಬಹಳ ದಿವಸ ಆಯ್ತು ಮಾತಾಡಿಲ್ಲ, ನಿನ್ ಜೊತೆಗೆ ಸ್ವಲ್ಪ ಮಾತಾಡೋದಿದೆ ಅಂತ ಹೇಳಿ ಕರ್ಣನನ್ನ ಊರ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅದ್ಭುತವಾದ ಪ್ರಸಂಗ ಇದು. ರಾಜಕೀಯ ನಡೆಗಳು ಹೇಗಿರ್ತವೆ, ಅವತ್ತು ಹೇಗಿದ್ದವು, ಇವತ್ತಿಗೂ ಅದು ನೋಡ್ಲಿಕ್ಕೆ ಸಿಗ್ತದೆ ಅನ್ನೋದನ್ನು ಒತ್ತು ಕೊಟ್ಟು ಹೇಳಬೇಕಾಗಿದೆ. ಸಮಕಾಲೀನತೆ, ಪ್ರಸ್ತುತತೆ, ಉತ್ತಮ ಸಾಹಿತ್ಯ ದೇಶ ಕಾಲಾತೀತವಾಗಿರ್ತದೆ. ಅಲ್ಲಿ ನೋಡ್ಲಿಕ್ಕೆ ಸಿಕ್ಕದ್ದು ಇವತ್ತು ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಅದನ್ನು ಒತ್ತು ಕೊಡಬೇಕಾಗಿದೆ. ಅಲ್ಲಿ ಒಂದು ಸುಂದರವಾದ ಪದ್ಯ ಬರ್ತದೆ, ಒಂದು ಒಳ್ಳೆಯ ನಾಟಕೀಯ ಪ್ರಸಂಗ ಬರ್ತದೆ. ಕೃಷ್ಣ ರಥದಲ್ಲಿ ಕೂಡಿಸಿಕೊಂಡು ಕರ್ಣನನ್ನ ಕರ್ಕೊಂಡು ಊರ್ ಹೊರಗೆ ಬರ್ತಾನೆ. ಅಲ್ಲೊಂದು ಪದ್ಯ ಬರ್ತದೆ, ಭೇದಿಸಲೆಂದೇ ದಲ್ ನುಡಿದರ್ ಎನ್ನದಿರ್ ವಯ್ಯನೆ ಕೇಳ ಕರ್ಣ, ನಿನ್ನ ಆದಿಯೋಳು ಅಪ್ಪೆ ನಿನಗೆ ಅಮ್ಮನ್ ಅಹರ್ಪತಿ, ಮೈದುನನೆನ್ ಆಂ ಬೆರತೆಯಂ ಪಡೆ ಮಾತೋ ನಿನ್ನದಿ ಮೇದಿನಿ ಪಟ್ಟಮುಂ ನಿನತೆ ನೀನಿರೆ ಮತ್ತೆ ಪೆರರ್ ನರೇಂದ್ರರೇ ಕರ್ಣ. ದಯವಿಟ್ಟು ಪದ್ಯವನ್ನು ಅರ್ಥ ಮಾಡಿಕೊಳ್ಳಿ, ಇನ್ನೊಮ್ಮೆ ನಿಧಾನವಾಗಿ ಓದ್ತೀನಿ. ಭೇದಿಸಲೆಂದೇ ದಲ್ ನುಡಿದರ್ ಎನ್ನದಿರ್ ವಯ್ಯನೆ ಕೇಳ ಕರ್ಣ. ಒಂದು ಸೂಕ್ಷ್ಮ, ಒಂದು ಸೈಕಾಲಜಿಕಲ್ ಸಂಗತಿ ಇದೆ. ಸೈಕಾಲಜಿಕಲ್ ಒಂದು ಸಂಗತಿ ಇದೆ ಇಲ್ಲಿ. ಭೇದಿಸಲೆಂದೇ ದಲ್ ನುಡಿದರ್ ಎನ್ನದಿರ್. ಈ ಆಣಿ ಮಾಡಿ ಮಾತಾಡ್ತಾರಲ್ಲ, ಅವ್ರು ಸಾಮಾನ್ಯವಾಗಿ ಸುಳ್ಳು ಹೇಳ್ತಿರ್ತಾರೆ ಅನ್ನುವಂಥದ್ದು ಒಂದು ಲೋಕರೂಢಿ. ಅದನ್ನ ಇಲ್ಲಿ ನಾವು ನೋಡ್ತೀವಿ. ನೋಡಪ್ಪ ಕರ್ಣ, ನಿನ್ ಮನಸ್ಸು ಒಡೆಯೋ ಸಲುವಾಗಿ ನಾ ಏನು ಹೇಳ್ತಾ ಇದ್ದೇನೆ, ದಯವಿಟ್ಟು ತಿಳ್ಕೊಬೇಡ. ದಯವಿಟ್ಟು ಗಮನಿಸಿ, ಅವನ ಮನಸ್ಸು ಒಡಿಬೇಕಾದದ್ದೇ ಕೃಷ್ಣನ ಉದ್ದೇಶ ಆಗಿತ್ತು. ನಿನ್ನ ಮನಸ್ಸು ಒಡಿಲಿಕ್ಕೆ ಹೀಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿ ದಯವಿಟ್ಟು ತಿಳ್ಕೊಳ್ಬೇಡ ಅಂತ ಹೇಳ್ತಾನೆ ಕೃಷ್ಣ. ಪೀಠಕ್ಕೆ ಚೆನ್ನಾಗಿ ಹಾಕ್ತಾ ಇದ್ದಾನೆ. ಆದ್ರೆ ಅವನ ನಿಜವಾದ ಉದ್ದೇಶ ಏನಾಗಿತ್ತು ಅಂದ್ರೆ ಕರ್ಣನ ಮನಸ್ಸನ್ನು ಒಡೆಯುವುದೇ ಆಗಿತ್ತು. ಭೇದಿಸಲೆಂದೇ ದಲ್ ನುಡಿದರ್ ಎನ್ನದಿರ್ ವಯ್ಯನೆ ಕೇಳ ಕರ್ಣ, ನಿನ್ನ ಆದಿಯೋಳ ಅಬ್ಬೆ ಕೊಂತಿ. ಅಬ್ಬೆ ಅಂದ್ರೆ ಅವ್ವ, ತಾಯಿ. ನಿನ್ನ ತಾಯಿ ಯಾರು ಗೊತ್ತಾ ನಿನಗೆ? ಕುಂತಿ. ನಿನ್ನ ತಂದೆ ಯಾರು ಗೊತ್ತಾ ನಿನಗೆ? ಅಹರ್ಪತಿ, ಸೂರ್ಯ. ನೀನು ಸಾಮಾನ್ಯದವನಲ್ಲ, ಸೂರ್ಯನ ಮಗ, ಕುಂತಿಯ ಮಗ. ಹಾಗಿದ್ದು ದುರ್ಯೋಧನಲ್ಲಿ ಗುಲಾಮನ ಹಾಗೆ ಬದುಕ್ತಾ ಇದ್ದೀಯಲ್ಲ, ಅಯ್ಯೋ ನಿನ್ನ ನೋಡಿದ್ರೆ ನನಗೆ ಪಾಪ ಅನ್ನಿಸ್ತಾ ಇದೆ. ನೋಡಿ ತಂತ್ರಗಾರಿಕೆ ಹೇಗಿದೆ ನೋಡಿ. ಇವತ್ತಿನ ಪಕ್ಷಾಂತರ ಪರ್ವಗಳನ್ನು ದಯವಿಟ್ಟು ಒಂದು ಕ್ಷಣ ನೆನಪಿಸಿಕೊಳ್ಳಿ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಯಾವುದೇ ವ್ಯಕ್ತಿಯ ಹೆಸರು ತಗೊಳ್ಳೋದಿಲ್ಲ, ಯಾವುದೇ ಪಕ್ಷದ ಹೆಸರು ತಗೊಳ್ಳೋದಿಲ್ಲ. ಇಂಥ ನಿರಂತರ ಪ್ರಯತ್ನಗಳು ದಿನನಿತ್ಯ ನಮ್ಮ ಕಣ್ಣು ಎದುರಿಗೆ ನಡೀತಾ ಇದ್ದಾವೋ ಇಲ್ವೋ, ಅದಷ್ಟೇ ನನ್ನ ಮುಖ್ಯ ಉದ್ದೇಶ. ಕೊನೆಗೆ ಹೇಳ್ತಾನೆ ಕೃಷ್ಣ,
ಪಟ್ಟಮುಂದಿನತೆ ನೀನಿರೆ ಮತ್ತೆ ಪೆರರ್ ನರೇಂದ್ರರೇ ಕರ್ಣ. ಅಯ್ಯೋ ಕರ್ಣ, ನಿಜ ಹೇಳ್ತೀನಿ, ಯು ಆರ್ ದ ಸೀನಿಯರ್ ಪಾಂಡವ, ನೀನ್ ಹಿರಿಯ ಪಾಂಡವ. ವಾಸ್ತವವಾಗಿ ಪಟ್ಟ ನಿನ್ನ ಕೈಯಲ್ಲಿ ಇರಬೇಕಾಗಿತ್ತು, ಅಧಿಕಾರ ನಿನ್ನ ಕೈಯಲ್ಲಿ ಇರಬೇಕಾಗಿತ್ತು. ನೀನಿರೆ ಮತ್ತೆ ಪೆರರ್ ನರೇಂದ್ರರೇ. ನೀನು ಎಸ್ ಅನ್ನು ನಾಳೆನೆ ನೀನು ಮುಖ್ಯಮಂತ್ರಿ ಮಾಡ್ತೀನಿ. ಒಂದು ಕ್ಷಣ ಹಂಗೆ ನೀವೇ ವಿಚಾರ ಮಾಡಿಕೊಳ್ಳಿ. ನೀನ್ ನಮ್ಮ ಪಕ್ಷಕ್ಕೆ ಬಾ, ನಾಳೆನೆ ನೀನು ಮುಖ್ಯಮಂತ್ರಿ ಮಾಡ್ತೀನಿ. ಇದು ಆವತ್ತಿನ ಸಂಗತಿಗಳನ್ನು ಇವತ್ತಿಗೆ ಅನ್ವಯ ಮಾಡಿಕೊಳ್ಳಬಹುದಾದ ಸಾಧ್ಯತೆಗಳು ಅಷ್ಟೇ. ನನಗೆ ಉಳಿದ ಯಾವ ವಿಷಯದಲ್ಲೂ ಆಸಕ್ತಿ ಇಲ್ಲ. ಪಕ್ಷಾಂತರಕ್ಕೆ ಸೆಳೆತ, ಅಧಿಕಾರದ ಆಸೆಯನ್ನು ಹಚ್ಚುವುದು. ಆಮೇಲೆ ಅಲ್ಲೇ ಇನ್ನೊಂದು ಪ್ರಸಂಗ ಬರ್ತದೆ. ಅದಕ್ಕೆ ಪ್ರತಿಯಾಗಿ ಕರ್ಣ ಏನು ಉತ್ತರ ಕೊಡ್ತಾನೆ ಗೊತ್ತಾ? ಇನ್ನೂ ಅದ್ಭುತ. ಆ ಪ್ರಸಂಗವನ್ನು ವಿವರಣೆ ಮಾಡ್ಲಿಕ್ಕೆ ಸಮಯ ಇಲ್ಲ. ಒಂದು ಕಲ್ಪನೆ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣನಿಗೆ. ಹೌದು ಮಿಸ್ಟರ್ ಕೃಷ್ಣ, ನೀನೇನೋ ಆಸೆ ತೋರಿಸ್ತಾ ಇದ್ದೀಯಾ, ಆದ್ರೆ ನನ್ನ ಪಕ್ಷ ನಿಷ್ಠೆ ಎಂತದ್ದು ಗೊತ್ತಾ ನಿನಗೆ? ಪಕ್ಷ ನಿಷ್ಠೆ ಅನ್ನೋ ಶಬ್ದವನ್ನು ಒತ್ತು ಕೊಟ್ಟು ಬಳಸ್ತಾ ಇದ್ದೇನೆ, ದಯವಿಟ್ಟು ವಿಚಾರ ಮಾಡಿಕೊಳ್ಳಿ. ಪಕ್ಷ ನಿಷ್ಠೆ, ನನ್ನ ಪಕ್ಷ ನಿಷ್ಠೆ ಎಷ್ಟು ಗಾಢವಾದದ್ದು ಗೊತ್ತಾ ನಿನಗೆ ಅಂತ ಹೇಳಿ ಕೃಷ್ಣನಿಗೆ ಉತ್ತರ ಕೊಡ್ತಾನೆ ಕರ್ಣ. ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋತ ಸೋಲಮನಿಯುವುದೆಂದು ಕಾಡುತ್ತೀರೆ, ಮುತ್ತಿನ ಲಂಬಣಂ ಪರಿಯೇ ಮುತ್ತಿನ ಕೇಡನೆ ನೋಡಿ ನೋಡಿ ಬಳುಕುತ್ತಮ್ಮೀರೆ, ಏವಮಿಲ್ಲದೆ ಯೋಂ ಆಯುವುದು ಏಂ ತಪ್ಪುದೇ ಹೇಳಿ ಎಂಬ ಭೂಪೋತ್ತಮನಂ ಇರದೆ ವಿಸುಟ್ಟು ನಿಮ್ಮೊಳ ಪೊಕ್ಕೊಡೆ ಬೇಡನಲ್ಲೇನೆ. ಒಂದು ಅದ್ಭುತವಾದ ಪದ್ಯ. ಹಳೆಗನ್ನಡ ಎಷ್ಟು ಜನರಿಗೆ ಸುಲಭವಾಗಿ ಅರ್ಥ ಆಗ್ತದೋ ನನಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಅದರ ಭಾವ ಇಷ್ಟೇ. ಒಂದು ಪ್ರಸಂಗ, ಒಂದು ನಾಟಕೀಯ ಪ್ರಸಂಗವನ್ನು ಕಣ್ಣು ಮುಂದೆ ಬಿಡಿಸ್ಕೊಂಡ್ಬಿಡಿ. ಕೃಷ್ಣನಿಗೆ ಕರ್ಣ ಉತ್ತರ ಕೊಡ್ತಾ ಇದ್ದಾನೆ. ನನ್ನ ಮತ್ತು ದುರ್ಯೋಧನನ ಸ್ನೇಹ ಎಷ್ಟು ಗಾಢವಾಗಿದೆ ಗೊತ್ತಾ ನಿನಗೆ ಕೃಷ್ಣ? ಒಂದು ಪ್ರಸಂಗವನ್ನು ಹೇಳ್ತೀನಿ ಕೇಳು. ಕರ್ಣ ಹೇಳ್ತಾ ಇದ್ದಾನೆ, ಒಂದು ದಿನ ನಾನು ಮತ್ತು ಭಾನುಮತಿ, ಭಾನುಮತಿ ಅಂದ್ರೆ ದುರ್ಯೋಧನ ಹೇಳ್ತದೆ, ನಾನು ಮತ್ತು ಭಾನುಮತಿ ಲೆತ್ತ ಆಡಿದ್ದೆವು. ಲೆತ್ತ ಆಡುವಾಗ ಒಂದು ಕರಾರನ್ನು ವಿಧಿಸಿಕೊಂಡಿದ್ದೆವು. ಸೋತವರು ಗೆದ್ದವರಿಗೆ ತಮ್ಮ ಕೊರಳ ಹಾರವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಕರಾರಾಗಿತ್ತು. ಸೋತವರು ಗೆದ್ದವರಿಗೆ ತಮ್ಮ ಕೊರಳ ಹಾರವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಕರಾರಾಗಿತ್ತು. ಆಟದಲ್ಲಿ ಭಾನುಮತಿ ಸೋಲ್ತಾಳೆ, ನಾನು ಗೆದ್ದೆ. ಮಾಡಿಕೊಂಡ ಕರಾರಿನ ಪ್ರಕಾರ ಸರವನ್ನು ಕೇಳಿದೆ, ಅವಳು ಕೊಡ್ಲಿಲ್ಲ, ನಾನು ಬಿಡ್ಲಿಲ್ಲ. ಗೆದ್ದ ಭರಾಟೆಯಲ್ಲಿ ಅವಳ ಕೊರಳ ಹಾರಕ್ಕೆ ಕೈ ಹಾಕಿದೆ. ಗಾಬರಿಯಿಂದ ಅವಳು ಹಿಂದಕ್ಕೆ ಸರಿತಾಳೆ, ಕೊರಳ ಸರ ಹರಿತದೆ, ಮುತ್ತುಗಳು ಚಲಾಪಿಲಿ ಆಗ್ತವೆ, ನನಗೂ ಗಾಬರಿ ಆಗ್ತದೆ. ಸರಿಯಾಗಿ ಇದೇ ಕ್ಷಣಕ್ಕೆ ಮಹಾದ್ವಾರದಲ್ಲಿ ದುರ್ಯೋಧನ ಬಂದು ನಿಂತಿದ್ದಾನೆ. ಜಸ್ಟ್ ಇಮ್ಯಾಜಿನ್. ದಯವಿಟ್ಟು ಈ ಪ್ರಸಂಗವನ್ನು ಕಣ್ಣು ಮುಂದೆ ಒಂದು ನಾಟಕದ ರೂಪದಲ್ಲಿ ಕಲ್ಪನೆ ಮಾಡ್ಕೊಂಡು ನೋಡಿ. ಸಂದರ್ಭ ಏನಿದೆ ಅಂದ್ರೆ, ಕರ್ಣ ತನ್ನ ಪಕ್ಷ ನಿಷ್ಠೆಯ ಬಗ್ಗೆ ಕೃಷ್ಣನ ಎದುರಿಗೆ ಮನದಟ್ಟ ಮಾಡಿಕೊಡ್ತಾ ಇದ್ದಾನೆ. ಭಾನುಮತಿ ನಾನು ಲೆತ್ತ ಆಡಿದ್ದೀವಿ, ಕರಾರಿತ್ತು, ಅವಳು ಸೋತ್ಲು. ಆ ಕಾರಣವಾಗಿ ಕೊರಳ ಹಾರವನ್ನು ಕೊಡಬೇಕಾಗಿತ್ತು, ಅವಳು ಕೊಡ್ಲಿಲ್ಲ, ನಾನು ಬಿಡ್ಲಿಲ್ಲ. ಗೆದ್ದ ಹುರುಪಿನಲ್ಲಿ ಹುಮ್ಮಸ್ಸಿನಲ್ಲಿ ಸರಕ್ಕೆ ಕೈ ಹಾಕಿದೆ. ಗಾಬರಿಯಿಂದ ಹಿಂದಕ್ಕೆ ಸರಿತಾಳೆ, ಸರ ಹರಿತು, ಮುತ್ತು ಚಲಾಪಿಲಿ ಆದವು. ನನಗೂ ಒಂದು ಕ್ಷಣ ಗಾಬರಿಯಾಗಿ ತಪ್ಪು ಮಾಡಿಬಿಟ್ನೋ ಏನೋ ಅಂತ ಹೇಳಿ ಆ ಕ್ಷಣದಲ್ಲಿ ಮಹಾದ್ವಾರದಲ್ಲಿ ದುರ್ಯೋಧನ ಬಂದು ನಿಂತಿದ್ದಾನೆ. ಆ ದುರ್ಯೋಧನ ಏನ್ ಹೇಳಿದೆ ಗೊತ್ತಾ ಕೃಷ್ಣ ನಿನಗೆ? ಮುತ್ತುಗಳು ಚಲಾಪಿಲ್ಲಿ ಆಗಿವೆ ಕರ್ಣ, ಅವುಗಳನ್ನ ಆಯ್ದುಕೊಳ್ಳುವುದರಲ್ಲಿ ಯಾವ ತಪ್ಪಿದೆ ಅಂತ ಹೇಳಿ ತಾನೇ ಮುಂದಾಗಿ ಮುತ್ತುಗಳನ್ನ ಆಯ್ದುಕೊಟ್ಟಂತೆ ದುರ್ಯೋಧನ. ಅಂಥ ದುರ್ಯೋಧನನ್ನ ಬಿಟ್ಟು ಅಧಿಕಾರದ ಆಸೆಯಿಂದ ನಿಮ್ಮೊಳ ಪೊಕ್ಕೊಳಗೇಡನಲ್ಲೇನೆ. ಪಕ್ಷ ನಿಷ್ಠೆ. ಆದ್ರೆ ಮುಂದೆ ಕರ್ಣನ ಪಕ್ಷ ನಿಷ್ಠೆ ಎಷ್ಟು ಉಳಿತು, ಎಷ್ಟು ಫೇಲ್ ಆಯ್ತು ಅನ್ನೋದು ಬೇರೆ ಪ್ರಸಂಗದಲ್ಲಿ ಬರ್ತದೆ. ತಾಯಿ ಬರ್ತಾಳೆ, ಕುಂತಿ ಬಂದು ಕರ್ಣನ ಮನಸ್ಸನ್ನ ಮತ್ತೊಂದಿಷ್ಟು ಭೇದಿಸ್ತಾಳೆ. ಪಾಂಡವರನ್ನ ರಕ್ಷಣೆ ಮಾಡುವಂತೆ ಸೆರಗೋಡಿ ಬೇಡ್ಕೊಳ್ತಾಳೆ. ಮೊದಲು ಕಠೋರವಾಗಿ ವರ್ತಿಸಿದ್ರು ಕರ್ಣ ತಾಯಿಯ ಮಮತೆಗೆ ಕರುಳಿಗೆ ಕಟ್ಟು ಬಿದ್ದು, ನೋಯಿಸಲು ನಿನ್ನ ಐವರನ್ನು ರಾಜೀವ ಸಖನಾಣೆ. ಕುಮಾರವ್ಯಾಸನಲ್ಲಿ ಬರ್ತದೆ ನೋಯಿಸಲು ನಿನ್ನ ಐವರನ್ನು ರಾಜೀವ ಸಖನಾಣೆ. ರಾಜೀವ ಸಖ ಮೀನ್ಸ್ ಸೂರ್ಯ. ಕರ್ಣ ಮಾಡ್ಕೊಡ್ತಾ ಇದ್ದಾನೆ, ಸೂರ್ಯದೇವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ನಿನ್ನ 5 ಜನ ಮಕ್ಕಳು ಪಾಂಡವರನ್ನ ನಾನು ನೋಯಿಸುವುದಿಲ್ಲ. ಪಂಪನಲ್ಲಿ ಹೇಗೆ ಬರ್ತದೆ ಅಂದ್ರೆ ಪಿಡಿಎಂ ಪುರಿಗಣೆಯಂ. ಕಣೆ ಅಂದ್ರೆ ಬಾಣ, ಪಿಡಿಎಂ ಪುರಿಗಣೆಯಂ. ಕುಮಾರವ್ಯಾಸನಲ್ಲಿ ಚೆನ್ನಾಗಿ ಬರ್ತದೆ, ನೋಯಿಸಲು ನಿನ್ನ 5 ರಾಜೀವ ಸಖನಾಣೆ.
ಅದ್ಭುತವಾದ ಪ್ರಸಂಗಗಳು. ಆ ಪ್ರಸಂಗಗಳ ಕಾವ್ಯ ಸೌಂದರ್ಯಕ್ಕೆ ನಾನು ಹೋಗೋದಿಲ್ಲ ಅಂತ ಆರಂಭದಲ್ಲಿ ಹೇಳಿದೆ. ನಮಗೆ ಮುಖ್ಯವಾಗಿ ಅವತ್ತಿನ ಇತಿಹಾಸದ ಕಾಲದಲ್ಲಿ, ಅವತ್ತಿನ ರಾಜಕೀಯ ಸಂದರ್ಭದಲ್ಲಿ ಏನೆಲ್ಲ ವಿದ್ಯಮಾನಗಳು ಪಕ್ಷಗಳ ದಾಯಾದಿಗಳ ನಡುವೆ ನಡೀತಿತ್ತು ಅನ್ನುವಂಥದ್ದು ನಮಗೆ ಮುಖ್ಯ. ಅದು ಇವತ್ತಿಗೂ ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಒಂದು ಗಮನಿಸಬೇಕು, ಪಂಪನ ಎರಡು ಕಾವ್ಯಗಳು ದಾಯಾದಿ ಮತ್ಸರಕ್ಕೆ ಸಂಬಂಧಿಸಿದವೇ. ಅಧಿಕಾರದ ರಾಜ್ಯದ ಕಥೆಗಳಿಗೆ ವಸ್ತು. ಇನ್ನು ಕುಲ ವ್ಯವಸ್ಥೆದ ಬಗ್ಗೆ ಆಗಲೇ ಒಂದಿಷ್ಟು ಮಾತಾಡಿದೆ ನಾನು. ಇನ್ನು ನೇರವಾಗಿ ಇನ್ನೊಂದು ಮಹತ್ವದ ವಿಷಯದ ಕಡೆಗೆ ಹೋಗ್ಬಿಡ್ತೀನಿ. ಮಂತ್ರಾಲೋಚನೆ ರಾಜಕೀಯ ಕ್ಷೇತ್ರದಲ್ಲಿ ಇವು ಕಾಮನ್, ಇವು ಸಾಮಾನ್ಯ. ಭೀಷ್ಮರ ಜೊತೆಗೆ ದ್ರೋಣ, ದುರ್ಯೋಧನ ಎಲ್ಲರೂ ಸೇರಿ ಮಾತಾಡೋದು, ಕೃಷ್ಣನ ಜೊತೆಗೆ ಪಾಂಡವರೆಲ್ಲ ಸೇರಿ ರಹಸ್ಯ ಸಭೆಗಳು, ಡಿನ್ನರ್ ಮೀಟಿಂಗ್ಸ್. ನಾನು ಕೆಲವು ಶಬ್ದಗಳನ್ನು ಬಳಸ್ತಾ ಇದ್ದೇನೆ, ದಯವಿಟ್ಟು ಗಮನಿಸಬೇಕು. ರಹಸ್ಯ ಸಭೆಗಳು, ಡಿನ್ನರ್ ಮೀಟಿಂಗ್ಸ್ ಅವತ್ತು ನಡೀತಿದ್ದವು. ಮಂತ್ರಾಲೋಚನೆ ಅವತ್ತು ನಡೀತಿತ್ತು. ಒಂದು ಎರಡು ಉದಾಹರಣೆ ಬೇಕಾದ್ರೆ ಕೊಡಬಹುದು. ಭೀಷ್ಮ ಅಜೇಯ, ಭೀಷ್ಮ ಅವಧ್ಯ. ಯುದ್ಧದಲ್ಲಿ ಭೀಷ್ಮ ಎದುರಿಗೆ ನಿಂತ್ರೆ ಯಾವ ಕೃಷ್ಣ, ಯಾವ ಭೀಮ, ಯಾವ ಅರ್ಜುನನು ಏನು ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅದು ಗೊತ್ತಾಗಿ ಧರ್ಮರಾಜ ರಾತ್ರೋರಾತ್ರಿ ಹೋಗಿ ಭೀಷ್ಮನಲ್ಲಿ ಕೇಳ್ಕೊಡ್ತಾನೆ, ಅಜ್ಜ ನೀವು ಎದುರಿಗೆ ನಿಂತ್ರೆ ನಾವು ಬದುಕುವುದಾದ್ರೂ ಹೇಗೆ? ನೀವು ಎದುರಿಗೆ ನಿಂತ್ರೆ ನಾವು ಬದುಕುವುದಾದ್ರೂ ಹೇಗೆ? ಸಾವು ನಿಮ್ಮ ತಿಚ್ಚೆಗಣೆ. ಧರ್ಮರಾಯನ ಬಾಯಲ್ಲಿ ಪಂಪ ಹೇಳ, ನಮ್ಮ ಸಾವೇ ನಿಮ್ಗೆ ಇಚ್ಛೆ ಆದ್ರೆ ನಾಳೆ ಯುದ್ಧದಲ್ಲಿ ನೀವೇ ಬಂದ್ಬಿಡಿ ನಮ್ಮ ಎದುರಿಗೆ. ನಮ್ಮ ಸಾವೇ ನಮಗೆ ಪ್ರೀತಿ ಅನ್ನೋದಾದ್ರೆ ಭೀಷ್ಮ ಅಜ್ಜ ನಾಳಿನ ಯುದ್ಧದಲ್ಲಿ ನಮ್ಮ ಎದುರಿಗೆ ಬಂದು ನಿಂತು ಬಿಡು. ಆಗ ಭೀಷ್ಮನ ಮನಸ್ಸು ಕರಗ್ತದೆ. ಇದು ಒಂದು ರೀತಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಇವತ್ತು ನಾವೇನು ಕೆಲವು ಶಬ್ದಗಳನ್ನು ಕೇಳ್ತೇವಲ್ಲ, ಅಂತ ಮಾದರಿಗಳು ಇಲ್ಲಿದ್ದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಭೀಷ್ಮನು ಹೇಳ್ತಾನೆ, ಹೌದು ನೀನ್ ಹೇಳೋದು ಸರಿ, ನೀವೆಲ್ಲ ನನ್ನ ಮೊಮ್ಮಕ್ಕಳು, ಪಾಂಡವರು ನನ್ನ ಮೊಮ್ಮಕ್ಕಳೇ, ಕೌರವರು ನನ್ನ ಮೊಮ್ಮಕ್ಕಳೇ. ನಿಮ್ಮನ್ನು ಕೊಂದ್ರು ಅಷ್ಟೇ, ಅವ್ರನ್ನ ಕೊಂದ್ರು ಅಷ್ಟೇ. ನಿಮ್ಮನ್ನಾಗ್ಲಿ ಅವ್ರನ್ನಾಗ್ಲಿ ಕೊಂದ್ರೆ ಪಾವು ತನ್ನಿಕ್ಕಿದ ತತ್ತಿಯಂ ತಾನೇ ನೊಣೆವಂತೆ. ಹಾವು ತನ್ನಿಟ್ಟ ತತ್ತಿಗಳನ್ನ ತಾನೇ ಹೊಡೆದಾಗ ಆಗೋದಿಲ್ವೇ? ಆಯ್ತು, ನಾನು ಒಂದು ಉಪಾಯ ಹೇಳ್ತೇನೆ, ಅದರ ಪ್ರಕಾರ ನಡ್ಕೊಳ್ಳಿ, ನಾಳೆ ಯುದ್ಧದಲ್ಲಿ ನಾನು ಸೋತ್ ಬಿಡ್ತೀನಿ. ಭೀಷ್ಮ ಹೇಳ್ತಾನೆ ಧರ್ಮನಿಗೆ, ಒಂದು ಉಪಾಯ ಹೇಳ್ತೀನಿ, ನಾಳೆ ಯುದ್ಧದಲ್ಲಿ ನಾನು ಹೇಳಿದ ಪ್ರಕಾರ ನೀವು ನಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿರುವಂತಹದ್ದು ಶಿಖಂಡಿ ಇತ್ಯಾದಿ ಇತ್ಯಾದಿ. ಭೀಷ್ಮ, ದಿಸ್ ಈಸ್ ನಥಿಂಗ್ ಬಟ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಹೊಂದಾಣಿಕೆ ರಾಜಕೀಯ. ಸುಮ್ಮನೆ ಒಂದೊಂದು ಸ್ಯಾಂಪಲ್ ತಗೊಂಡು ಬರ್ತಾ ಇದ್ದೇನೆ ಅಷ್ಟೇ. ಇಂಥ ಅನೇಕ ಸೂಕ್ಷ್ಮಗಳು ಇನ್ನೂ ನೋಡ್ಲಿಕ್ಕೆ ಸಿಗ್ತವೆ. ಕುಲ ವಿರಸದ ಅನೇಕ ವಿಚಾರಗಳು ಬರ್ತವೆ. ಆಮೇಲೆ ಪಂಪನ ಭಾಷೆಯನ್ನು ಗುರುತಿಸ್ಬೇಕು, ಅದರ ತೀವ್ರತೆಯನ್ನು ಗುರುತಿಸ್ಬೇಕು. ಭೀಷ್ಮರಿಗೆ ಪಟ್ಟ ಕಟ್ಟಿದ ಸಂದರ್ಭದಲ್ಲಿ ಕರ್ಣನಿಗೆ ಸಿಟ್ಟು ಬರ್ತದೆ, ಅವಮಾನ ಆಗ್ತದೆ. ನನ್ನ ಬಿಟ್ಟು ಈ ಮುದುಕನಿಗೆ ಪಟ್ಟ ಕಟ್ಟಿದ್ರಲ್ಲ, ನನ್ನ ಬಿಟ್ಟು ಭೀಷ್ಮನಿಗೆ ಹಣ್ಣು ಮುದುಕ ಹಣಿಗೆ ಕಟ್ಟಿದ ಸೇನಾಪತಿ ಪಟ್ಟವನ್ನ ತಾಳಿಕೊಳ್ಳುವ ಶಕ್ತಿ ಅವನ ಹುಬ್ಬುಗಳಿಗಿಲ್ಲ. ಹುಬ್ಬುಗಳು ನೇತಾಡ್ತಾ ಇವೆ, ಚರ್ಮ ಸುಕ್ಕುಗಟ್ಟಿದೆ, ಬೆನ್ನು ಬಾಗಿದೆ. ಬಿಲ್ ಹಿಡಿದ್ರೆ ಅದು ಮುದುಕರು ಹಿಡಿದ ದಂಟಿನ ಹಾಗೆ ಕಾಣ್ತದೆ. ಕರ್ಣನ ಆಕ್ಷೇಪ ಯಾವಾಗ? ಭೀಷ್ಮನಿಗೆ ಸೇನಾಪತಿ ಪಟ್ಟ ಕಟ್ಟಿದಾಗ. ಆ ಕೊನೆಗೆ ಒಂದು ಮಾತು ಹೇಳ್ತಾನೆ ಪಂಪ, ದುರ್ಯೋಧನ ನಿಜವಾಗಿ ಶತ್ರುಗಳನ್ನು ಸೋಲಿಸಬೇಕು ಅನ್ನೋದಾದ್ರೆ ನನಗೆ ಪಟ್ಟ ಕಟ್ಟು. ಅಲ್ಲಿ ಒಂದು ಶಬ್ದ ಬಳಸ್ತಾನೆ ಪಂಪ, ಅದು ನನಗೆ ಬಹಳ ಆಸಕ್ತಿದಾಯ. ಪಗೆಗಳ ನಿಟ್ಟೆಲ್ವ ಮುರಿವೊಡೆ ಎನಗೆ ಪಟ್ಟಂ ಕಟ್ಟ. ಪಂಪನ ಭಾಷೆ ಎಷ್ಟು ತೀವ್ರವಾಗಿದೆ ನೋಡಿ. ಪಗೆಗಳ ನಿಟ್ಟೆಲ್ವ ಮುರಿವೊಡೆ ಎನಗೆ ಪಟ್ಟಂ ಕಟ್ಟ. ಈ ನಿಟ್ಟೆಲ್ವ ಮುರಿಯೋದು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮತ್ತೆ ಮತ್ತೆ ಕೇಳಿ ಬರ್ತದೆ. ಪಗೆಗಳ ಕಾಲು ಮುರಿಯೋದಕ್ಕೆ ಅನುಭವದಾಗಿತ್ತಲ್ಲ, ಪಗೆಗಳ ಕೈ ಮುರಿಯೋದಕ್ಕೆ ಅನುಭವದಾಗಿತ್ತಲ್ಲ. ನಾವು ಪಂಪನಿಗೆ ಸಮಾಧಾನ ಇಲ್ಲ. ಪಗೆಗಳ ನಿಟ್ಟೆಲ್ವ ಮುರಿವೊಡೆ ಎನಗೆ ಪಟ್ಟಂ ಕಟ್ಟ. ಇಂಥ ಅನೇಕ ಸೂಕ್ಷ್ಮಗಳು ಬರ್ತವೆ. ಆಮೇಲೆ ಅಶ್ವತ್ಥಾಮ ಮತ್ತು ಕರ್ಣನ ನಡುವೆ ವಾಗ್ವಾದ, ಅಲ್ಲಿ ಕುಲವಿರಸದ ಮಾತುಗಳು ಬರ್ತವೆ. ಅಶ್ವತ್ಥಾಮ ಕರ್ಣರ ನಡುವೆ ಒಂದು ಗಮನಿಸ್ಬೇಕು ನಾವು, ಭೀಷ್ಮ, ದ್ರೋಣ, ವಿದುರ ಇವರೆಲ್ಲ ಪಾಂಡವ ಪಕ್ಷಪಾತಿಗಳು. ಒಂದು ಪಕ್ಷದಲ್ಲಿ ಇದ್ದುಕೊಂಡು ಇನ್ನೊಂದು ಪಕ್ಷದ ಹಿತವನ್ನು ಬಯಸುವವರು. ಇವರು ಇದ್ದದ್ದು ಕೌರವನ ಪಕ್ಷದಲ್ಲಿ, ಹಿತ ಬಯಸ್ತಾ ಇರೋದು ಪಾಂಡವರ ಪಕ್ಷದ್ದು.
ಇದು ನಾನು ಒತ್ತು ಕೊಟ್ಟು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಬೇಕು. ಇರೋದು ಒಂದು ಪಕ್ಷದಲ್ಲಿ, ಹಿತ ಬಯಸುವುದು ಇನ್ನೊಂದು ಪಕ್ಷದ್ದು ಅಂತ ಅನೇಕ ನಿದರ್ಶನಗಳು ಬರ್ತವೆ. ವಿದುರ ಆಗ್ಲಿ, ಭೀಷ್ಮ ಆಗ್ಲಿ, ದ್ರೋಣ ಆಗ್ಲಿ, ಇವರೆಲ್ಲ ಪಾಂಡವರ ಮೇಲೆ, ವಿಶೇಷವಾಗಿ ಕೃಷ್ಣನ ಬಗ್ಗೆ ಅಪಾರವಾದ ಭಕ್ತಿಯನ್ನು ಹೊಂದಿರಬಹುದು. ಆದ್ರೆ ಅವರು ಬದುಕಿದ್ದು ಕೌರವನ ಪಾಳೆಯದಲ್ಲಿ, ಕೌರವನ ಪಕ್ಷದಲ್ಲಿ. ಅದಕ್ಕೆ ಒಂದು ಸಿಟ್ಟಿಗೆ ಅದು ದುರ್ಯೋಧನ ಏನ್ ಹೇಳ್ತಾನೆ ಗೊತ್ತಾ? ಜೋಳದ ಪಾಳಿ ಎಂಬಗಿದಿರಲ್ಲ ದ್ರೌಣಿಯೂ ದ್ರೋಣನು. ಜೋಳದ ಪಾಳಿ ಎಂಬಗಿದಿರಲ್ಲ ದ್ರೌಣಿಯೂ ದ್ರೋಣನು. ದ್ರೌಣಿ ಮೀನ್ಸ್ ಅಶ್ವತ್ಥಾಮ, ದ್ರೋಣ. ನೀವಿಬ್ರು ತಂದೆ ಮಕ್ಕಳು ಒಳ್ಳೆ ಕೆಲಸನೇ ಮಾಡಿದ್ರಪ್ಪ. ನಮ್ಗೆ ನಮ್ಮ ಮನಿ ಅನ್ನ ತಿಂದು, ನಮ್ಮ ಮನಿ ಜೋಳ ತಿಂದು ಇನ್ನೊಬ್ಬರಿಗೆ ಹಿತ ಬಯಸಿದ್ದೀರಿ ಅನ್ನೋ ಅರ್ಥ. ಜೋಳದ ಪಾಳಿ, ಅನ್ನದ ಋಣ. ಉತ್ತರ ಕರ್ನಾಟಕದ ಪ್ರಮುಖ ಬೆಳೆ ಜೋಳ. ಜೋಳದ ಉಪ್ಪಿನ ಋಣ, ಅನ್ನದ ಋಣ ಅಂತ ಕರಿತೀವಲ್ಲ, ಅದೇ ಜೋಳದ ಪಾಳಿ ಎಂಬಗಿದರಲ್ಲ ದ್ರೌಣಿಯೂ ದ್ರೋಣನು. ಕುಲವಿರಸ ಮತ್ತು ಒಂದು ಪಕ್ಷದಲ್ಲಿ ಇಟ್ಕೊಂಡು ಇನ್ನೊಂದು ಪಕ್ಷವನ್ನು ಬೆಂಬಲಿಸುವ ರೀತಿ ನೀತಿಗಳು ಇಲ್ಲಿ ನಮಗೆ ಒಡೆದು ಕಾಣ್ತವೆ. ಇನ್ನು ಆದಿಪುರಾಣದ ಕಡೆಗೆ ಒಂದು 2-3 ಪ್ರಸಂಗಗಳನ್ನು ನೆನಪಿಸಿಕೊಳ್ಳೋದು ಯೋಗ್ಯ ಅನಿಸ್ತದೆ. ಮುಖ್ಯವಾಗಿ ಆದಿಪುರಾಣ ಆದಿನಾಥನ ಚರಿತ್ರೆ. ಆದಿನಾಥ ಮೊದಲೇ ತೀರ್ಥಂಕರ. ಜೈನ ನಂಬಿಕೆಯ ಪ್ರಕಾರ 24 ಜನ ತೀರ್ಥಂಕರು, ಅವರಲ್ಲಿ ಮೊಟ್ಟ ಮೊದಲನೆಯ ತೀರ್ಥಂಕರ ಆದಿನಾಥ. ಅವನ ಚರಿತ್ರೆಯನ್ನ ಬರೆಯುವ ನೆಪದಲ್ಲಿ ಪಂಪ ಏನ್ ಮಾಡ್ತಾನೆ, ತನಗೆ ಯೋಗ್ಯವಾದ ಹಲವಾರು ಸಂಗತಿಗಳನ್ನ ಮೂಲಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಚಿತ್ರಿಸ್ತಾನೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೂಲದಲ್ಲಿ ಜನಸೇನಾಚಾರ್ಯರು, ಆದಿಪುರಾಣದ ಸಂಸ್ಕೃತದ ಕೃತಿಯ ಕರ್ತೃ ಜನಸೇನಾಚಾರ್ಯ. ಅವರಿಗೆ ಧರ್ಮ ಮುಖ್ಯ ಆಗಿತ್ತು, ಕಾವ್ಯ ಗೌಣವಾಗಿತ್ತು. ಜನಸೇನಾಚಾರ್ಯರಿಗೆ ಪಂಪನ ಈ ಕೃತಿಗೆ ಆಕರವಾಗಿದ್ದ ಕೃತಿ ಪೂರ್ವ ಪುರಾಣ ಅಥವಾ ಆದಿಪುರಾಣ, ಮಹಾಪುರಾಣ ಅಂತ ಕರೀತಾರೆ. ಜನಸೇನಾಚಾರ್ಯರಿಗೆ ಧರ್ಮ ಮುಖ್ಯವಾಗಿತ್ತು, ಕಾವ್ಯ ಧರ್ಮ ಗೌಣ ಆಗಿತ್ತು. ಆದ್ರೆ ಪಂಪ ಲೌಕಿಕನಾಗಿದ್ದ ಕಾರಣ ಇವನಿಗೆ ಕಾವ್ಯ ಧರ್ಮ ಮುಖ್ಯವಾಯಿತು, ಧರ್ಮ 2ನೇ ಸ್ಥಾನಕ್ಕೆ ಹೋಯಿತು. ಕಾವ್ಯ ಸೊಗಸಾಗಿರ್ಬೇಕು, ರಂಜನೀಯವಾಗಿರಬೇಕು, ಕೆಲವು ಸಂದೇಶಗಳನ್ನು ಕೊಡಬೇಕು, ಕೆಲವು ಮೌಲ್ಯಗಳನ್ನು ಬಿತ್ತರಿಸಬೇಕು. ಮೂಲದಲ್ಲಿ ಇಲ್ಲದ ಅನೇಕ ಪ್ರಸಂಗಗಳನ್ನು ಪಂಪ ಸೇರಿಸಿಕೊಂಡಿದ್ದಾನೆ ಆದಿಪುರಾಣದಲ್ಲಿ. ಮೂಲದಲ್ಲಿ ಒಪ್ಪಿಕೊಳ್ಬೇಕು, ಶುದ್ಧ ಧಾರ್ಮಿಕ ಕೃತಿ. ಜೈನ ಆಚಾರ ವಿಚಾರಗಳು, ಜೈನ ನೀತಿ, ಜೈನ ಫಿಲಾಸಫಿ, ಜೈನ ತತ್ವಜ್ಞಾನ ಅಲ್ಲಿ ಬಹಳ ವಿವರವಾಗಿ ಬರ್ತದೆ. ಎಲ್ಲಿ? ಜನಸೇನಾಚಾರ್ಯರ ಮೂಲದ ಸಂಸ್ಕೃತ ಕೃತಿಯಲ್ಲಿ. ಆದ್ರೆ ಪಂಪ ಏನ್ ಮಾಡ್ತಾನೆ, ಬುದ್ಧಿವಂತಿಕೆಯಿಂದ ಸೂಕ್ಷ್ಮವಾದ ಕೆಲವು ಸಂಗತಿಗಳನ್ನು ಪಕ್ಕಕ್ಕೆ ಸರಿಸಿ ಬಹಳ ಜನ ಅಭಿಪ್ರಾಯ ಪಟ್ಟರು. ವಾಸ್ತವವಾಗಿ ಓದುಗರಿಗೆ ಹೆಚ್ಚು ಖುಷಿ ಕೊಡುವಂಥದ್ದು ಯಾವುದು ಅಂದ್ರೆ ಆದಿಪುರಾಣ ಅಂತ ಹೇಳಿದ್ರು ಕುವೆಂಪು ಮೊದಲಾದವರು ಓದುಗರಿಗೆ ಹೆಚ್ಚು ಆನಂದ ಕೊಡುವಂತ ಕೃತಿ ಯಾವ್ದಾದ್ರು ಇದ್ರೆ ಅದು ಆದಿಪುರಾಣವೇ ಹೊರತು ಭಾರತ ಅಲ್ಲ ಅಂತ ಹೇಳಿದರು. ಅಷ್ಟರ ಮಟ್ಟಿಗೆ ಸೊಗಸುಗಾರಿಕೆಯನ್ನು ತುಂಬುತ್ತಾನೆ ಪಂಪ ಆದಿಪುರಾಣದಲ್ಲಿ. ಅಲ್ಲಿ 2 ಶಬ್ದ ಬಳಸ್ತಾರೆ ಕುವೆಂಪು: ದರ್ಶನ ಪೂರ್ಣವಾದ ಕಲೆ, ಕಲಾಪೂರ್ಣವಾದ ದರ್ಶನ. ದರ್ಶನ ಪೂರ್ಣವಾದ ಕಲೆ, ಕಲಾಪೂರ್ಣವಾದ ದರ್ಶನ. ಸ್ವಲ್ಪ ವ್ಯತ್ಯಾಸ ಇದೆ ಎರಡರಲ್ಲಿ. ಜನಸೇನಾಚಾರ್ಯರು ಸನ್ಯಾಸಿಗಳು, ಅವರಿಗೆ ಧರ್ಮವೇ ಅಗ್ರಗಣ್ಯ, ಧರ್ಮವೇ ಸರ್ವಸ್ವ. ಅವ್ರ ಅಭಿಪ್ರಾಯ ಏನಿತ್ತು ಅಂದ್ರೆ, ಧರ್ಮವನ್ನು ಬಿಟ್ಟು ಬೇರೆ ಮಾತಾಡಿದ್ರೆ ನೀವು ಪಾಪಕ್ಕೆ ಗುರಿಯಾಗ್ತೀರಿ, ಅಷ್ಟರ ಮಟ್ಟಿಗೆ ಕಟ್ಟಳೆ ಇತ್ತು ಪುರಾಣದ್ದು. ಧರ್ಮದ ಬಗ್ಗೆ ಮಾತಾಡೋದು ಬಿಟ್ಟು ಬೇರೆ ಮಾತಾಡಿದ್ರೆ ನೀವು ಪಾಪಕ್ಕೆ ಪಾಪಾಸ್ತ್ರವ ಅನ್ನೋ ಶಬ್ದ ಬರ್ತದೆ ಅಲ್ಲಿ. ನೀವು ಪಾಪಕ್ಕೆ ಗುರಿಯಾಗ್ತೀರಿ ಅನ್ನುವಂಥ ಕಟ್ಟಳೆ ಜನಸೇನಾಚಾರ್ಯ. ಆದ್ರೆ ಪಂಪ ಅದನ್ನು ಸ್ವಲ್ಪ ನಯವಾಗಿ ಅಷ್ಟೇ ಗೌರವದಿಂದ ಹಿಂದಕ್ಕೆ ಸರಿಸಿ ಲೌಕಿಕದ ಸಂಗತಿಗಳ ಕಡೆಗೆ ಹೆಚ್ಚು ಗಮನ ಕೊಡ್ತಾನೆ. ನನ್ನ ಚೌಕಟ್ಟಿನಲ್ಲಿ ಅಂತ 1-2 ಪ್ರಸಂಗಗಳು ಬಹಳ ಮುಖ್ಯ ಅನ್ನಿಸ್ತವೆ. ಅದರ ಬಗ್ಗೆ ಒಂದು 2-3 ನಿಮಿಷ ಚರ್ಚೆ. ನೀಲಾಂಜನೇಯ ನೃತ್ಯ ಪ್ರಸಂಗ ಬರ್ತದೆ, ಅದ್ಭುತವಾದ ಪ್ರಸಂಗ. ಕಥೆ ನಿಮಗೂ ಎಲ್ಲ ಗೊತ್ತಿರುವಂತದ್ದೇ. ಆದಿನಾಥ ಲೌಕಿಕದಲ್ಲಿ ಭವದ ಬಂಧನದಲ್ಲಿ ಸಿಲುಕಿ ಬಿಟ್ಟಿದ್ದಾನೆ. ಸಂಸಾರ ಸುಖದಲ್ಲಿ, ಭೋಗ ಭಾಗ್ಯ ಸಂಪತ್ತಿನಲ್ಲಿ ಮೈ ಮರೆತು ಬಿಟ್ಟಿದ್ದಾನೆ. ಧರ್ಮದ ಕಡೆಗೆ ವಾಲ್ತಾ ಇಲ್ಲ. ಇದು ಇಂದ್ರನಿಗೆ ಗೊತ್ತಾಯಿತು. ಇಂದ್ರ ಉಪಾಯ ಮಾಡಿದ. ಹೀಗಾದರೂ ಮಾಡಿ ಇವನ ಮನಸ್ಸನ್ನು ಪರಿವರ್ತನೆ ಮಾಡಬೇಕು, ಮನಃ ಪರಿವರ್ತನೆ. ಅದಕ್ಕೊಂದು ಉಪಾಯ ಮಾಡ್ತಾನೆ ಇಂದ್ರ. ದೇವನರ್ತಕಿ ನೀಲಾಂಜನೆಯನ್ನ ನರ್ತನ ಮಾಡಲಿಕ್ಕೆ ಕಳಿಸ್ತಾನೆ ಆದಿನಾಥನ ಒಡ್ಡೋಲಗಕ್ಕೆ. ಅದ್ಭುತವಾದ ಪ್ರಸಂಗ, ಅದರ ವಿವರಣೆಗೆ ಸಮಯ ಇಲ್ಲ. ನೀಲಾಂಜನೆಯ ನೃತ್ಯ ಪ್ರಸಂಗ ಅದ್ಭುತವಾದ ಭಾವ, ಭಂಗಿ, ನರ್ತನ, ಸಂಗೀತ ಎಲ್ಲ ಮೇಳೈಸಿದೆ.
ಒಂದೇ ಮಾತು ಹೇಳ್ಬಿಡ್ತೇನೆ. ಈ ರಂಗಕ್ಕೆ ಬಂದು ಪುಷ್ಪಾಂಜಲಿ ಮಾಡುವ ಪ್ರಸಂಗ ಬರ್ತದಲ್ಲ, ನರ್ತನ ಮಾಡುವವು ಪುಷ್ಪಗಳನ್ನ ಹೀಗೆ ಚೆಲ್ಲುವ ಪ್ರಸಂಗ ಬರ್ತದಲ್ಲ, ಅದಕ್ಕೆ ಏನಂತಾರೋ ನನಗೆ ಸರಿಯಾಗಿ ನೆನಪಿಲ್ಲ. ಆ ರೀತಿ ವೇದಿಕೆಯ ಮೇಲೆ ನೀಲಾಂಜನ ಬಂದದ್ದು ಪಂಪನಿಗೆ ಹೇಗೆ ಕಾಣಿಸ್ತು ಅಂದ್ರೆ, ಅವಳು ವೇದಿಕೆಯ ಮೇಲೆ ಕಾಲಿಡ್ಲಿಲ್ಲ, ಪ್ರೇಕ್ಷಕರ ಎದೆಗಳ ಮೇಲೆ ಕಾಲಿಟ್ಟಳು. ಪಂಪ ಬರೀತಾನೆ, ರಂಗಸಜ್ಜಿಕೆಯ ಮೇಲೆ ನೀಲಾಂಜನ ಇಟ್ಟ ಹೆಜ್ಜೆಗಳು ರಂಗಸಜ್ಜಿಕೆಯ ಮೇಲೆ ಅಲ್ಲ, ಪ್ರೇಕ್ಷಕರ ಎದೆಗಳ ಮೇಲೆ ಇಟ್ಟಳು ಅನ್ನುವ ಹಾಗೆ ಪಂಪ ಕಲ್ಪಿಸಿಕೊಂಡ. ಸರಿ, ಅದ್ಭುತವಾದ ನೃತ್ಯ ನಡೀತು. ಕ್ಷಣಾರ್ಧದಲ್ಲಿ ನೀಲಾಂಜನೆ ಮಾಯ. ಜೀವನದ ನಶ್ವರತೆ, ಬದುಕು ಕ್ಷಣಿಕ. ಚಪಳೆ ಸೊಡರ ಕುಡಿಯ ಪೋಲ್ವಾಳ್, ಚಪಳೆ ಸೊಡರ ಕುಡಿಯ ಪೋಲ್ವಾಳ್. ಇದು ರಾಜಕೀಯದ ಅಧಿಕಾರಕ್ಕೂ ಅನ್ವಯ ಆಗ್ತದೆ, ಬದುಕಿಗೂ ಅನ್ವಯ. ನೀರ ಮೇಲಿನ ಗುಳ್ಳಿ ನಿಜವಲ್ಲೋ ಹರಿಯೇ. ಕ್ಷಣಾರ್ಧದಲ್ಲಿ ನೀಲಾಂಜನೆ ಅದೃಷ್ಟಳಾಗಿರ್ತಾಳೆ. ಈ ಬದಲಾವಣೆ ಯಾರಿಗೂ ಗೊತ್ತಾಗೋದಿಲ್ಲ ಎಕ್ಸೆಪ್ಟ್ ಆದಿನಾಥ. ಆದಿನಾಥನ ಹೊರತಾಗಿ ಈ ಬದಲಾವಣೆ ಯಾರಿಗೂ ಗೊತ್ತಾಗೋದಿಲ್ಲ. ಮರುಕ್ಷಣದಲ್ಲಿ ಇಂದ್ರ ಪ್ರತಿ ನೀಲಾಂಜನೆಯನ್ನ ಸೃಷ್ಟಿ ಮಾಡಿಬಿಡ್ತಾನೆ. ಮರುಕ್ಷಣದಲ್ಲಿ ಇಂದ್ರ ಏನ್ ಮಾಡ್ತಾನೆ, ತಂತ್ರ ಮಾಡಿ ಪ್ರತಿ ನೀಲಾಂಜನೆಯನ್ನ ಸೃಷ್ಟಿ ಮಾಡಿಬಿಡ್ತಾನೆ. ಮತ್ತೆ ಅದೇ ಸಂಗೀತ, ಅದೇ ನೃತ್ಯ, ಅದೇ ಭಾವವಾಗಿ, ಅದೇ ತಲ್ಲೀನತೆ. ಆದಿನಾಥನಿಗೆ ಒಳಗಣ್ಣು ತೆರೆಯುವುದು, ಇಂದ್ರನಿಗೆ ಬೇಕಾದದ್ದು ಅದೇ. ಇವನ ಮನಸ್ಸನ್ನ ಪರಿವರ್ತನೆ ಮಾಡಬೇಕು. ಆ ಸಂದರ್ಭದಲ್ಲಿ ಒಂದು ಪದ್ಯ ಬರ್ತದೆ, ಅದನ್ನು ಹೇಳಲಾರದೆ ಮುಂದಕ್ಕೆ ಹೋಗೋಕೆ ಸಾಧ್ಯ ಇಲ್ಲ. ನಾನು ಆದಿನಾಥ ಮನಸ್ಸಿನೊಳಗೆ ವಿಚಾರ ಮಾಡ್ತಾನೆ, ನಾರಿ ರೂಪದ ಯಂತ್ರಂ ಚಾರುತರಂ ನೋಡಿ ನೋಡಿ ಕರಗಿದುದು. ಈ ಸಂಸಾರದ ಅನಿತ್ಯತೆ ಮನದೊಳು ಬೇರೂರಿದುದು. ಈಗಳ್ ಇಂತು ಇದಂ ಕಡೆಗಣಿಕೆ. ಹಳೆಗನ್ನಡ ಕಷ್ಟ ಅನ್ನುವ ಸ್ನೇಹಿತರು ಇಂಥದ್ರಲ್ಲಿ ಇನ್ನೊಮ್ಮೆ ಮತ್ತೊಮ್ಮೆ ಓದುವ ಮೂಲಕ ಅದನ್ನು ಸರಳಗೊಳಿಸಿಕೊಂಡು ಅರ್ಥ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇದೆ. ಇನ್ನೊಮ್ಮೆ ಓದ್ತೇನೆ, ದಯವಿಟ್ಟು ಕೇಳಿಸಿಕೊಳ್ಳಿ. ಆ ಪದ್ಯ ಆದಿನಾಥನ ಮನಸ್ಸಿನಲ್ಲಿ ಆಲೋಚನೆ ನಡೀತಾ ಇದೆ. ಯಾವಾಗ ನೀಲಾಂಜನೆ ಅದೃಷ್ಟವಾದ ಮೇಲೆ, ಪ್ರತಿ ನೀಲಾಂಜನೆ ಸೃಷ್ಟಿಯಾದ ಮೇಲೆ ಒಳಗೊಳಗೆ ಚಿಂತೆ ಮಾಡ್ತಾ ಇದ್ದಾನೆ. ವಾಟ್ ಈಸ್ ಹ್ಯಾಪನಿಂಗ್, ಇಲ್ಲಿ ಏನ್ ನಡೀತಾ ಇದೆ, ಏನೋ ವಿಶೇಷವಾದದ್ದು ನಡೀತಾ ಇದೆ, ಏನೋ ಒಂದು ಸಂದೇಶ ಇದೆ ನನಗೆ ಇದರಲ್ಲಿ ಅಂತ ಹೇಳಿ ಆದಿನಾಥ ವಿಚಾರ ಮಾಡ್ತಾನೆ. ನಾರಿ ರೂಪದ ಯಂತ್ರಂ ಚಾರುತರಂ ಅಂದ್ರೆ ಶ್ರೇಷ್ಠವಾದದ್ದು, ಸೊಗಸಾದದ್ದು. ನಾರಿ ರೂಪದ ಯಂತ್ರಂ ಚಾರುತರಂ ನೋಡಿ ನೋಡಿ ಕರಗಿದುದು. ನೋಡಿ ಶಬ್ದ ಹೇಗಿದೆ ನೋಡಿ, ನೋಡಿ ನೋಡಿ ಕರಗಿದುದು. ಈ ಸಂಸಾರದ ಅನಿತ್ಯತೆ ಮನದೊಳ ಬೇರೂರಿದುದು. ಈ ಭವದ ಜೀವನ ಎಷ್ಟು ನಶ್ವರ ಅನ್ನೋದನ್ನ ಬಹುಶಃ ಇದಕ್ಕಿಂತ ಪರಿಣಾಮಕಾರಿಯಾಗಿ ಹೇಳೋದು ಕಷ್ಟ. ಒಂದು ಸಂದರ್ಭವನ್ನ ಸೃಷ್ಟಿ ಮಾಡಿಕೊಂಡು ಪಂಪ ಅದನ್ನೆಲ್ಲಿ ಬಹಳ ಸಮರ್ಪಕವಾಗಿ ಚಿತ್ರಿಸ್ತಾ ಇದ್ದಾನೆ. ಈಗಳ ಇಂತು ಇದಂ ಕಡೆಗಣಿಪೆ. ಆದಿನಾಥ ಈ ಭೋಗ ಭಾಗ್ಯ ಸಂಪತ್ತು ಎಲ್ಲವನ್ನು ಬಿಟ್ಟು ತಪಸ್ಸಿಗೆ ತೆರಳ್ತಾನೆ. ಇದು ಜೈನ ಹಿನ್ನೆಲೆಯಲ್ಲಿ ಬರುವಂತ ಒಂದು ಪ್ರಕ್ರಿಯೆ. ಅದು ಕಥೆ, ಅದು ವಸ್ತು. ಅದರಲ್ಲೇ ಒಂದು ಲೌಕಿಕದ ಛಾಯೆಯನ್ನು ಪಂಪ ಹೇಗೆ ಬಿಂಬಿಸಿದ ಅನ್ನೋದು ನಮ್ಮ ಮುಖ್ಯ. ಯಾರೋ ಸತ್ತಾಗ ನಾವು ಮಾತಾಡ್ತೀವಿ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ ಇತ್ಯಾದಿ ಇತ್ಯಾದಿ. ಒಂದು ಕ್ಷಣ ಬರ್ತದೆ ಹೋಗ್ತದೆ, ಆದ್ರೆ ಭವದ ಬಂಧನವನ್ನ ಬಿಡಿಸಿಕೊಳ್ಳುವುದು ನಮಗೆ ಯಾರಿಗೂ ಅಷ್ಟು ಸುಲಭ ಇರೋದಿಲ್ಲ. ನೀಲಾಂಜನೆಯ ಹೋದ ತಕ್ಷಣ ಒಂದು ಕ್ಷಣ ಇವನಿಗೆ ಪರಿವರ್ತನೆ ಆಯಿತು, ತಪಸ್ಸಿಗೆ ಹೋದ, ಅದು ಅಲ್ಲಿಗೆ ಮುಗೀತು. ಇಂಥದ್ದು ಇನ್ನೊಂದು ಪ್ರಸಂಗ ಬರ್ತದೆ, ಅದನ್ನು ಒಂದು 2 ನಿಮಿಷದಲ್ಲಿ ಹೇಳಿಬಿಡ್ತೇನೆ ನಾನು. ಲಲಿತಾಂಗ ಅನ್ನುವಂಥ ಒಬ್ಬ ವ್ಯಕ್ತಿ, ಆದಿನಾಥನ ಒಂದು ಭವ, ಒಂದು ಜನ್ಮ. ಲಲಿತಾಂಗ ಅನ್ನುವವನಿಗೆ ಇನ್ನು 6 ತಿಂಗಳಿಗೆ ನೀನು ಸಾಯ್ತೀಯ ಅಂತ ಹೇಳಿ ಒಂದು ನೋಟಿಸ್ ಬಂದ್ಬಿಡ್ತಾರೆ. ಮೇಲಿನಿಂದ ಒಂದು ನೋಟಿಸ್ ಬರ್ತದೆ, ಇನ್ನು 6 ತಿಂಗಳಿಗೆ ನೀನು ಸಾಯ್ತೀಯ, ಬದುಕಬೇಕು, ಸಾಯಬಾರದು ಅನ್ನುವಂತಹ ಒತ್ತಾಸೆ, ಹಂಬಲ, ಆತಂಕ, ಒದ್ದಾಡ್ತಾನೆ, ಪೇಚಾಡ್ತಾನೆ ಲಲಿತಾಂಗ. ಹೇಗಾದ್ರೂ ಮಾಡಿ ಬದುಕಬೇಕು, ಸಾಯಬಾರದು. ಅಲ್ಲಿ ಒಂದು ಪದ್ಯ ಬರ್ತದೆ, ಸುರತರು ನಂದನಂಗಳಿರ ರತ್ನ ಪಿನದ್ದ ವಿಮಾನ ಕುಟ್ಟಿಮಾಂತರ ಸುರತಾಲಯಂಗಳಿರ ಚಾರು ವಿಲೋಲ ಕಟಾಕ್ಷಪಾತ ಸೌಂದರ ಪರಿವಾರ ದೇವಿಯರಿರ ಕಡುಗೈದು ಕೃತಾಂತನ್ ಇಂತು ನಿರ್ನರಂ ಎಳೆದು ಒಯ್ಯ ಬಾರಿಸದೆ ಕೆಮ್ಮನೆ ಉಪೇಕ್ಷಿಸಿ ನೋಡುತ್ತಿರ್ತೀರಿ. ಬಹಳ ಅದ್ಭುತವಾದ ಪದ್ಯ. ಅದರ ಭಾವ ಇಷ್ಟೇ, ಯಮ ನನ್ನ ಕುತ್ತಿಗೆಗೆ ಹಗ್ಗ ಹಾಕಿ ಎಳಿತಾ ಇದ್ದಾನೆ, ನನ್ನವರು ಅಂದುಕೊಂಡವರು ಯಾರೋ ಬಂದು ನನ್ನನ್ನ ರಕ್ಷಣೆ ಮಾಡಿಕೊಳ್ತಾ ಇಲ್ಲ. ಸಿಂಪಲ್ ಆಗಿ ಇಷ್ಟೇ ಅದ. ನನಗೆ ಸಾಯುವ ಇಚ್ಛೆ ಇಲ್ಲ,
ಯಮ ನೋಡಿದ್ರೆ ನನ್ನನ್ನು ಹೇಳ್ತಾ ಇದ್ದಾನೆ, ನೀವು ಯಾರು ಬಂದು ನನ್ನನ್ನು ಬಿಡಿಸಿಕೊಳ್ತಾ ಇಲ್ಲ. ಆದ್ರೆ ಅದು ಒಳಗೆ ಎಷ್ಟು ಆಳವಾದ ಅರ್ಥ ಇದೆ ಅಂದ್ರೆ, ಲಲಿತಾಂಗ ಯಾರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ ಗೊತ್ತಾ? ಸುರತರು ನಂದನಂಗಳಿರ, ಹೇ ಉದ್ಯಾನವನಗಳೇ, ನೀವಾದರೂ ಬಂದು ನನ್ನನ್ನು ರಕ್ಷಿಸಬಾರದೆ. ಸಾಯಲಿಕ್ಕೆ ಹೋಗುವಂತ ಜೀವ ಹೇಗೆ ವಿಲ ಒದ್ದಾಡ್ತದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಇನ್ನೊಂದು ಸಿಗ್ಲಿಕ್ಕಿಲ್ಲ. ಸುರತರು ನಂದನಂಗಳಿರ, ರತ್ನ ಪಿನದ್ದ ವಿಮಾನ ಕುಟ್ಟಿಮಾಂತರ ಸುರತಾಲಯಂಗಳಿರ. ಬೆಡ್ರೂಮ್ ಹೋಗಿ ಮಂಚವನ್ನ ಕೈಯಾರೆ ಮುಟ್ಟಿ ಲಲಿತಾಂಗೆ ವಿನಂತಿ ಮಾಡ್ಕೊಳ್ತಾ ಇದ್ದಾನೆ, ಅಯ್ಯೋ ಮಂಚವೇ, ನೀನಾದರೂ ನನ್ನನ್ನು ಕಾಪಾಡಬಾರ್ದೆ. ಇದರ ಹೆಚ್ಚು ವಿಸ್ತಾರಕ್ಕೆ ಹೋಗೋದಿಲ್ಲ. ನನಗೆ ಏನ್ ಬೇಕಾಗಿದೆ ಅಂದ್ರೆ, ಸಾಯುವಾಗ ಆ ಕಾಲದ ಲಲಿತಾಂಗನ ಮನಸ್ಥಿತಿ ಹೇಗಿತ್ತೋ ಅದೇ ಮನಸ್ಥಿತಿ ಇವತ್ತು ನಮ್ದು ಇರ್ತದೆ ಅನ್ನೋದನ್ನ ಸ್ಪಷ್ಟ ಮಾಡುವ ಸಲುವಾಗಿ ಆ ಕ್ಷಣದ ಲಲಿತಾಂಗನ ಪೇಚಾಟ ಏನಿತ್ತಲ್ಲ ಅದು ಇವತ್ತು ನಮ್ಮ ಕಣ್ಣದಲ್ಲಿ ನಮ್ದು ಆಗಿರ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಸ್ಪಷ್ಟ ಮಾಡುವ ಸಲುವಾಗಿ ನೇರವಾಗಿ ಇನ್ನೊಂದು ಮುಖ್ಯ ಪಾಯಿಂಟ್ ಕಡೆ ಹೋಗ್ಬಿಡ್ತೇನೆ. ಪಂಪ ಆದಿ ಪುರಾಣದ ಮೂಲಕ ಪ್ರತಿಪಾದಿಸಿದ ಅತಿ ಮುಖ್ಯವಾದ ಪ್ರಸಂಗ ಯಾವುದು ಅಂದ್ರೆ ಯುದ್ಧ ವಿರೋಧಿ ಧೋರಣೆ. ಯುದ್ಧ ವಿರೋಧಿ ಧೋರಣೆ, ಯುದ್ಧ ಬೇಕಾಗಿಲ್ಲ. ಭರತ ಬಾಹುಬಲಿಗಳ ಕಥೆಯನ್ನ ಆಧಾರವಾಗಿಟ್ಕೊಂಡು, ಅದು ಜೈನ ಹಿನ್ನೆಲೆ. ಅಹಿಂಸಾ ಪರಮೋ ಧರ್ಮ, ಇದು ಜೈನರ ಧ್ಯೇಯ ವಾಕ್ಯ. ಅಹಿಂಸೆಯೇ ಪರಮ ಧರ್ಮ, ಅದರ ಅರ್ಥ. ಆ ಹಿನ್ನೆಲೆಯಲ್ಲಿ ಸ್ವತಃ ಜೈನನಾಗಿದ್ದಂಥ ಪಂಪ ಭರತ ಬಾಹುಬಲಿಗಳ ಈ ಪ್ರಸಂಗದಲ್ಲಿ ನೇರವಾಗಿ ಭೌತಿಕ ಯುದ್ಧ ಬೇಡ, ಹೆಚ್ಚಾದರೆ ಭಾವನಾತ್ಮಕವಾಗಿ ಅಹಿಂಸಾತ್ಮಕವಾಗಿ ನೀವಿಬ್ಬರೇ ಸೆಣಸಾಡಬಹುದು ಅನ್ನುವಂಥ ಒಂದು ನಿಲುವಿಗೆ ಮಂತ್ರಿಗಳ ಮೂಲಕ ಬರ್ಲಿಕ್ಕೆ ಹಚ್ತಾನೆ. ಯುದ್ಧ ವಿರೋಧಿ ಧೋರಣೆ ಬಗ್ಗೆ ಬಹಳ ಸ್ಪಷ್ಟವಾಗಿ ಎರಡು ಮಾತುಗಳನ್ನು ನಾವು ಗುರುತಿಸಲೇಬೇಕು. ಇವತ್ತು ಅಲ್ಲಿ ಅಷ್ಟು ಅಣುಬಾಂಬ್ ಇದಾವೆ, ಇಲ್ಲಿ ಇಷ್ಟು ಅಣುಬಾಂಬ್ ಇದಾವೆ, ದಿನನಿತ್ಯ ನಾವು ಕೇಳುವಂತಹ ವಿಷಯಗಳು. ಅವತ್ತು ಅಣುಬಾಂಬ್ಗಳಿದ್ದವು, ಅವತ್ತು ಹೈಡ್ರೋಜನ್ ಬಾಂಬ್ಗಳಿದ್ದವು, ಅವತ್ತು ರಾಸಾಯನಿಕಗಳಿದ್ದವು, ಅವತ್ತು ಯುದ್ಧ ವಿಮಾನಗಳಿದ್ದವು, ಶಸ್ತ್ರಾಸ್ತ್ರಗಳು, 32 ಬಗೆಯ ಆಯುಧಗಳಿದ್ದವು ಅಂತ ಬರೀತಾನೆ ಪಂಪ. 32 ಬಗೆಯ ಆಯುಧಗಳು. ಅದರಲ್ಲಿ ಒಂದು ಬೆಂಕಿ ಉಗುಳುವಂಥದ್ದು, ಒಂದು ನೀರು ಉಗುಳುವಂಥದ್ದು, ಬೇರೆ ಬೇರೆ, ಒಂದು ಸರ್ಪಾಸ್ತ್ರ, ಒಂದು ಬ್ರಹ್ಮಾಸ್ತ್ರ, ಅನೇಕ ಬಗೆಯ ಅಸ್ತ್ರಗಳು, ಶಸ್ತ್ರಾಸ್ತ್ರಗಳು ಅವತ್ತು ಇದ್ದು ಅನ್ನುವಂಥದ್ದು. ನನಗೆ ಮುಖ್ಯ ಪಾಯಿಂಟ್ ಏನು ಅಂದ್ರೆ ಯುದ್ಧ ವಿರೋಧಿ ಧೋರಣೆ. ಭರತ ಬಾಹುಬಲಿಗಳು ಯುದ್ಧ ಮಾಡುವ ಸಂದರ್ಭ ಅನಿವಾರ್ಯವಾದಾಗ ಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ, ಯುದ್ಧ ಬೇಡ. ಇಬ್ಬರ ಮನಸ್ಸನ್ನು ಪರಿವರ್ತನೆ ಮಾಡ್ತಾರೆ. ರಣಂ ನಿಷ್ಕಾರಣಂ ಜನಸಂಹರಣ ಕಾರಣಂ. ಪಂಪ ಅಲ್ಲಿ ಒಂದು ಮಾತು ಹೇಳಿಸ್ತಾನೆ ಮಂತ್ರಿಗಳ ಬಾಯಲ್ಲಿ, ರಣಂ ನಿಷ್ಕಾರಣಂ ಜನಸಂಹರಣ ಕಾರಣಂ. ಯುದ್ಧ ಅನ್ನುವಂಥದ್ದು ನಿಷ್ಕಾರಣವಾಗಿ ಅಮಾಯಕರನ್ನು ಬಲಿ ತೆಗೆದುಕೊಳ್ತದೆ, ಯುದ್ಧ ಬೇಡ. ಹಿಂದೆ ಶ್ರೀರಂಗ ಅನ್ನುವಂಥವರು ತಮ್ಮ ಒಂದು ನಾಟಕದಲ್ಲಿ ಒಂದು ಪ್ರಸಂಗ ಬರೆದದ್ದು ನನಗೆ ಇಲ್ಲಿ ನೆನಪಿಗೆ ಬರ್ತದೆ. ಬಹುಶಃ ಕೇಳೋ ಜನಮೇ ಜಯ ಅಂತ ನಾಟಕ ಇರಬೇಕದು. ಅದರಲ್ಲಿ ಅವರು ಒಂದು ಮಾತು ಬರೀತಾರೆ, ಇವತ್ತಿನ ಜಗತ್ತಿನ ನಮ್ಮ ಸ್ಥಿತಿ ಏನಾಗಿದೆ ಅಂದ್ರೆ ವಾರ್ ಫಾರ್ ಪೀಸ್, ವಾರ್ ಫಾರ್ ಪೀಸ್. ಶಾಂತಿ ಸ್ಥಾಪನೆಗಾಗಿ ಯುದ್ಧ ಮಾಡುವ ಅನಿವಾರ್ಯ ಸ್ಥಿತಿಯಲ್ಲಿ ನಾವಿದ್ದೇವೆ. ಅವತ್ತು ಶ್ರೀರಂಗರು ಬರೆದದ್ದು ಯಾವುದೋ ಒಂದು ನಾಟಕದಲ್ಲಿ, ಶಾಂತಿ ಸ್ಥಾಪನೆಗಾಗಿ ಯುದ್ಧ ಮಾಡುವ ಒತ್ತಡದಲ್ಲಿ ನಾವಿದ್ದೇವೆ ಅನ್ನುವಂಥ ಮಾತನ್ನ ಶ್ರೀರಂಗರು, ಅದೇ ಮಾತನ್ನ ಪಂಪ ಅವತ್ತು ಹೇಳಿದ್ದಾನೆ. ಯುದ್ಧಂ ಅತಿ ಕ್ರೂರ ಗ್ರಹ ಯುದ್ಧದಂತೆ. ಭರತ ಬಾಹುಬಲಿಯನ್ನ 2 ಗ್ರಹಗಳಿಗೆ ಹೋಲಿಸ್ತಾನೆ ಅವನು. 2 ಗ್ರಹ, 2 ದೊಡ್ಡ ಗ್ರಹಗಳು ಒಂದಕ್ಕೊಂದು ಅಪ್ಪಳಿಸಿದ್ರೆ ಏನಾಗಬಹುದು, ಜಗತ್ತು ಅಲ್ಲೋಲ ಕಲ್ಲೋಲ ಆಗ್ತದೆ ಅನ್ನುವಂತಹ ಭಯ. ಯುದ್ಧಂ ಗ್ರಹ ಯುದ್ಧದ, ಅತಿ ಕ್ರೂರ ಗ್ರಹ ಯುದ್ಧದಂತೆ. ರಣಂ ನಿಷ್ಕಾರಣಂ ಜನಸಂಹರಣಕಾರ. ಎಲ್ಲ ಮಾತುಗಳು ಹೇಳಲೇಬೇಕು ಅಂತಿಲ್ಲ. ಮೂಲದ ಆದಿಪುರಾಣದಲ್ಲಿ ಈ ಮಾತುಗಳು ಬಂದಿಲ್ಲ. 3 ರೀತಿಯ ಅಹಿಂಸಾತ್ಮಕ ಯುದ್ಧ ನಡೀತು ಅಂತ ಬರ್ತದೆ ಅಲ್ಲಿ. ಆದ್ರೆ ಯುದ್ಧ ವಿರೋಧಿ ನಿಲುವು ಪಂಪನಲ್ಲಿ ಎಷ್ಟು ಗಾಢವಾಗಿ ಬರ್ತದೆ ಅಷ್ಟು ದಟ್ಟವಾಗಿ ಮೂಲದಲ್ಲಿ ಇಲ್ಲ. ಅಫ್ಕೋರ್ಸ್ ಅಹಿಂಸಾತ್ಮಕವಾದ ತಿಳುವಳಿಕೆ ಪ್ರತಿಪಾದನೆ ಅಲ್ಲಿಯೂ ಇದೆ. ಪಂಪ ಅದನ್ನು ಇನ್ನೊಂದಿಷ್ಟು ಮನದಟ್ಟಾಗುವ ರೀತಿಯಲ್ಲಿ ಎಲ್ಲ ಕಾಲದ ಎಲ್ಲ ಓದುಗರಿಗೆ ಎಲ್ಲ ದೇಶಗಳಿಗೆ ಅರ್ಥವಾಗುವ ರೀತಿಯಲ್ಲಿ ಸರಳಗೊಳಿಸಿ ಬರಿತಾ ಇದ್ದಾನೆ. ರಣಂ ನಿಷ್ಕಾರಣಂ ಜನಸಂಹರಣ ಕಾರಣಂ ಯುದ್ಧಂ ಅತಿ ಕ್ರೂರ ಗ್ರಹ ಯುದ್ಧದಂತೆ.
ಇದಕ್ಕೆ ಪೂರಕವಾಗಿ ಮಹಾಭಾರತದ ಪಂಪ ಭಾರತದಲ್ಲಿ ಯುದ್ಧೋತ್ತರ ಪರಿಣಾಮಗಳ ಬಗ್ಗೆ ಒಂದು 4-5 ಪದ್ಯಗಳು ಬರ್ತವೆ. ಯುದ್ಧೋತ್ತರ ಪರಿಣಾಮಗಳು, ಯುದ್ಧದ ಭೀಕರತೆ, ಅದನ್ನು ನಾವು ಗಮನಿಸಬೇಕು. ಒಂದು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಮಹಾಭಾರತ ಅಥವಾ ಪಂಪ ಭಾರತ ಲೌಕಿಕ ಕಾವ್ಯ ಆದದ್ದರಿಂದ ಅಲ್ಲಿ ಯುದ್ಧ ಅನಿವಾರ್ಯ, ಅಲ್ಲಿ ಹಿಂಸೆ ಅನಿವಾರ್ಯ. ರಾಜರಿಗೆ ರಾಜ್ಯ ವಿಸ್ತಾರ ಮಾಡೋದಕ್ಕೆ, ಅಧಿಕಾರ ದಾಹಕ್ಕೆ, ರಾಜ್ಯ ದಾಹಕ್ಕೆ ಯುದ್ಧಗಳು ಅನಿವಾರ್ಯ. ಹಿಂಸೆ, ಕೊಲೆ, ಸುಲಿಗೆ, ಅಪಹರಣ ಇತ್ಯಾದಿಗಳು ಅನಿವಾರ್ಯ. ಅಲ್ಲಿ ವಿವರವಾಗಿ ಚರ್ಚೆ ಮಾಡ್ತಾನೆ. ಎಲ್ಲಿ ಭಾರತದಲ್ಲಿ ಏನು ರಣರಂಗ, ರಣಭೂಮಿ ಹೇಗಿತ್ತು ಅಂದ್ರೆ ಹೆಣಗಳ ರಾಶಿ ಬಿದ್ದಿತ್ತಂತೆ. ಹೆಣಗಳ ರಾಶಿ, ಒಂದು ಕಡೆ ರುಂಡ, ಒಂದು ಕಡೆ ಮುಂಡ, ಒಂದು ಕಡೆ ಬಾಣದ ಚೂರು, ಒಂದು ಕಡೆ ಬಿಲ್ಲು, ಒಂದು ಕಡೆ ಸತ್ತಿರೋ ಆನೆ, ಒಂದು ಕಡೆ ಸತ್ತಿರೋ ಕುದುರೆ, ಸತ್ತಿರೋ ಕಾಲಾಳುಗಳು, ಮುರಿದು ಬಿದ್ದಿರುವ ರಥಗಳು. ಉದ್ದೇಶಪೂರ್ವಕವಾಗಿ ಪಂಪ ಅದನ್ನು ವಿವರವಾಗಿ ಚರ್ಚೆ ಮಾಡ್ತಾನೆ. ಯುದ್ಧದ ಭೀಕರ ಪರಿಣಾಮಗಳೇನು. ಕೊನೆಗೆ ಕೌರವರ ಎಲ್ಲ ಹೆಂಡಂದಿರು ದುಃಖ ಮಾಡ್ತಾ ಯುದ್ಧ ಭೂಮಿಗೆ ಬರುವ ಸನ್ನಿವೇಶ ಅದ್ಭುತವಾಗಿದೆ. ತಮ್ಮ ತಮ್ಮ ಪುರುಷರು ಎಲ್ಲಿದ್ದಾರೆ ಅಂತ ಹುಡುಕಬೇಕಾದ್ರೆ ಅವರು ಹೆಣಗಳ ರಾಶಿಯನ್ನು ಎಳೆದುಕೊಂಡು ಹೋಗಬೇಕಾಯ್ತು. ತಮ್ಮ ತಮ್ಮ ವೀರ ಗಂಡಂದಿರು ಎಲ್ಲಿ ಬಿದ್ದಿದ್ದಾರೆ ಅವರ ಶವಗಳನ್ನ ಪತ್ತೆ ಹಚ್ಚಬೇಕು ಅಂದ್ರೆ ಅವರು ಹೆಣಗಳ ರಾಶಿಯನ್ನು ದಾಟಿ ಹೋಗಬೇಕಾಯ್ತು, ರಕ್ತದ ಮಡುವಿನಲ್ಲಿ ದಾಟಿ ಹೋಗಬೇಕಾಯ್ತು. ಇದು ಪಂಪ ಉದ್ದೇಶಪೂರ್ವಕವಾಗಿ ವಿಸ್ತರಿಸಿರುವಂತಹ ಯುದ್ಧದ ಭೀಕರ ಪರಿಣಾಮದ ಕುರಿತಾದ ಪದ್ಯಗಳು. ಇಂಥ 2-3 ಪದ್ಯಗಳು ಬರ್ತವೆ, ನಾನು ಅದನ್ನು ಇಲ್ಲಿ ವಿಸ್ತರಿಸಲಿಕ್ಕೆ ಹೋಗೋದಿಲ್ಲ. ಇನ್ನು ಕೊನೆಗೆ ಲಾಸ್ಟ್ ಬಟ್ ಒಂದು ಪ್ರಸಂಗ, ಭರತನ ಗರ್ವಭಂಗ ಪ್ರಸಂಗ. ಮನುಷ್ಯನಿಗೆ ಗರ್ವ ಸಲ್ಲದು. ಭರತನ ಗರ್ವಭಂಗ. ಚಕ್ರವರ್ತಿ, ಅವನ ಆಯುಧ ಶಾಲೆಯಲ್ಲಿ ಚಕ್ರರತ್ನ ಹುಟ್ಟುಕೊಂಡಿದೆ, ಚಕ್ರವರ್ತಿ ಆಗಬೇಕು ಅನ್ನೋ ಆಸೆ ಹುಟ್ಟಿತು. ದೇಶಾಂತರ ಹೋದ. ನನಗೆ ಸಮಯ ಎಷ್ಟಿದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಹೊಂದಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಮಯ ಆಗಿದೆ ಸರ್, ನಾವು ಪ್ರಶ್ನೋತ್ತರಗಳಲ್ಲಿ ಮುಂದುವರಿಸಬಹುದೇನೋ ಸರ್? ಮುಗಿಸ್ಬಿಡ್ತೀನಿ. ಓಕೆ ಸರ್, ಆಗಲಿ ಸರ್. 1 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ. ಇಲ್ಲ, ಮುಗಿಸಿ ಸರ್, ಮುಗಿಸಿ, ದಯವಿಟ್ಟು ಮುಗಿಸಿ. ಮಾತಾಡ್ಲಿಕ್ಕೆ ದಯವಿಟ್ಟು ಸರ್ಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳಿ ಪ್ಲೀಸ್. ಏನ್ ಹೇಳಿ? ಕಂಟಿನ್ಯೂ ಮಾಡಿ, ನೀವು ನಿಮ್ಮ ಮಾತು ಪೂರ್ಣವಾಗಿ ಮುಗಿಸ್ಬೇಕು. ಓಕೆ, ಥ್ಯಾಂಕ್ ಯು. ಭರತನ ಆಯುಧ ಶಾಲೆಯಲ್ಲಿ ಚಕ್ರರತ್ನ ಹುಟ್ಟಿದೆ. ಸಹಜವಾಗಿ ನಾನು ಚಕ್ರವರ್ತಿ ಆಗಬೇಕು ಅಂತ ಹಂಬಲ ಹುಟ್ಟಿತು. ದೇಶಾಂತರ ಹೋದ, ಎಲ್ಲ ರಾಜರನ್ನು ಸೋಲಿಸಿದ, ಕಪ್ಪು ಕಾಣಿಕೆಗಳನ್ನು ಸ್ವೀಕರಿಸಿದ. ಗೆದ್ದ ಹುಮ್ಮಸ್ಸಿನಲ್ಲಿ ವೃಷಭಾದ್ರಿಯ ಮೇಲೆ ಹೋಗಿ ತನ್ನ ವಿಜಯ ಶಾಸನವನ್ನ ಕೆತ್ತಿಸಬೇಕು ಅಂತ ಮುಂದಾದ. ನಾನೇ ಪ್ರಥಮ ಚಕ್ರವರ್ತಿ, ನನ್ನ ಸಾಧನೆಯನ್ನು ಹಿಂದೆ ಯಾರು ಮಾಡಿರಲಿಲ್ಲ ಅನ್ನುವಂಥ ಭ್ರಮೆ ಅವನು. ನನಗೇನು ಹೇಳಬೇಕಾಗಿದೆ? ಗರ್ವ ಸಲ್ಲದು. ಭರತನ ಪಾತ್ರದ ಮೂಲಕ ಪಂಪ ಅದನ್ನು ಬಹಳ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾನೆ. ಸರಿ, ವೃಷಭಾದ್ರಿಯ ಮೇಲೆ ಹೋಗ್ತಾನೆ. ಅಲ್ಲಿ ಒಂದು ದೊಡ್ಡ ಬಂಡೆಗಲ್ಲು, ವಿಶಾಲವಾದ ಬಂಡೆಗಲ್ಲು, ಅದರ ಮೇಲೆ ತನ್ನ ವಿಜಯ ಶಾಸನವನ್ನು ಕೆತ್ತಿಸಬೇಕಾಗಿದೆ ಭರತನಿಗೆ. ಆದ್ರೆ ದುರದೃಷ್ಟ ಅಂದ್ರೆ ವಿವರವಾದ ಶಾಸನವನ್ನು ಬರೆಯಿಸುವುದಲ್ಲ, ಭರತ ಅಂತ 3 ಅಕ್ಷರ ಬರೀಲಿಕ್ಕೂ ಅಲ್ಲಿ ಜಾಗ ಇಲ್ಲ. ದಯವಿಟ್ಟು ಕಲ್ಪನೆ ಮಾಡಿಕೊಳ್ಳಿ. ಕೊಳಗೊಂಡು ಸೋರ್ದುದು ಗರ್ವ ರಸಂ ಆ ಭರತೇಶ್ವರ ಚಕ್ರವರ್ತಿಯ. ಪಂಪ ಅಲ್ಲಿ ಉದ್ಗಾರ ತೆಗಿತಾನೆ. ಆ ಕ್ಷಣದಲ್ಲಿ ತನ್ನ ಶಾಸನವನ್ನು ಬರೆಸಲಿಕ್ಕೆ ಜಾಗ ಇಲ್ಲ ಅನ್ನುವಂಥದ್ದನ್ನು ನೋಡಿದ ಕ್ಷಣದಲ್ಲಿ ಭರತನಲ್ಲಿ ತುಂಬಿದ ಗರ್ವರಸದ ಗಡಿಗೆ ಒಡೆದು ಹೋಯ್ತಂತೆ. ಗರ್ವರಸ ಜನರನ್ನೇ ಜಾರಿ ಹೋಯ್ತು. ಇದು ಅದ್ಭುತವಾದ ಕಾವ್ಯ ಪ್ರಸಂಗ. ಹ್ಯೂಮನ್ ಟೆಂಡೆನ್ಸಿ, ಮನುಷ್ಯ ಪ್ರವೃತ್ತಿ, ಮನುಷ್ಯ ದೌರ್ಬಲ್ಯಗಳು ಅಲ್ಲಿ ಮುಂದುವರಿಸ್ತಾನೆ ಪಂಪ. ಗರ್ವರಸ ಏನೋ ಸೋರಿತು ನಿಜ. ಬುದ್ಧಿವಂತನಾಗಿದ್ರೆ ಭಾರತ ಅಷ್ಟಕ್ಕೆ ಕೆಳಗಿಳಿದು ಬರಬೇಕಾಗಿತ್ತು, ಬರಲಿಲ್ಲ. ಒಂದು ಕ್ಷಣ ನಿಂತ, ವಿಚಾರ ಮಾಡಿದ, ಏನೋ ಒಂದು ಮಾಡ್ಲೇಬೇಕು. ಗೆದ್ದಿದ್ದೇನೆ ಅಂದ ಮೇಲೆ, ಚಕ್ರವರ್ತಿ ಆಗಿದ್ದೇನೆ ಅಂದ ಮೇಲೆ, ಇಲ್ಲಿ ಬಂದಿದ್ದೇನೆ ಅಂದ ಮೇಲೆ ಇಲ್ಲಿ ಶಾಸನವನ್ನ ಕೆತ್ತಿಸಲೇಬೇಕು. ಬಹಳ ಬುದ್ಧಿವಂತ. ತನ್ನ ದಂಡರತ್ನದಿಂದ ಹಳೆಯ ಒಂದು ಶಾಸನವನ್ನು ಅಳಿಸಿಬೇಕು. ಕಲ್ಪನೆ ಮಾಡಿಕೊಳ್ಳು, ಹಳೆಯ ಒಂದು ಶಾಸನವನ್ನು ಅಳಿಸಿ ಹಾಕಿ ತನ್ನ ಶಾಸನವನ್ನು ಬರೆಸಿದ. ಪಂಪ ಅಲ್ಲಿ ಒಂದು ಮಾತು ಹೇಳ್ತಾನೆ, ಅಯ್ಯೋ ಪುಣ್ಯಾತ್ಮ ಭರತ, ಒಂದು ವಿಚಾರ ನಿನಗೆ ಬಳಿಲಿಲ್ಲವಲ್ಲಪ್ಪ. ಏನು ವಿಚಾರ ಅಂದ್ರೆ, ಇವತ್ತು ನೀನು ಇನ್ನೊಬ್ಬರ ಶಾಸನವನ್ನು ಅಳಿಸಿ ಹಾಕಿದ ಹಾಗೆ, ನಾಳೆ ಇನ್ನೊಬ್ಬ ಬಂದು ನಿನ್ನ ಶಾಸನವನ್ನು ಅಳಿಸಿ ಹಾಕಬಹುದು ಅನ್ನುವಂಥದ್ದು ನಿನಗೆ ಬಳಿಲಿ ಇಲ್ವಲ್ಲ. ಇದು ನಿನ್ನ ತಪ್ಪಲ್ಲ, ಇದು ಭೋಗದ ಹಿಂಬಾಲಿಸುವವರ ಹಣೆ ಬರ.
ಇದು ಅಧಿಕಾರವನ್ನ ಹಿಂಬಾಲಿಸುವವರ ಹಣೆ ಬರಹ. ಪಂಪ ಈ ಪ್ರಸಂಗವನ್ನು ಹೇಗೆ ಜೀವಂತವಾಗಿ ಚಿತ್ರಿಸ್ತಾನೆ ಅನ್ನೋದಷ್ಟೇ ನನಗೆ ಇಲ್ಲಿ ಮುಖ್ಯ. ಸರಿ, ಮುಂದೆ ಕೆಳಗೆ ಬರ್ತಾನೆ. ಬಾಹುಬಲಿ ಅವನ ಮಾತಿಗೆ ಒಪ್ಪೋದಿಲ್ಲ, ಚಕ್ರರತ್ನ ಪ್ರಯೋಗ ಮಾಡ್ತಾನೆ. ಚಕ್ರರತ್ನ ಬಾಹುಬಲಿ ಮೇಲೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 3 ಪ್ರದಕ್ಷಿಣೆ ಹಾಕಿ ಸುಮ್ಮನೆ ನಿಂತು ಬಿಡ್ತದೆ. ಆ ಕಥೆಯ ವಿಸ್ತಾರಕ್ಕೆ ನಾನು ಹೋಗೋದಿಲ್ಲ. ಒಟ್ಟಾರೆಯಾಗಿ ಪಂಪನ 2 ಕೃತಿಗಳು ಪುರಾಣದಂತೆ ಕಂಡರೂ ಕೂಡ ಅವು ಸಾಂಸ್ಕೃತಿಕ ಕೋಶಗಳಾಗಿವೆ. ಮಹಾಭಾರತ ಪ್ರಸಂಗದ ಕೆಲವು ಸೂಕ್ಷ್ಮಗಳಲ್ಲಿದ್ದಾವೆ, ಪಂಪನ ಕಾಲದ ಕೆಲವು ಸೂಕ್ಷ್ಮಗಳಲ್ಲಿದ್ದಾವೆ. ಅವೆಲ್ಲವೂ ನಮ್ಮಲ್ಲಿಯೂ ಇವತ್ತಿಗೂ ಎಲ್ಲ ಕಾಲದಲ್ಲಿ ಎಲ್ಲ ದೇಶಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತವೆ ಎನ್ನುವ ರೀತಿಯಲ್ಲಿ ಪಂಪ ಚಿತ್ರಿಸಿದ್ದು ಬಹಳ ಮನೋಜ್ಞವಾದ ಕೆಲಸ. ದೊಡ್ಡ ದೈತ್ಯ ಪ್ರತಿಭೆಯವರಿಗೆ ಮಾತ್ರ ಇದು ಸಾಧ್ಯ. ದೈತ್ಯ ಪ್ರತಿಭೆ. ಇಂಗ್ಲಿಷ್ನಲ್ಲಿ ಒಂದು ಮಾತು ಬರ್ತದೆ, ಒನ್ ಹೂ ಕೆನಾಟ್ ಇಮ್ಯಾಜಿನ್ ಕೆನಾಟ್ ಸಿ. ಒನ್ ಹೂ ಕೆನಾಟ್ ಇಮ್ಯಾಜಿನ್ ಕೆನಾಟ್ ಸಿ. ಪಂಪ ಕೆಲವು ಕಲ್ಪನೆಗಳನ್ನು ಮಾಡಿಕೊಂಡಿರಬಹುದು. ಅವನು ಯಾರೋ ಒಬ್ರು ಕೇಳಬಹುದು, ಏನ್ರಿ ಹಾಗೆಲ್ಲ ಬರಿತಾನೆ ಅಂದ್ರೆ ಅವನು ಯುದ್ಧ ಭೂಮಿಗೆ ಹೋಗಿ ನೋಡಿ ಬಂದಿದ್ನೇನು? ಹೆಣಗಳು ಬಿದ್ದದ್ದು, ರಕ್ತದ ಮಡು ಇದ್ದದ್ದು, ರಥಗಳು ಮುರಿದು ಬಿದ್ದದ್ದು, ಯುದ್ಧ ಭೂಮಿಗೆ ಹೋಗಿ ನೋಡಿ ಬಂದಿದ್ನ ಅಂತ ಒಂದು ಪ್ರಶ್ನೆ ಹುಟ್ಟಬಹುದು. ನಾವು ಆ ರೀತಿ ಕೇಳೋದಲ್ಲ. ಅವನು ಕಲ್ಪನೆ ಮಾಡ್ಕೊಂಡಿದ್ದಾನೆ. ಒನ್ ಹೂ ಕೆನಾಟ್ ಇಮ್ಯಾಜಿನ್ ಕೆನಾಟ್ ಸಿ. ಎಲ್ಲವನ್ನೂ ಅನುಭವಿಸೇ ಬರಿಬೇಕು ಅಂತಿಲ್ಲ. ನಮ್ಮ ಕವಿಗಳು ಕಟ್ಟುಗೆ ಕಟ್ಟದಿರ್ಕೆ ಕಡಲನ್ನು ಕಪಿಸಂತತಿ ಎಂದು ಒಂದು ಬಹಳ ಶ್ರೇಷ್ಠವಾದ ಪದ್ಯ ಬರುತ್ತದೆ ನೇಮಚಂದ್ರ ಕವಿಯಲ್ಲಿ. ಹಿಂದೆ ಕಪಿಸಂತಾನ ಸಮುದ್ರಕ್ಕೆ ಸೇತುವೆ ಕಟ್ಟಿದ್ರು ಬಿಟ್ಟಿದ್ರು ಗೊತ್ತಿಲ್ಲ, ಆದ್ರೆ ನಮ್ಮ ಕವಿಗಳು ಅದು ಕಟ್ಟಿದ್ರು ಅನ್ನೋ ಹಾಗೆ ಚಿತ್ರಿಸಿದ್ದಾರೆ. ಅದು ಮುಖ್ಯ. ಹಾಗೆ ಪಂಪ ಕೆಲವು ಕಡೆ ವಾಸ್ತವ ಸಂಗತಿಗಳನ್ನು ಸೇರಿಸಿ, ಮತ್ತೆ ಕೆಲವು ಕಡೆ ತನ್ನ ಲೋಕಾನುಭವ, ತನ್ನ ಜೀವನಾನುಭವವನ್ನು ಸೇರಿಸಿ ಅದ್ಭುತವಾದ 2 ಕಾವ್ಯಗಳನ್ನು ಕಟ್ಟಿಕೊಟ್ಟಿದ್ದಾನೆ. ಇನ್ನೂ ಕೆಲವು ಸೂಕ್ಷ್ಮಗಳಲ್ಲಿದ್ದಾವೆ. ನಾನು ಹೆಚ್ಚು ಬಿಡಿಸಿ ಮಾತಾಡಿದರೆ ಬೇರೆ ಬೇರೆ ವಿವಾದಗಳಿಗೆ ಅವಕಾಶ ಆಗಬಾರದು ಅನ್ನೋ ದೃಷ್ಟಿಯಿಂದ ಕೆಲವು ಪ್ರಸಂಗಗಳನ್ನ ಇವತ್ತಿನ ಸಾಮಾಜಿಕ, ಇವತ್ತಿನ ಧಾರ್ಮಿಕ, ಇವತ್ತಿನ ರಾಜಕೀಯ ಪರಿಪ್ರೇಕ್ಷೆಗಳಲ್ಲಿ ಏನೇನು ನೋಡ್ಲಿಕ್ಕೆ ಸಿಗ್ತದೆ, ಅವತ್ತಿದ್ದದ್ದು ಇವತ್ತು ಹೇಗಿದೆ ಅನ್ನೋದನ್ನ ಕಾಣಬಹುದು ಅನ್ನುವಂಥದ್ದಲ್ಲಿ ಇಷ್ಟು ಮಾತುಗಳನ್ನು ಬೆಳೆಸಿದ್ದೇನೆ. ತಾವೆಲ್ಲ ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ತಮಗೆಲ್ಲ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. 1 ಗಂಟೆ ಕಾಲಕ್ಕೂ ಹೆಚ್ಚು ಉಪನ್ಯಾಸ ಇತ್ತು. ಯಾಕೆಂತಂದ್ರೆ ಈ ಸಮಯ ಇನ್ನೂ ನಿಮ್ಗೆ ಕೊಡ್ಬೇಕಾಗಿತ್ತು ನ್ಯಾಯಯುತವಾಗಿ. ಆದ್ರೆ ನಾವು 1 ಗಂಟೆ ಕಾಲ ಅಷ್ಟೇ ಉಪನ್ಯಾಸ ಇಟ್ಕೊಂಡಿದ್ವಿ. ಯಾಕಂದ್ರೆ 2 ಕಾವ್ಯಗಳು ಮಹಾಕಾವ್ಯಗಳು, ಆದಿಪುರಾಣ ಮತ್ತು ಪಂಪ ಭಾರತ, ಇವುಗಳನ್ನ ಸ್ವಲ್ಪ ಕಾಲದಲ್ಲಿ ಹೇಳೋದು ತುಂಬಾ ಕಷ್ಟ. ಅದರಲ್ಲಿ ನೀವು ಅನೇಕ ಅಂಶಗಳನ್ನ ಆಯ್ದುಕೊಂಡು ಪಂಪನ 2 ಕೃತಿಗಳಲ್ಲಿರುವಂತಹ ಅಂದಿನ ಮತ್ತು ಇಂದಿನ ಅಂಶಗಳನ್ನ ಪ್ರಸ್ತುತತೆ ವಿಷಯದಲ್ಲಿ ನೀವು ತಿಳಿಸ್ಕೊಟ್ರಿ. ರಾಷ್ಟ್ರೀಯತೆ ಆಗಿರ್ಬೋದು, ನಾಡು ನುಡಿ ಗೌರವ ಇರ್ಬೇಕಾದದ್ದು ಕವಿಗೆ, ಮತ್ತೆ ರಾಷ್ಟ್ರೀಯ ಪ್ರಜ್ಞೆ, ಧರ್ಮ, ಮತ್ತೆ ವ್ಯಕ್ತಿತ್ವ, ಹೀಗೆ, ಮತ್ತು ಯುದ್ಧದ ವಿರೋಧಿ, ಯುದ್ಧದ ನಶ್ವರತೆ, ಮನುಷ್ಯನ ಗರ್ವ, ಮನುಷ್ಯನ ಒಂದು ಬದುಕಿನ ತತ್ವ, ಹೀಗೆ ಅನೇಕ ಅಂಶಗಳನ್ನ ನೀವು ಈ ಒಂದು ಉಪನ್ಯಾಸದಲ್ಲಿ ನಮ್ಗೆ ಅನೇಕ ಪದ್ಯಗಳನ್ನ ಉಲ್ಲೇಖಿಸಿ ವಿವರಿಸಿ ನಮ್ಗೆ ತಿಳಿಸ್ಕೊಟ್ರಿ ಸರ್. ನಿಮ್ಗೆ ಧಾರವಾಡಕಟ್ಟೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವಾಗ ಅಧ್ಯಕ್ಷೀಯ ಮಾತುಗಳಿಗೆ ನಾನು ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರಿಗೆ ಈ ವೇದಿಕೆಯನ್ನು ಬಿಟ್ಟುಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಬಸವೇಸ್ವಾಮಿ, ನನ್ನ ಧ್ವನಿ ಕೇಳಿಸ್ತದ? ಸರ್, ಕೇಳಿಸ್ತಿದೆ ಸರ್. ಧಾರವಾಡಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ನಾವು ಪ್ರೊಫೆಸರ್ ಶಾಂತಿನಾಥ್ ದಿಬ್ಬದವರ ಮಾತುಗಳನ್ನ ಕೇಳಿದ್ದೇವೆ. ಸುಮಾರು 80 ನಿಮಿಷಗಳ ಕಾಲ ಪಂಪನ 2 ಮಹಾಕೃತಿಗಳ ಕುರಿತು ಅವರು ತಮ್ಮ ಮಾತುಗಳನ್ನ ಆಡಿದ್ದಾರೆ. ಅವರ ಭಾಷಣ ಸಂಪೂರ್ಣವಾಗಿತ್ತು, ಇಡಿಯಾಗಿತ್ತು, ಇಟ್ಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿದ್ರಿಂದ ಇದಕ್ಕೆ ಯಾವುದೇ ಅಧ್ಯಕ್ಷೀಯ ಭಾಷಣದ ಅಗತ್ಯ ಇಲ್ಲ. ಹೀಗಾಗಿ ನಾನು ಕೇವಲ 2 ಮಾತುಗಳನ್ನ ಹೇಳಿ ನನ್ನ ಇಂದಿನ ಸೋಕಾಲ್ಡ್ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನ ಮುಗಿಸ್ತೇನೆ. ನೀವು ಶಾಂತಿನಾಥ್ ದಿಬ್ಬದವ್ರ ಜೊತೆ ಚರ್ಚೆಯನ್ನ, ಸಂವಾದವನ್ನ ಮಾಡ್ಬೋದು. ಇಂಗ್ಲಿಷ್ ನಲ್ಲಿ ಶೇಕ್ಸ್ಪಿಯರ್ ಸ್ಕಾಲರ್, ಮಿಲ್ಟನ್ ಸ್ಕಾಲರ್, ಲಾರೆನ್ಸನ್ ಸ್ಕಾಲರ್ ಅಂತ ಇರ್ತಾರೆ. ಅಂದ್ರೆ ಒಬ್ಬ ವಿಮರ್ಶಕ ತನ್ನ ಜೀವಿತಾವಧಿಯಲ್ಲಿ ಕೇವಲ ಒಬ್ಬ ಲೇಖಕನ ಕುರಿತು, ಒಬ್ಬ ನಾಟಕಕಾರ, ಕವಿ ಕುರಿತು ಅಧ್ಯಯನ ಮಾಡ್ತಾರೆ, ಮಾತನಾಡ್ತಾರೆ, ಸಂಶೋಧನೆಯನ್ನ ಮಾಡ್ತಾರೆ. ಈ ರೀತಿಯ ವಿದ್ವತ್ತು ಕನ್ನಡದಲ್ಲಿ ಬಹಳ ಕಡಿಮೆ. ಆದ್ರೆ ಶಾಂತಿನಾಥ್ ದಿಬ್ಬದವರು
ಪಂಪನ ಬಗ್ಗೆ ಅನೇಕ ವರ್ಷಗಳ ಕಾಲ ಪಂಪನ ಕಾವ್ಯದೊಂದಿಗೆ, ಪಂಪನ ವ್ಯಕ್ತಿತ್ವದೊಂದಿಗೆ, ಪಂಪನ ಜೀವನ ದರ್ಶನದೊಂದಿಗೆ ಒಂದು ಅನುಸಂಧಾನವನ್ನ, ಒಂದು ನೆಗೋಷಿಯೇಷನ್ ಅನ್ನ ಮಾಡ್ತಾ ಬಂದಿದ್ದರಿಂದ ಅವರಿಗೆ ಪಂಪನ ಕಾವ್ಯದ ಬಗ್ಗೆ ಬಹಳ ಅಧಿಕೃತವಾಗಿ, ಪರಿಣಾಮಕಾರಿಯಾಗಿ, ಇಡಿಯಾಗಿ, ಸಮಗ್ರವಾಗಿ ಮಾತನಾಡುವ ಒಂದು ವಿಮರ್ಶಕ ವ್ಯಕ್ತಿತ್ವವನ್ನ ರೂಪಿಸಿಕೊಂಡಿದ್ದಾರೆ. ಶಾಂತಿನಾಥ ದಿಬ್ಬದವರ ವಿಚಾರಗಳ ಹಿಂದೆ, ಅವರ ಕಲ್ಪನೆಯ ಹಿಂದೆ, ಅವರ ಒಂದು ಲೋಕದರ್ಶನದ ಹಿಂದೆ ಪಂಪನ ಕಾವ್ಯ ದೊಡ್ಡ ಮಟ್ಟದ ಕೆಲಸವನ್ನ ಮಾಡಿದೆ. ಕನ್ನಡ ಓದುಗರು, ನಮ್ಮ ಕನ್ನಡ ಸಾಹಿತ್ಯದ ಅಧ್ಯಯನ ಪ್ರಾರಂಭವಾಗಬೇಕಾದದ್ದು ಪಂಪನ ಕಾವ್ಯದಿಂದ. ಆದ್ರೆ ಅನೇಕ ಜನರು ನಾವು ಪಂಪನ ಕಾವ್ಯವನ್ನ ಓದ್ತಾ ಇಲ್ಲ, ಅಥವಾ ಪಂಪನ ಕಾವ್ಯವನ್ನ ಓದಿ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನ ನಾವು ಕಳೆದುಕೊಂಡಿದ್ದೇವೆ. ದ ಎಬಿಲಿಟಿ ಟು ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ಪಂಪ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ಧಾರವಾಡಕಟ್ಟೆ ಈ ಒಂದು ವಿಶೇಷ ಉಪನ್ಯಾಸ ಮಾಲಿಕೆಯನ್ನ ಏರ್ಪಡಿಸಿದೆ. ಶಾಂತಿನಾಥ ದಿಬ್ಬದವರು ಅನೇಕ ಮಾತುಗಳನ್ನ ಹೇಳಿದ್ರು. ಪಂಪ ಭಾರತದ ಬಗ್ಗೆ, ಆದಿಪುರಾಣದ ಬಗ್ಗೆ ನಾನು ಅವರು ಆಡಿದ ಯಾವ ಮಾತವನ್ನು ನಾನು ಇಲ್ಲಿ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ಕೇವಲ ಎರಡು ಮಾತುಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ದೊಡ್ಡ ಕವಿಯ, ಒಬ್ಬ ಕವಿಯ ಲಕ್ಷಣ ಏನಂತಂದ್ರೆ, ಒಂದು ಅವನ ಕಲ್ಪನೆ, ಇಮ್ಯಾಜಿನೇಷನ್, ಅದ್ರ ಬಗ್ಗೆ ಮಾತನಾಡಿದ್ರು ಸರ್. ಒಂದು ಅಗಾಧವಾದ ಕಲ್ಪಕ ಶಕ್ತಿ ಇರ್ತದೆ. ಈ ಕಲ್ಪಕ ಶಕ್ತಿಯ ಮೂಲಕ, ಈ ಇಮ್ಯಾಜಿನೇಟಿವ್ ಪವರ್ ಮೂಲಕ ಅವನು ಏನನ್ನಾದ್ರೂ ಸೃಷ್ಟಿಸಬಲ್ಲ. ತಾನು ನೋಡಿದ ಜಗತ್ತನ್ನು ಮರು ಸೃಷ್ಟಿಸುವುದು ಒಂದು ವಿಧಾನ. ತನ್ನ ಅನುಭವಕ್ಕೆ ಬರದ, ತಾನು ನೋಡದ ಜಗತ್ತನ್ನು ಕೂಡ ಬಹಳ ಅದ್ಭುತವಾಗಿ, ಬಹಳ ವಾಸ್ತವಿಕವಾಗಿ ಅವನು ಚಿತ್ರಿಸಬಲ್ಲ ಮತ್ತು ಖಂಡಿಸಬಲ್ಲ. ಅದಕ್ಕೆ ಕಲ್ಪಕ ಶಕ್ತಿ ಇರ್ತದೆ. ಅಗಾಧವಾದ ಕಲ್ಪಕ ಶಕ್ತಿ ಪಂಪನಲ್ಲಿತ್ತು. ಎರಡನೇದು ಈ ನೈತಿಕತೆ. ಇದ್ರ ಬಗ್ಗೆ ನಾನು ಹೇಳಬೇಕಾಗಿದೆ. ಒಂದು ಕೃತಿ ಕೇವಲ ಕಲಾತ್ಮಕವಾಗಿ ನಮ್ಮ ಮೇಲೆ ಪ್ರಭಾವ ಬೀರಬಾರ್ದು, ಅಥವಾ ಕಲಾತ್ಮಕವಾಗಿ ಯಶಸ್ವಿ ಆದ್ರೆ ಅದು ಒಂದು ಅದ್ಭುತವಾದ ಕಲಾಕೃತಿ ಅಲ್ಲ. ನೈತಿಕವಾಗಿಯೂ ಒಂದು ಕಲಾಕೃತಿ ಯಶಸ್ವಿ ಆಗ್ಬೇಕು. ಇದ್ರ ಬಗ್ಗೆ ಶಾಂತಿನಾಥ್ ದಿಬ್ಬದ್ ಸರ್ ಅವರು ಮಾತನಾಡಿದರು. ಪಂಪನ ಎರಡೂ ಕಾವ್ಯಗಳು ಕಲಾತ್ಮಕವಾಗಿ ಗೆದ್ದಿವೆ ಮತ್ತು ನೈತಿಕವಾಗಿಯೂ ಗೆದ್ದಿವೆ. ಅಲ್ಟಿಮೇಟ್ ಆಗಿ ಒಬ್ಬ ಲೇಖಕ, ಒಬ್ಬ ಕವಿ ನೈತಿಕವಾಗಿ ಗೆಲ್ಲಬೇಕು. ನೈತಿಕ ಪ್ರಶ್ನೆಯನ್ನ, ನೈತಿಕ ಸವಾಲುಗಳನ್ನ, ನೈತಿಕತೆಯನ್ನ ತನ್ನ ಕಾವ್ಯದಲ್ಲಿ ಅವನು ತರಬೇಕು ಮತ್ತು ನೈತಿಕತೆಯನ್ನ ಎನ್ಫೋರ್ಸ್ ಮಾಡಬೇಕು. ಯಾಕೆಂದ್ರೆ ಜಗತ್ತಿನಲ್ಲಿ ಒಂದು ಕುಟುಂಬದಲ್ಲಿ, ಒಬ್ಬನ ವ್ಯಕ್ತಿತ್ವದಲ್ಲಿ, ಸಮಾಜದಲ್ಲಿ, ನಾಡಿನಲ್ಲಿ, ದೇಶದಲ್ಲಿ ನೈತಿಕತೆ ಇರ್ಬೇಕಾಗ್ತದೆ. ಅನೈತಿಕವಾಗಿ ನಾವು ದೊಡ್ಡ ಮಟ್ಟದ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಸೊ ಹೀಗಾಗಿ ಪಂಪನ ಕಾವ್ಯದ ಅಧ್ಯಯನದಿಂದ ನಮಗೆ ಆಗುವ ಲಾಭ ಏನಂತಂದ್ರೆ, ನಮ್ಮಲ್ಲಿ ಒಂದು ಬಹಳ ಸೂಕ್ಷ್ಮವಾದ ಸಂವೇದನೆಯನ್ನ ಹುಟ್ಟುಹಾಕ್ತದೆ ಪಂಪನ ಕಾವ್ಯ. ಜೊತೆಗೆ ನಮ್ಮಲ್ಲಿ ಅಗಾಧವಾದ ನೈತಿಕ ಪ್ರಜ್ಞೆಯನ್ನ ಎಚ್ಚರಿಸ್ತದೆ, ವಿವೇಕವನ್ನ ಎಚ್ಚರಿಸ್ತದೆ. ಈ ಒಂದು ಮಾತನ್ನ ನಾನು ಹೇಳ್ಬೇಕಾಗಿತ್ತು. ಎರಡನೇದೇನಂತಂದ್ರೆ, ಪಂಪನ ವನವಾಸಿ ಪ್ರೇಮದ ಬಗ್ಗೆ ಶಾಂತಿನಾಥ್ ದಿಬ್ಬದ್ ಅವರು ಹೇಳಿದ್ರು. ಯಾವುದೇ ಒಬ್ಬ ದೊಡ್ಡ ಲೇಖಕ ತನ್ನ ನೆಲವನ್ನ, ತನ್ನ ಭೂಮಿಯನ್ನ, ತನ್ನ ಮಾತೃಭೂಮಿಯನ್ನ, ತನ್ನ ನಾಡನ್ನ, ತನ್ನ ದೇಶವನ್ನ ಅವನು ತನ್ನ ಕೃತಿಯಲ್ಲಿ ಬಹಳ ಅಭಿಮಾನದಿಂದ, ಪ್ರೀತಿಯಿಂದ ಅದನ್ನ ವರ್ಣನೆ ಮಾಡ್ತಾನೆ. ಇದಕ್ಕೆ ಅಪವಾದವಾಗಿ ಕೆಲವು ಲೇಖಕರು ಇರಬಹುದು. ಅನೇಕ ಲೇಖಕರು ಈ ಕೆಲಸವನ್ನ ಮಾಡ್ತಾರೆ. ಪಂಪ ವನವಾಸಿ ಬಗ್ಗೆ ಬಹಳ ಅದ್ಭುತವಾಗಿ ತನ್ನ ಕಾವ್ಯದಲ್ಲಿ ಅವನ್ನ ಸ್ಮರಿಸ್ತಾನೆ. ಅದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಒಂದು ವಿಷಯ ಏನಂತಂದ್ರೆ, ಪಂಪನ ಕಾವ್ಯದ ಮೂಲಕ ವನವಾಸಿಯನ್ನ ನಮಗೆ ಮರುಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯವಿದೆಯೇ? ನಮ್ಮ ಸಂಶೋಧಕರು ಆಲೋಚನೆ ಮಾಡಬೇಕಾದದ್ದು. ಇದ್ರ ಬಗ್ಗೆ ಎರಡು ಮಾತನ್ನ ನಾನು ಹೇಳ್ತೇನೆ. ಒಂದು, ಪಂಪನ ಎರಡೂ ಕಾವ್ಯಗಳ ಮೂಲಕ ವನವಾಸಿಯನ್ನ ಮರುಸ್ಥಾಪನೆ ಮಾಡುವುದು, ಅಥವಾ ಬನವಾಸಿಯ ಮೂಲಕ ಅವನ ಕಾವ್ಯವನ್ನ ಅಧ್ಯಯನ ಮಾಡಬೇಕಾಗಿದ್ದು ಒಂದು ಕ್ರಮ, ಒಂದು ಸಾಧ್ಯತೆ. ಎರಡನೇ ಸಾಧ್ಯತೆ ಅಂದ್ರೆ, ಪಂಪ ಕೇವಲ ಎರಡೇ ಕಾವ್ಯಗಳನ್ನ ಬರೆದ ಅನ್ನೋದು ಕೂಡ ಒಂದು ಸಂಶೋಧನಾ ಮಾಡಬೇಕಾದಂತ ಅಗತ್ಯವಾಗಿದೆ. ನಮ್ಮ ಸಂಶೋಧಕರು ಇದರ ಬಗ್ಗೆ ಹೆಚ್ಚು ಅಧ್ಯಯನಶೀಲರಾಗಬೇಕು. ಕೇವಲ ಎರಡೇ ಕಾವ್ಯಗಳು ಬರೆದಿದ್ದಾನೆ ಅಂತ ಎನಿಸೋದಿಲ್ಲ. ಅವನು ಇನ್ನೂ ಹೆಚ್ಚು ಕಾವ್ಯಗಳನ್ನ ಬರೆದಿರಬಹುದು, ಅದು ನಮಗೆ ಸಿಕ್ಕಿರ್ಲಿಕ್ಕಿಲ್ಲ. ನಮ್ಮ ಸಂಶೋಧನೆಯ ಮೂಲಕ ಪಂಪನ ನಮಗೆ ದಕ್ಕದೇ ಇರುವ ಕಾವ್ಯವನ್ನ ದಕ್ಕಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು. ಅದಕ್ಕೆ ಧಾರವಾಡಕಟ್ಟೆ ಮತ್ತು ಶಾಂತಿನಾಥ್ ದಿಬ್ಬದವರ ಮಾತುಗಳು, ಉಪನ್ಯಾಸ ದಾರಿ ತೋರಿಸ್ಬೇಕು ಅಥವಾ ದಾರಿ ದೀಪವಾಗಬೇಕು ಎಂಬ ಒಂದು ಆಶೆಯನ್ನ ವ್ಯಕ್ತಪಡಿಸುತ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ. ದಯವಿಟ್ಟು ನೀವು ಶಾಂತಿನಾಥ್ ದಿಬ್ಬದವರು ನಮ್ಮ ನಡುವಿನ ಬಹಳ ಮಹತ್ವದ ಚಿಂತಕರು ಮತ್ತು ಪಂಪನ ಕಾವ್ಯವನ್ನ
ಓದಿಕೊಂಡವರು, ಅದನ್ನ ಅರ್ಥ ಮಾಡಿಕೊಂಡವರು, ಪಂಪನ ಕಾವ್ಯದ ಭಾಷೆಯ ಸೊಗಡನ್ನ ತಿಳಿದುಕೊಂಡವರು, ಅವರೊಂದಿಗೆ ಸಂವಾದ ಮಾಡೋದ್ರ ಮೂಲಕ, ಚರ್ಚೆ ಮಾಡೋದ್ರ ಮೂಲಕ ನಾವು ನಮ್ಮ ಪ್ರಜ್ಞೆಯಲ್ಲಿ ಪಂಪ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇಷ್ಟು ಮಾತು ಈ ಸಂದರ್ಭದಲ್ಲಿ ಸಾಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭವಾಗಲಿ. ನಮಸ್ಕಾರ. ಸರ್ ಧನ್ಯವಾದಗಳು ಸರ್. ದಿಬ್ಬದ ಸರ್, ಹೇಳಿ ನಾನು ಡಾಕ್ಟರ್ ಬಾಲಗುರುಮೂರ್ತಿ ಮಾತಾಡ್ತಾ ಇದ್ದೀನಿ. ಹೇಳಿ. ನಿಮ್ಮಂತ ಗುರು ಪರಂಪರೆ ನಮಗೆ ಎಷ್ಟು ಇನ್ನೋವೇಟಿವ್ ಆಗಿದೆ, ಮೋಟಿವೇಟ್ ಆಗುತ್ತೆ ಅಂದ್ರೆ, ನಾನು ಕನ್ನಡ ಸಾಹಿತ್ಯವನ್ನ ಕ್ಲಾಸ್ ಅಲ್ಲಿ ಓದ್ಲಿಲ್ಲ, ಇಂಗ್ಲಿಷ್ ಸಾಹಿತ್ಯದ ನನ್ನ ಸ್ಟೂಡೆಂಟು. ಆದ್ರೆ ಇಡೀ ಒಂದು 2 ಮಹಾಕಾವ್ಯಗಳನ್ನ ಪಂಪ ಹೇಗೆ ನಿರ್ವಹಿಸ್ತಾ ಅನ್ನೋದನ್ನ ನೀವು ನಿಮ್ಮ ಪ್ರವೇಶಿಗೆ, ನಿಮ್ಮ ಎಂಟ್ರಿ ಏನಿತ್ತು ಸಬ್ಜೆಕ್ಟ್ಗೆ ಇಂಪಾರ್ಟೆಂಟ್ ಆ ಸಿನಾಪ್ಸಿಸ್ ಇಟ್ಕೊಂಡೆ ಎಲ್ಲ ಕಾಲಕ್ಕೂ ಒಬ್ಬ ಶ್ರೇಷ್ಠ ಬರಹಗಾರ ಹೇಗೆ ನಿಲ್ತಾನೆ, ಅವನ ಸೃಜನಶೀಲತೆ ಎಷ್ಟು ಅರ್ಥಪೂರ್ಣ ಅನ್ನೋದು ಎಲ್ಲ ಬರಹಗಾರರಿಗೂ ಮಾದರಿ. ಅದು ಅಷ್ಟು ಬಹಳ ಚೆನ್ನಾಗಿ ಹೇಳಿದ್ರಿ. ನನಗೆ ಧಾರವಾಡ ಕಟ್ಟೆಗೆ ಯಾಕೆ ನಾನು ವಿಶೇಷವಾದ ಅಭಿನಂದನೆ ಹೇಳ್ತೀನಿ ಅಂತಂದ್ರೆ, ಭಾಗಶಃ ಅನೇಕ ಜನ ವಿದ್ಯಾರ್ಥಿಗಳು, ಬಹಳ ಜನ ಬರಹಗಾರರು, ಮೇಷ್ಟ್ಗಳಿಗೆಲ್ಲ ಒಂದು ರೀತಿ ರಿವಿಸಿಟ್ ಅದು. ಹೇಗೆ ನಮ್ಮ ಕನ್ನಡದ ಮೊದಲನೇ ಕವಿ ಎಂತ ಶ್ರೇಷ್ಠ ಕವಿ ಆಗಿದ್ದ ಅಂತ ಅನ್ಸುತ್ತೆ ನನಗೆ. ನನಗೆ ಜಗತ್ತಿನ ಯಾವುದೇ ಭಾಷೆಯಲ್ಲೂ ಇಷ್ಟು ಅಖಂಡವಾಗಿ ಇಂಥ ಒಬ್ಬ ಬಹುಮುಖಿ ಪ್ರತಿಭೆಯನ್ನ ನಾನು ತುಂಬಾ ನೋಡೋದು ಕಡಿಮೆ ಅನಿಸುತ್ತೆ ನನಗೆ. ನಾನು ತಮಿಳು ಬರಹಗಾರ ಜೊತೆ ಮಾತಾಡುವಾಗ ಅವರು ಪೆರಿಯ ಪುರಾಣಂ ಬಗ್ಗೆ ಬಹಳಷ್ಟು ಅಭಿಮಾನದಿಂದ ಮಾತಾಡ್ತಾ ಇದ್ರು. ನಾನು ಪಂಪನ ಬಗ್ಗೆ ಹೇಳಿದಾಗ ಅವ್ರಿಗೆ ಪಂಪ ಯಾರು, ಪಂಪನ ವರ್ಕ್ಸ್ ಏನು, ಒಬ್ಬ ಕನ್ನಡದಲ್ಲಿ ಇಂತ ಒಬ್ಬ ಮೇಜರ್ ಪೋಯಿಟ್ ಇದ್ದ ಅಂತ ಗೊತ್ತೇ ಇಲ್ಲ. ಬಹುಶಃ ನಮ್ಮಲ್ಲಿ ಅದು ದೊಡ್ಡ ಸಮಸ್ಯೆ ಇದೆ. ದ್ರಾವಿಡ ಭಾಷೆಗಳು ಅಥವಾ ಯಾವುದೇ ಭಾಷೆಗಳಿಗೆ ಈ ರೀತಿಯ ಮಹತ್ವದ ಲೇಖಕರು ಪರಿಚಯ ಆಗೋದಿಲ್ಲ. ಒಂದು ರೀತಿ ಅವರು ಫರ್ಗಾಟನ್ ಐಲ್ಯಾಂಡ್ ಆಗೋಗ್ಬಿಡ್ತಾರೆ. ಇಂಥ ಹೊತ್ತಲ್ಲಿ ಬಹಳ ಚೆನ್ನಾಗಿ ನೀವು ಮಾತಾಡಿದ್ರಿ, ಬಹಳ ಕ್ರಿಟಿಕಲ್ ಆಗಿ ಹೇಳಿದ್ರಿ. ಪಂಪನ ಬಗ್ಗೆ ಎಷ್ಟು ಗಂಟೆ ಬೇಕಾದ್ರೂ ಮಾತಾಡ್ಬೋದು, ಅಷ್ಟು ಕ್ರಿಟಿಕಲ್ ಆಗಿ ನೀವು ಹೇಳಿದ್ರಿ. ನನಗೆ ಎಲಿಯಟ್ ಅವನು ವೇಸ್ಟ್ ಲ್ಯಾಂಡ್ ನ ಕಾವ್ಯವನ್ನು ಬರೆದಾಗ ಮತ್ತು ಮರ್ಡರ್ ಇನ್ ದಿ ಕೆಥೆಡ್ರಲ್, ಅವನು ಎರಡನ್ನೂ ಹೇಗೆ ನಿಭಾಯಿಸ್ತಾನೆ ಒಬ್ಬ ಗ್ರೇಟ್ ಪೊಯಿಟ್, ಒಬ್ಬ ಗ್ರೇಟ್ ರೈಟರ್ ಅಂತ ಅಂದ್ಕೊಂಡ್ವಿ. ಅಡಿಗರು ಆ ರೀತಿಯಲ್ಲಿ ನಮಗೆ ಅಡಿಗರ ಬಗ್ಗೆ ತುಂಬಾ ಗೌರವ ಇದೆ. ಕುವೆಂಪುರವರು ಅವರ ಕಾದಂಬರಿ ಮತ್ತೆ ಇನ್ನೊಂದ್ ಕಡೆ ನಾಟಕಗಳು, ಕಾವ್ಯಗಳನ್ನ ಹೇಗೆ ಜೀನಿಯಸ್ ಅದನ್ನ ಕಟ್ಕೊಳ್ತಾ ಹೋಗ್ತಾರೆ ಅಂತ. ಅಂದ್ರೆ ಪಂಪ ಒಂದ್ ರೀತಿ ಎಲ್ಲೋ ರೆಟಾರಿಕಲ್ ಅನ್ಸ್ಲಿಲ್ಲ ಸರ್ ನಂಗೆ. ಅದನ್ನ ನೀವು ಪದೇ ಪದೇ ಹೇಳ್ತಿದ್ರಿ. ಎಷ್ಟು ಹೇಳ್ಬೇಕು ಅಷ್ಟನ್ನ ಅವನು ಅಷ್ಟು ಮಾತಾಡ್ತಾನೆ ಬಿಟ್ರೆ ಎಲ್ಲೂ ಒಂದ್ ರೀತಿ ರೆಟಾರಿಕಲ್ ಅನ್ಸ್ಲಿಲ್ಲ. ನನ್ನ ಮುಖ್ಯವಾದ ಪ್ರಶ್ನೆ, ಪಂಪನಿಗೆ ಆ ತರದ ಅಕಾಡೆಮಿಕ್ ಆದಂತ ಒಂದು ಹಿನ್ನೆಲೆಯ ಪರಂಪರೆ ನಮ್ಮಲ್ಲಿತ್ತ ಗೊತ್ತಿಲ್ಲ ನನಗೆ, ಅಥವಾ ಇದ್ದಿದ್ದೇ ಆಗಿದ್ರೆ ಅವನು ಅದನ್ನ ಓದ್ಕೊಂಡಿದ್ನ, ಅದರ ಪ್ರಭಾವ ಇತ್ತ ಅಥವಾ ಇಲ್ವಾ ಅನ್ನೋದನ್ನ ಹೇಗೆ ಸೂಚ್ಯವಾಗಿ ನೀವು ಗಮನಿಸಬಹುದು ಅನ್ನೋದು ನನಗೆ ಅದೊಂದು ಪ್ರಶ್ನೆ ಇದೆ. ಯಾಕಂದ್ರೆ ಇಡೀ ಪಂಪ ಒಂದು ಯುಗದ ಕವಿಯಾಗಿದ್ದ. ಅವನ ಪ್ರಭಾವ, ಇನ್ಫ್ಲೂಯೆನ್ಸು ಮುಂದಿನ ಬರುವಂತ ಅನೇಕ ಅದನ್ನ ಕ್ಯಾರಿ ಮಾಡಿದ್ರು, ಆಗಮಿಕ ಮತ್ತು ಹೇಳಿದ್ರಲ್ಲ. ಹಾಗಾಗಿ ಪಂಪನ ಹಿಂದಿನ ಒಂದು ಪರಂಪರೆಯ ಇನ್ಫ್ಲೂಯೆನ್ಸು, ಅವನ ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ಅನ್ನೋದು ಓಕೆ, ಒಂದು ಹಂತದಲ್ಲಿ ಇನ್ಫ್ಲೂಯೆನ್ಸ್ ಅದು ಇದ್ದೇ ಇರುತ್ತೆ. ಆದ್ರೆ ಒಂದು ಪರಂಪರೆಯ ಪ್ರಭಾವ ಪಂಪನ ಮೇಲೆ ಹೇಗಿತ್ತು ಅನ್ನೋದನ್ನ ನೀವು ಹೇಗೆ ಹೇಳ್ತೀರಿ ಸರ್? ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನನ್ನ ಮಾತುಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮ್ಮಲ್ಲಿ ಎಲ್ಲರಿಗೂ ಹೃದಯಗಳಿದ್ದಾವೆ, ಸಹೃದಯತೆ ಇರುವವರು ಬಹಳ ಕಡಿಮೆ. ಇಲ್ಲಿ ಸೇರಿರುವ ನೀವೆಲ್ಲ ನನ್ನ ದೃಷ್ಟಿಯಲ್ಲಿ ಸಹೃದಯರು. ಬರೀ ಹೃದಯ ಇದ್ರೆ ಸಾಲದು, ಸಹೃದಯರಿರೋದ್ರಿಂದಾನೇ ನಮ್ಮ ಪಂಪ, ನಮ್ಮ ವ್ಯಾಸ, ನಮ್ಮ ವಾಲ್ಮೀಕಿ, ನಮ್ಮ ನಾರಾಯಣಪ್ಪ, ನಮ್ಮ ಅನೇಕ ಕವಿಗಳು ಇವತ್ತಿಗೂ ಬದುಕಿದ್ದಾರೆ. ಆಮೇಲೆ ಒಂದು ಪ್ರಶ್ನೆ ಕೇಳಿದ್ರಿ ತಾವು, ಪಂಪನಿಗೆ ಹಿಂದಿದ್ದಂಥ ಪರಂಪರೆ ಮತ್ತು ಅದರ ಪ್ರೇರಣೆ ಖಂಡಿತವಾಗಿ ಬಹಳ ವಿಶಾಲವಾದ ಹಿನ್ನೆಲೆ ಇತ್ತು. ಪ್ರಾಕೃತದಲ್ಲಿ ಅನೇಕ ಕೃತಿಗಳು ಬಂದಿದ್ದವು, ಸಂಸ್ಕೃತದಲ್ಲಿ ಅನೇಕ ಕೃತಿಗಳು ಬಂದಿದ್ದವು. ಪಂಪನಿಗಿಂತ ಮೊದಲು ಕವಿರಾಜ ಮಾರ್ಗದಲ್ಲಿ 5 ಜನ ಗದ್ಯ ಕವಿಗಳು, 5 ಜನ ಪದ್ಯ ಕವಿಗಳು ಉಲ್ಲೇಖ ಬರ್ತದೆ. ಬಹುಶಃ ಅವರೆಲ್ಲರ ಪ್ರಭಾವ ಇವನ ಮೇಲೆ ಆಗಿರ್ಲಿಕ್ಕೆ ಸಾಕು. ಕವಿರಾಜ ಮಾರ್ಗದ ಕಾಲ 814 ಕ್ರಿಸ್ತಶಕ 814. ರಾಷ್ಟ್ರಕೂಟರ ದೊರೆ ನೃಪತುಂಗನ ಆಸ್ಥಾನದಲ್ಲಿ ಶ್ರೀ ವಿಜಯ ಅನ್ನುವಂಥವನು ರಚನೆ ಮಾಡಿದ ಕೃತಿ. ಅದರಲ್ಲಿ ಸುಮ್ಮನೆ ಒಂದು ಸ್ಯಾಂಪಲ್ ಆಗಿ ಒಂದು 10 ಜನ ಕವಿಗಳನ್ನು ಪಟ್ಟಿ ಮಾಡಿ ಕೊಡ್ತಾನೆ ಅವನು. ಗದ್ಯ ಕವಿಗಳು ಇಷ್ಟು ಜನ ಇದ್ರು, ಪದ್ಯ ಕವಿಗಳು ಇಷ್ಟು ಜನ ಇದ್ರು. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದದ್ದು ಇಷ್ಟೇ, ಬಹುಶಃ ಅವರೆಲ್ಲರ ಪ್ರಭಾವ ಪಂಪನ ಮೇಲೆ ಖಂಡಿತವಾಗಿ ಆಗಿದೆ.
ಅವರೆಲ್ಲರ ಅದು ಒಂದು ಮಾತು ಹೇಳಿದ್ರೆ ಅದು ಬಹಳ ಲಘುವಾಗಿ ಅನಿಸಬಹುದು. ಒಬ್ಬ ಕವಿಯ ಕೈ ಇನ್ನೊಬ್ಬ ಕವಿಯ ಜೇಬಿನಲ್ಲಿ ಅನ್ನೋ ಮಾತು ಸುಮ್ಮನೆ ಲಘುವಾದ ಮಾತು ಅಂತ ಅನಿಸಿದ್ರು ಸಹಿತ ಬೇರಿಗೆ ಹೋಗ್ಬೇಕು ನಾವು, ಬೇರಿಗೆ. ಪಂಪನಿಗೆ ಬೇರೆ ಇತ್ತು ಹಿಂದೆ, ಅವರ ಹಿಂದಿನವರಿಗೆ ಮತ್ತೆ ಬೇರೆ ಇತ್ತು. ಹಾಗೆ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದು ಪಂಪ ಮಾಡಿದ ದೊಡ್ಡ ಸಾಧನೆ ಏನು ಅಂದ್ರೆ ಕನ್ನಡ ಭಾಷೆಗೆ ಅಧಿಕೃತವಾದ ಮಹಾಕಾವ್ಯದ ದೀಕ್ಷೆಯನ್ನು ಕೊಟ್ಟವನು ಮಹಾಕವಿ ಪಂಪ. ಆ ಮೊದಲು ಕೆಲವಾರು ಕೃತಿಗಳ ರಚನೆಗೊಂಡಿದ್ದು ತುಂಬಲೂರಾಚಾರ್ಯ, ಶ್ಯಾಮಕುಂದಾಚಾರ್ಯ, ಅನೇಕ ಜನ ಜೈನ ಕವಿಗಳು ಪ್ರಾಕೃತದಲ್ಲಿ, ಸಂಸ್ಕೃತದಲ್ಲಿ, ವಿಶೇಷವಾಗಿ ಧರ್ಮ ಗ್ರಂಥಗಳು ರಚನೆಯಾಗಿದ್ದು ಬಹಳ ಹಿಂದೆ. ಪಂಪನಿಗಿಂತ ಮೊದಲು ಧರ್ಮ ಗ್ರಂಥಗಳು, ಟೀಕಾ ಗ್ರಂಥಗಳು, ವ್ಯಾಖ್ಯಾನ ಗ್ರಂಥಗಳು ರಚನೆಯಾಗಿತ್ತು. ಪಂಪ ಏನ್ ಮಾಡ್ತಾನೆ, ಕನ್ನಡಕ್ಕೆ ಮಹಾಕಾವ್ಯದ ಎತ್ತರವನ್ನು ಕೊಡ್ತಾನೆ. ಅವೊಂದು ರೀತಿ ಉದ್ಘಾಟನೆ ಮಾಡುವ ರೀತಿಯಲ್ಲಿ ಎರಡು ಮಹಾಕಾವ್ಯಗಳನ್ನ ತಿರುಳು ಕನ್ನಡದ ಭಾಷೆಯ ಮೂಲಕ ಕಟ್ಟಿಕೊಡುವಂತ ಪಂಪನ ಪ್ರಯತ್ನ ನಿಜಕ್ಕೂ ದೊಡ್ಡ. ಆಮೇಲೆ ಇನ್ನೊಂದು ತಾವು ಹೇಳಿದ್ರಿ ಇಲಿಯಟ್ಟು ಇತ್ಯಾದಿ ಇತ್ಯಾದಿ ಉದಾಹರಣೆ ಕೊಟ್ರಿ. ನಾನು ಎಷ್ಟೋ ಸಲ ಅಂದುಕೊಂಡಿದ್ದೀನಿ, ಮಹಾಕವಿ ಪಂಪ ಒಂದು ವೇಳೆ ಇಂಗ್ಲಿಷ್ ಭಾಷೆಯ ಪರಿಸರದಲ್ಲಿ ಹುಟ್ಟಿದ್ರೆ ಹೇಗಿರಬಹುದಾಗಿತ್ತು, ಇಂಗ್ಲಿಷ್ ಪರಿಸರದಲ್ಲಿ ಮಹಾಕವಿ ಪಂಪ ಹುಟ್ಟಿದ್ರೆ ಹೇಗಿರಬಹುದಾಗಿತ್ತು ಅವನ ಖ್ಯಾತಿ. ಈ ಸೆಕೆಂಡ್ ಟು ನನ್. ನನ್ನ ದೃಷ್ಟಿಯಲ್ಲಿ ವಿಶ್ವಕವಿಗಳ ಮಾಲಿಕೆಯಲ್ಲಿ ಖಂಡಿತವಾಗಿ ಪಂಪನಿಗೆ ಒಂದು ಸ್ಥಾನ ಮೀಸಲು. ಅವನು ಬರೀ ನಮ್ಮವನು ಅನ್ನೋ ಕಾರಣಕ್ಕಾಗಿ ಅಲ್ಲ, ಅವನ ಕಾವ್ಯ ಪ್ರತಿಭೆ ಅಷ್ಟು ದೊಡ್ಡದು. ಅವನ ಲೋಕಾನುಭವ, ಅವನ ಜೀವನಾನುಭವ, ಅವನ ನಿರೀಕ್ಷಣಾ ಪ್ರಜ್ಞೆ, ಅದೆಲ್ಲವನ್ನೂ ಗಮನದಲ್ಲಿ ಇಟ್ಟುಕೊಂಡೆ ಅವನ ಸಮಚಿತ್ತ. ಅತ್ತ ಇವ್ರಿಗೂ ಪೆಟ್ಟಾಗಬಾರದು, ಇವ್ರಿಗೂ ಪೆಟ್ಟಾಗಬಾರದು. ಧಾರ್ಮಿಕ ಸಂದರ್ಭದಲ್ಲಿ ಅದನ್ನ ಸಮಚಿತ್ತವನ್ನ ಕಾಪಾಡಿಕೊಂಡು ತನ್ನ ಎರಡು ಕೃತಿಗಳನ್ನ ಬರೆದಿರುವುದನ್ನು ನೋಡಿದ್ರೆ ರಿಯಲಿ ಹಿ ವಾಸ್ ಗ್ರೇಟ್. ಆದ್ರೆ ಈ ಇಂಗ್ಲಿಷ್ ನಲ್ಲಿ ನಿಮಗೆ ಗೊತ್ತಿದೆ, ಇಫ್ಸ್ ಅಂಡ್ ಬಟ್ಸ್ಗೆ ಅರ್ಥ ಕಡಿಮೆ. ಹಾಗಾಗಿದ್ದರೆ, ಹಾಗಾದರೆ ಇತ್ಯಾದಿ ಇತ್ಯಾದಿಗಳಿಗೆ ಅರ್ಥ ಇರೋದಿಲ್ಲ. ನಮ್ಮ ಅದೃಷ್ಟ, ಪಂಪ ನಮ್ಮ ನೆಲದಲ್ಲಿ ಹುಟ್ಟಿದಾನೆ, ಎರಡು ಮಹಾಕಾವ್ಯಗಳನ್ನು ಕೊಟ್ಟಿದ್ದಾನೆ, ಕನ್ನಡದ ಒಂದು ದೊಡ್ಡ ಪರಂಪರೆಯನ್ನ ಆರಂಭ ಮಾಡಿದ್ದಾನೆ. ಲೌಕಿಕ ಆಗಮಿಕ ಅನ್ನುವಂಥ ಪರಂಪರೆ ಅವನ ನಂತರ ಶತಮಾನಗಟ್ಟಲೆ ಮುಂದುವರ್ಕೊಂಡು ಬಂದಿದೆ. ವಿಶೇಷವಾಗಿ ಶರಣರು ಬರುವ ತನಕ ಲೌಕಿಕ ಆಗಮಿಕ ಕಾವ್ಯ ಪರಂಪರೆ ಮುಂದುವರೆಸ್ಕೊಂಡು ಬಂದಿದೆ ಅನ್ನೋದು ನಮ್ಮ ಅಭಿಮಾನದ ಸಂಗತಿ ಮತ್ತು ಪಂಪನ ಗ್ರೇಟ್ನೆಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇವಾಗ ನೇರವಾಗಿ ಯಾರಾದ್ರೂ ಸರ್ ಜೊತೆಗೆ ಮಾತನಾಡೋದಾದ್ರೆ ಅನಿಸಿಕೆ, ಪ್ರಶ್ನೆಗಳಿದ್ರೆ ಕೇಳ್ಬೋದು. ಬಾಲ್ಗುರುಮೂರ್ತಿ ಸರ್ ಉತ್ತಮವಾದ ಪ್ರತಿಕ್ರಿಯೆ ನೀಡಿದ್ರು, ಉತ್ತಮ ಚರ್ಚೆ ಬೆಳೆಸಿದ್ರು. ಧನ್ಯವಾದಗಳು ಸರ್. ಯಾರಿಗಾದ್ರೂ ಕೊನೆಯ ಪ್ರಶ್ನೆ ಕೇಳೋದಾದ್ರೆ, ಸಮಯ ಆಗಿದೆ. ಅದೊಂದು ಕಾರಣ. ಹಾಗಾಗಿ ಕೊನೆಯದಾಗಿ ಯಾರಾದ್ರೂ ಪ್ರಶ್ನೆ ಅಥವಾ ಅನಿಸಿಕೆಗಳನ್ನು ಹಂಚ್ಕೊಳ್ಬಹುದು. ಇಲ್ದಿದ್ರೆ ಕಾರ್ಯಕ್ರಮ ಮುಗಿಸ್ಬಹುದೇನೋ. ಒಂದು ನನ್ನ ಕಡೆಯಿಂದ ಒಂದು ಸ್ಪಷ್ಟೀಕರಣ ಅಗತ್ಯ ಅಂತ ಅನಿಸ್ತದೆ. ದಯಮಾಡಿ ಸರ್. ಹಾ ಸರ್. ನಾನು ಮಾತಾಡುವ ಸಂದರ್ಭದಲ್ಲಿ ಹೆಚ್ಚಾಗಿ ಹಳಗನ್ನಡ ಪದ್ಯಗಳನ್ನ ಉಲ್ಲೇಖ ಮಾಡಿದೆ. ಅದು ಅನಿವಾರ್ಯ ಇತ್ತು. ಪಂಪನ ಭಾವ ಏನು ಅನ್ನೋದನ್ನು ಸ್ಪಷ್ಟ ಮಾಡುವ ಸಲುವಾಗಿ ಮೂಲದ ಪದ್ಯಗಳನ್ನ ತದ್ವತ್ತಾಗಿ ಉಲ್ಲೇಖ ಮಾಡಿದೆ. ಅದು ಎಷ್ಟು ಜನ ಸ್ನೇಹಿತರಿಗೆ ಎಷ್ಟು ಪ್ರಮಾಣದಲ್ಲಿ ಅರ್ಥ ಆಯ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಅದರ ಮೂಲ ಥೀಮು, ಅದರ ಮೂಲ ಚಿಟ್ಟು ತಮಗೆ ಅರ್ಥ ಆಗಿದೆ ಅನ್ನುವಂಥ ಸಂತೋಷ, ಸಮಾಧಾನ ನಂದು. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನನಗೆ ಒಂದು ಮಾತಿಗೆ ಸಹಮತ ಇಲ್ಲ ಸರ್. ಹೇಳಿ. ಏನು ಕನ್ನಡದ ಪಂಪನ ಹಿಂದಿನ ಒಂದು ದೊಡ್ಡ ಪರಂಪರೆಯ ಪ್ರಭಾವ ಪಂಪನ ಮೇಲೆ ಆಗಿರುವಂತದ್ದು ಬಹಳ ಅತ್ಯಂತ ಆಗಿರಬಹುದು. ಆದ್ರೆ ಅವನು ನಿಭಾಯಿಸಿದಂತ ಅವನ ಏನು ಸೃಜನಶೀಲತೆಯ ಒಂದು ಡೆಪ್ತ್ ಹೇಗಿತ್ತಂದ್ರೆ, ನೀವ್ ಹೇಳಿದ್ರಲ್ಲ ಒಬ್ಬರ ಕವಿ ಜೇಬು ಇನ್ನೊಬ್ಬರ ಕವಿ ಇರುತ್ತೆ ಅಂತ, ಆತರ ಅದಕ್ಕೆ ಅಪವಾದ ಪಂಪ ಅನ್ಸುತ್ತೆ ಸರ್. ಒಟ್ಟು ಅವನನ್ನ ಅಖಂಡವಾಗಿ ನೋಡಿದಾಗ ನೀವು ಅದನ್ನ ಹೇಳಿದ್ದು, ಆ ತರದ ಪ್ರಭಾವ ಪಂಪನಲ್ಲಿ ಅತ್ಯಂತ ಗೌಣ. ಅವನ ಪ್ರತಿಭೆಯೇ ನಮ್ಗೆ ಎದ್ದು ಕಾಣುತ್ತೆ. 100%. ನಾವು ಉಳಿದ ಕವಿಗಳಿಗೂ ಗೌರವ ಕೊಡಬೇಕಲ್ಲ ನಾವು. ಬೇರೆ ಪ್ರಶ್ನೆ ಸರ್, ಅದು ಬೇರೆ ಮಾತು. ಎಸ್, ಅಗ್ರೀಡ್. ಥ್ಯಾಂಕ್ ಯು ಕೆಂಪೇಗೌಡ ಸರ್. ಸರ್ ನಮಸ್ಕಾರ. ತುಂಬಾ ಚೆನ್ನಾಗಿ ಬಂತು ನಿಮ್ಮ ಬಹಳ ಪ್ರಬುದ್ಧವಾದಂತ ಉಪನ್ಯಾಸವನ್ನು ಕೇಳಲಿಕ್ಕೆ. ಬಹಳ ಖುಷಿ ಆಯ್ತು ಸರ್.
ಕುಲಂ ಕುಲಮಲ್ತು ಅನ್ನುವಂಥ ಸಂದರ್ಭದಲ್ಲಿ ಪ್ರತಿರೋಧದ ದನಿಯನ್ನ ಅಥವಾ ದಮನ ಮಾಡುವಿಕೆ ಪಂಪ್ನಿಂದಲೇ ಪ್ರತಿರೋಧದ ದನಿ ಇದೆ ಅಂತ ಒಂದು ಗುರುತಿಸ್ಕೋಬಹುದೇನೋ ಅಂತ ಒಂದು ಪಾಯಿಂಟು. ನೀವು ಚರಿತ್ರೆಯನ್ನ ಕುರಿತು ಹೇಳ್ತಾ ಇದ್ರಿ, ಸಾಂಸ್ಕೃತಿಕವಾಗಿ ಮತ್ತೆ ಚರಿತ್ರೆ, ಭಾರತದ ಚರಿತ್ರೆಯನ್ನು ಕೂಡ ಏನಾದ್ರೂ ಪಂಪ ನಿಜವಾಗ್ಲೂ ಕೂಡ ಅವತ್ತು ಕಂಡು ಈ ತರದ ಜಾತಿ ಕಲಹ, ಧರ್ಮ ಇವೆಲ್ಲನೂ ಕೂಡ ನೋಡಿದಾಗ ಒಂದು ಅದ್ಭುತವಾದಂತಹ ಒಂದು ಮನುಷ್ಯ ಜಾತಿ ತಾನೊಂದೇ ಅಂತ ಹೇಳ್ತಾನಲ್ಲ ಸರ್. ಇವತ್ತಿನ ಅಂಬೇಡ್ಕರ್ ಸಂವಿಧಾನ ಏನ್ ಹೇಳ್ತಾ ಇದೆಯೋ ಆ ತತ್ವಗಳು, ತಾತ್ವಿಕತೆಗಳು ಕೂಡ ಕೆಲವು ನಮ್ಮಲ್ಲಿ ಪಂಪ್ನಲ್ಲೇ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್, ಒಂದು ಅಂಶ. ಮತ್ತೆ ಭರತ ಬಾಹುಬಲಿ ಪ್ರಸಂಗದಲ್ಲಿ ಈ ನೆಲಸುಗೆ ನಿನ್ನ ವಕ್ಷದಳೆ ಬರ್ತದಲ್ಲ, ಆ ಪ್ರಸಂಗವನ್ನ ಸಮಕಾಲೀನಗೊಳಿಸ್ಕೊಂಡು ಮಾತನಾಡುವಾಗ ಇಂದು ಆಗ್ತಾ ಇರ್ತಕ್ಕಂತಹ ನಮ್ಮ ಒಂದೇ ಒಂದು ಕುಂಟೆ, 1 ಮೀಟರ್ ಜಮೀನ್ಗೋಸ್ಕರ ನಮ್ಮ ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ ಆಗ್ತಾ ಇರ್ತಕ್ಕಂಥ ಕಲಹಗಳನ್ನ ನೋಡಿದಾಗ ಇದೆಲ್ಲ ಸಮಕಾಲೀನಗೊಳಿಸ್ಕೊಂಡು ಪಂಪನನ್ನ ಕನೆಕ್ಟ್ ಮಾಡಿದ್ರೆ ಇನ್ನೂ ನಾವು ಪ್ರಸ್ತುತತೆಗೆ ಸಮಕಾಲೀನಗೊಳಿಸ್ಕೊಂಡು ಮಾತಾಡ್ಲಿಕ್ಕೆ ತುಂಬಾ ಇದೆ ಅನ್ನಿಸ್ತದೆ ಸರ್. 100% ಸಮಯದ ಮಿತಿ ಇರೋದ್ರಿಂದ ಅದೆಲ್ಲ ಗೊತ್ತು ಸರ್. ಪುಸ್ತಕವನ್ನು ನಾನು ಅಧ್ಯಯನ ಮಾಡಿದ್ದೀನಿ ಸರ್, ಕೃತಿಯನ್ನ ಅಧ್ಯಯನ ಮಾಡಿದ್ರಿಂದ ನಿಮ್ಗೆ ಸಮಯದ ಮಿತಿಯಲ್ಲಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್ ಕೆಂಪೇಗೌಡ ಸರ್. ಒಂದು ಚಾಟ್ ಬಾಕ್ಸ್ ಅಲ್ಲಿ ಒಬ್ರು ತಮ್ಮ ಅನಿಸಿಕೆ ಹಂಚ್ಕೊಂಡಿದ್ದಾರೆ, ಅದನ್ನ ಓದಿ ನಾನು ಈ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ಪಂಪ ಮತ್ತು ಪಂಪನ ಮಹಾಕಾವ್ಯಗಳು ಕನ್ನಡಿಗರ ಹೃದಯದಲ್ಲಿ ಸ್ಥಿರಸ್ಥಾಯಿ ಆಗಿ ಉಳಿಬೇಕಂದ್ರೆ ಡಾಕ್ಟರ್ ಶಾಂತಿನಾಥ್ ದಿಬ್ಬದ್ ಅವರಂತ ವಿದ್ವಾಂಸರ ವಿಮರ್ಶಾತ್ಮಕ ಚರ್ಚೆಗಳು ಸಾಕ್ಷಿಯಾಗಿ ನಿಲ್ತವೆ. ಪಂಪ ಮತ್ತು ಪಂಪನ ಮಹಾಕಾವ್ಯಗಳನ್ನ ಜೀವಂತವಾಗಿ ಕಣ್ಣೆದುರಿಗೆ ತಂದು ನಿಲ್ಲಿಸುವಂತಹ ಪ್ರತಿಭಾನ್ವಿತ ವ್ಯಕ್ತಿತ್ವ ಡಾಕ್ಟರ್ ಶಾಂತಿನಾಥ್ ದಿಬ್ಬದ್ ಸರ್. ಹಳೆಗನ್ನಡ ಪರಂಪರೆ ಮುಗ್ದೇ ಹೋಯ್ತು ಅನ್ನುವಂತಹ ಸಂದರ್ಭದಲ್ಲಿ ದಿಬ್ಬದ್ ಸರ್ ಅವರಂತ ವಿದ್ವಾಂಸರಿಂದ ಇಂದಿಗೂ ಉಸಿರಾಡುತ್ತಿರುವುದು ಹೆಮ್ಮೆಯ ಸಂಗತಿ. ಅಭಿನಂದನೆಗಳು ಸರ್ ಅಂತ ಹೇಳಿ ರಮೇಶ್ ಎನ್ ತೇಬೇರಿ ಅವರು ಈ ತರ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ರಮೇಶ್ ಸರ್ ನಿಮ್ಗೆ. ಸರ್ ನಮಸ್ತೆ, ತೇವರಿ ಅವರು ಮಾತಾಡೋದು ಸರ್. ಸರ್ ನಮಸ್ಕಾರ ಸರ್, ಆರಾಮಿದ್ದೀರಿ ಸರ್? ದಿಬ್ಬ ಸರ್ ಆರಾಮ್ ನೋಡ್ರಿ, ಆರಾಮ್. ಸರ್ ನಾವು ನಿಮ್ಮ ಶಿಷ್ಯ ಅನ್ನೋದಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ ಸರ್. ಎಲ್ಲಿ ಸರ್ ಧಾರವಾಡ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಸರ್. ನಿಮ್ಮ ಎಂ.ಪಿಲ್ ಮತ್ತು PhD ಸ್ಟೂಡೆಂಟ್ ಸರ್ ನಾನು. ನನಗೆ ಬಹಳ ಖುಷಿ ಆಯ್ತು ಸರ್. ತುಂಬಾ ಚೆನ್ನಾಗಿ ನೀವು ಸಂಪನ್ಮೂಲ ವ್ಯಕ್ತಿಗಳ ಇವತ್ತು ಭಾಗವಹಿಸಿ ಸುದೀರ್ಘವಾಗಿ ಸರ್ ಮಹಾಕಾವ್ಯಗಳ ಬಗ್ಗೆ ತಮ್ಮ ಚರ್ಚೆಯನ್ನ ವ್ಯಕ್ತಪಡಿಸಿರಿ ಸರ್. ನಮಗೆ ಮತ್ತೆ ವಿದ್ಯಾರ್ಥಿಯಾಗಿ ನಿಮ್ಮ ಭಾಷಣ ಅನ್ನೋದಕ್ಕಿಂತ ನಿಮ್ಮ ಪಾಠವನ್ನ ನಾವು ಕೇಳಿದಷ್ಟೇ ಖುಷಿ ಆಗ್ತದೆ ಸರ್ ನಿಜಕ್ಕೂ. ಇನ್ನೂ ಸರ ನಮಗೆ ಏನ್ ಖುಷಿ ಅಂದ್ರೆ ಹಳಗನ್ನಡ ಪದ್ಯಗಳನ್ನ ಇಷ್ಟು ಸುಲಲಿತವಾಗಿ ಎಲ್ಲಿಯೂ ಕೂಡ ಸ್ಟ್ರಕ್ ಆಗದ ರೀತಿ ಒಳಗಡೆಗೆ ತುಂಬಾ ಚೆನ್ನಾಗಿ ನೀವು ಅದನ್ನ ಹೇಳ್ತಕ್ಕಂಥ ಒಂದು ರೀತಿ ಇದೆಲ್ಲ. ಮತ್ತೊಮ್ಮೆ ನಾವು ಮತ್ತೆ ಪಂಪನ ಮಹಾಕಾವ್ಯಗಳನ್ನ, ಹಳಗನ್ನಡ ಕಾವ್ಯಗಳನ್ನ ನಾವು ಕೂಡ ನಿಮ್ಮ ತರ ಓದ್ಬೇಕಂತಕ್ಕಂಥ ಆಶೆಯನ್ನ ನಮ್ಮಲ್ಲಿ ನೀವು ಹೆಚ್ಚು ಹುಟ್ಟಾಕಿದ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಅಭಿನಂದನೆಗಳನ್ನ ನಾನು ನಿಮ್ಮ ವಿದ್ಯಾರ್ಥಿಯಾಗಿ ಸಲ್ಲಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಧನ್ಯವಾದಗಳು. ಇದೇ ಒಬ್ರು ಯಾರೋ ಅಭಿಪ್ರಾಯ ಬರ್ದಿದಾರಲ್ಲ, 4-5 ಸಾಲು. ಅದ್ರ ಬಗ್ಗೆ ನನಗೆ ಆಶ್ಚರ್ಯ ಏನಾಯ್ತು ಅಂದ್ರೆ, ನಾನು ಉಪನ್ಯಾಸ ಕೇಳ್ತಾ ಅವರು ಅಷ್ಟು ಸುದೀರ್ಘವಾದ ಅಭಿಪ್ರಾಯ ಯಾವಾಗ ಬರೆದ್ರು ಮತ್ತೆ ಹೇಗೆ ಬರೆದ್ರು ಅಂತ ಆಶ್ಚರ್ಯ ಆಯ್ತು ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ರಮೇಶ್ ಸರ್. ನಾವು ಕೊನೆಯ ಘಟ್ಟದಲ್ಲಿ ಇದ್ದೀವಿ, ಕಾರ್ಯಕ್ರಮ ಮುಗಿಸುವಂತ ಸಮಯ. ಇಲ್ಲಿಯವರೆಗೆ ಪಂಪನ ಕೃತಿಗಳ ಪ್ರಸ್ತುತತೆ, ಅದು ಆದಿಪುರಾಣ ಮತ್ತು ಪಂಪ ಭಾರತ ಕೃತಿಗಳನ್ನ ಇಟ್ಕೊಂಡು ಇಲ್ಲಿಯವರೆಗೆ ಅನೇಕ ಅಂಶಗಳನ್ನ ಸರ್ ಅವರು ಅಂದಿನ ಮತ್ತು ಅಂದಿನ ಕಾಲದ ಅನೇಕ ಸಂಗತಿಗಳು ಇಂದಿನ ಕಾಲಕ್ಕೆ ಹೇಗೆ ಪ್ರಸ್ತುತತೆ ಅನ್ನೋದನ್ನ ಸರ್ ಅವರು ಸವಿವರವಾಗಿ ನಮ್ ಜೊತೆಗೆ ಅನೇಕ ಉದಾಹರಣೆಗಳ ಜೊತೆಗೆ ಹಂಚಿಕೊಂಡ್ರು. ಉತ್ತಮವಾಗಿ ಚರ್ಚೆನೂ ಕೂಡ ನಡೀತು. ಹಾಗಾಗಿ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಬಹಳ ಮುಖ್ಯವಾಗಿ ಶಾಂತಿನಾಥ್ ದಿಬ್ಬದ್ ಸರ್ ಅವರಿಗೆ ನಾನು ನಮ್ಮ ಧಾರವಾಡ ಕಟ್ಟೆ ಪರವಾಗಿ ಮತ್ತು ನನ್ನ ಪರವಾಗಿ ಇಲ್ಲಿ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸರ್. ಧನ್ಯವಾದಗಳು ಸರ್ ನಿಮ್ಗೆ. ಹಾಗೆ ಅಧ್ಯಕ್ಷ ನುಡಿಗಳನ್ನಾಡಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರಿಗೂ ಕೂಡ ನಾನು ನಮ್ಮ ಧಾರವಾಡ ಕಟ್ಟೆ ಮತ್ತು ಇಲ್ಲಿರುವ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಹಿರಿಯರಿಂದ ಹಿಡ್ಕೊಂಡು ಅನೇಕ ಪ್ರೊಫೆಸರ್ಗಳು, ಅಧ್ಯಾಪಕರು, ಟೀಚರ್ಸ್ ಎಲ್ಲರೂ ಇದ್ರು. BM ಪುಟ್ಟಯ್ಯ ಸಾರು, ದೇವೇಂದ್ರಪ್ಪ ಸಾರು, ಬಾಳ ಲೋಕಪುರ್ ಸಾರು, ವಿಜಯಕುಮಾರ್ ಸಾರು, ಮೈಥಿಲಿ ಮೇಡಮ್, ಕಲಂದರ್ ಸಾರು, ಇನ್ನು ಅನೇಕರು ಇದ್ರು. ಅವರಿಗೂ ಕೂಡ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಬಹಳ ಯಶಸ್ವಿ ಆಯ್ತು ಅಂತ ಹೇಳ್ತೀನಿ. ಮಹಾಕಾವ್ಯಗಳನ್ನ
ನಾನು ಅವಾಗ್ಲೇ ಹೇಳಿದ ಹಾಗೆ ಸ್ವಲ್ಪ ಸಮಯದಲ್ಲಿ ಹೇಳುವುದು ಬಹಳ ಕಷ್ಟ, ಆದ್ರೆ ಎಲ್ಲವನ್ನ ಕವರ್ ಮಾಡಿದ್ದೀರಿ ಸರ್. ಬಹಳ ಖುಷಿ ಆಯ್ತು. ಹಾಗೆ ಎಲ್ಲರಿಗೂ ಖುಷಿ ಆಗಿದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಅದಕ್ಕೆ ರಮೇಶ್ ಅಂತ ಅವ್ರದ್ದು, ಕೆಂಪೇಗೌಡ ಅನ್ನುವಂಥವ್ರದ್ದು ಉತ್ತಮ ಪ್ರತಿಕ್ರಿಯೆ ನಾನು ಇದಕ್ಕೆ ನಿದರ್ಶನವಾಗಿ ನಾವು ನೋಡ್ತೀವಿ ಅಂತ ಹೇಳ್ತಾ, ಮುಂದಿನ ಒಂದು ಉಪನ್ಯಾಸದಲ್ಲಿ ನಾವೆಲ್ಲರೂ ಮತ್ತೊಮ್ಮೆ ಜಾಯಿನ್ ಆಗೋಣ, ಸೇರೋಣ ಅಂತ ಹೇಳ್ತಾ ಇವತ್ತಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತೇವೆ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ.